ಸರ್, ನೀವು ಮಂಡ್ಯದಲ್ಲಿರುವಂಥ ಒಂದು ಚಿಕ್ಕ ಹಳ್ಳಿಯಿಂದ ಬಂದವರು. ಸೊ ಆ ಚಿಕ್ಕ ಹಳ್ಳಿಯಿಂದ UPSC ಮಾಡಬೇಕಂತ ಇನ್ಸ್ಪಿರೇಷನ್ ಯಾವಾಗ ಸ್ಟಾರ್ಟ್ ಆಯಿತು? ಅಂದರೆ ಹಲವಾರು ಜನ ಹೇಳೋ ಹಾಗೆ ನಮಗೆ ಚಿಕ್ಕ ವಯಸ್ಸಿಂದನೇ IAS ಆಗಬೇಕು ಅಂತ ಕನಸಿತ್ತು. ನನಗೇನು ಆ ರೀತಿ ಇರಲಿಲ್ಲ ಸರ್. ನೀನು ಡೈರೆಕ್ಷನ್ ಹೋಗಿ ಅಲ್ಲಿ ಫೇಲ್ ಆದರೂ ಕೂಡ PUC ನಂಬ್ಕೊಂಡು ಜೀವನ ನಡೆಸಲಿಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು ಡಿಗ್ರಿ ಮುಗಿಸು ಅಂತ ಹೇಳಿದ್ರು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಕನ್ನಡ ಮೀಡಿಯಮಿಂದ ಓದಿರೋದು 10th ಸೊ ಕನ್ನಡ ಅಷ್ಟೇ ನನಗೆ ಚೆನ್ನಾಗಿರೋವಂಥದ್ದು. UPSC ಮಾಡ್ಲಿಕ್ಕೆ ಆಗುತ್ತಾ ಇಲ್ವಾ ಅನ್ನೋಂಥ ಭಯ ಇತ್ತು. ನನಗೇನು ನೆನಪಿದೆ, ಮೊದಲು ನಾವು ಕನ್ನಡ ಲಿಟ್ರೇಚರ್ ಬಗ್ಗೆ ಮಾತಾಡ್ತಿದ್ವಿ, ಬಟ್ ಅವ್ರನ್ನ ನೋಡಿದ್ರೆ ಮಾರ್ಕ್ಸ್ಗೋಸ್ಕರ ತಗೊಂಡಿರೋ ಥರ ಅನಿಸ್ತಾ ಇದ್ರು. ಬಟ್ ನಿಮ್ಮನ್ನ ನೋಡಿದ್ರೆ ಜೆನ್ಯೂನ್ ಆಗಿ ಇಂಟ್ರೆಸ್ಟ್ ಇದ್ದ ಥರ ತಗೋತಾ ಇದ್ರೆ. ಸೊ ಯಾವ ರೀತಿ ಕನ್ನಡ ಪ್ರೀತಿ ಸ್ಟಾರ್ಟ್ ಆಯ್ತು ನಿಮಗೆ ಅಂತ? ಫಾರ್ ಎಕ್ಸಾಂಪಲ್, ನೀವು ಐ ವಾಂಟ್ ಯು ಟು ಬಿ, ಏನಕ್ಕೆ ನಿಮ್ಮಿಂದ ನಾವು ಕಲ್ತಿದ್ವಿ ತುಂಬ GS ಇದರಲ್ಲೆಲ್ಲ. ಅದಾದ್ಮೇಲೆ ಮೊದಲು ಒಂದು ಟೆಸ್ಟ್ ಮಾಡಿದ್ರಲ್ಲಿ, ಸೊ ಮಾಕ್ ಟೆಸ್ಟ್ ಮಾಡಿದಾಗ essay ಮಾರ್ಕ್ಸ್ ನೋಡ್ತಾ ಇದ್ವಿ. essay ಮಾರ್ಕ್ಸ್ ಅಲ್ಲಿ ನನಗೆ ಒನ್ ಆಫ್ ದ ಹೈಯೆಸ್ಟ್ ಬಂದಿತ್ತು, ನಿಮಗೆ ಒಂದು essay ಮಾರ್ಕ್ಸ್ ಅಲ್ಲಿ ಕಂಪ್ಲೀಟ್ 0 ಅಂತ ಕೊಟ್ಟಿದ್ರು. ಸರ್, ನಂದು ಫಸ್ಟ್ ಇಂಟರ್ವ್ಯೂ ಅಲ್ಲಿ ನನಗೊಂದು ಪ್ರಿಜುಡೈಸ್ ಇತ್ತು ಸರ್, ನನಗೆ ಇಂಗ್ಲೀಷ್ ಬರಲ್ಲ ಅಂತ. ಸೊ ಯಾವ ರೀತಿ ಇಂಟರ್ವ್ಯೂ ಮಾರ್ಕ್ಸ್ನ ಇಂಪ್ರೂವ್ ಮಾಡ್ಕೊಂಡೆ ನೀವು ಅಂತ? ನಮ್ಮಮ್ಮ ಒಂದು ಭಯ ಇತ್ತು, ಆಗುತ್ತಾ ಇಲ್ವಾ, ಯಾಕೆ ಬೇಕು, ನಮ್ಮಂಥವ್ರಿಗಲ್ಲ ಇದು, ನಾವೆಲ್ಲ ಈ ಥರ ಲೋವರ್ ಮಿಡಲ್ ಇನ್ಕಮ್ ಇದರಿಂದ ಬಂದು UPSC ಕ್ಲಿಯರ್ ಮಾಡೋಂಥದ್ದು, ಈ ರೀತಿ ಎಲ್ಲ ಕನಸು ಕಾಣೋದೇ ತಪ್ಪು ಅನ್ನೋ ಲೆವೆಲ್ಗೆ ಮೈಂಡ್ ಸೆಟ್ ಪಾಪ ಅವ್ರದ್ದು. ಸೊ KPSC ಸ್ಟೂಡೆಂಟ್ಸ್ ಬಂದಾಗ ಮೆಂಟರ್ಶಿಪ್ ಮಾಡುವಾಗ ಅವ್ರ ಹತ್ರ ಡೌಟ್ ಇದೆ ಅಂತಂದ್ರೆ, ಸರ್ ನಮ್ಮ ಹತ್ರ KPSC ಎಷ್ಟಾಗೋದು, UPSC ಲೆವೆಲ್ ಬೇರೆ ಇದೆ ಸರ್ ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ಅದಕ್ಕೆ ನೀವೇನು ಹೇಳ್ತಿರ್ತೀರಾ? ಸರ್, ಜನರಲಿ ನಾನು ಅನ್ಕೊಳ್ಳೋದು ಏನಪ್ಪ ಅಂದರೆ, ಈಗ ಹಾಬೀಸ್ ಏನಂತ ಹೇಳಿದಾಗ ನಾವೆಲ್ಲ ಫುಟ್ಬಾಲ್ ಅಂತ ಹೇಳಿದ್ವಿ, ನೀವು ಕವಿತೆ ಬರೀರಿ ಅಂತ ಹೇಳಿದ್ರೆ, ಅವರು ಕವಿತೆ ಬರೀರಂತ ತಕ್ಷಣ ಅಲ್ಲೇ ಒಂದು ಟಿಶ್ಯೂ ಪೇಪರ್ ತಗೊಂಡು ಒಂದು ಕವಿತೆ ಬರೆದು ಬಿಟ್ಟಿದ್ರೆ, ನೆನೆದು ಬಿಡು ಒಮ್ಮೆ ಈ ಪ್ರೀತಿಯ ಮಳೆಯಲ್ಲಿ ಅಂತ ಒಂದು ಕವಿತೆಯನ್ನು ಬರೆದಿದೆ ಸರ್. ಹಲೋ ಗೆಳೆಯರೆ, ನಮ್ಮ ಲಾ ಎಕ್ಸಲೆನ್ಸ್ ಬೆಂಗಳೂರಿಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ UPSC ಆಲ್ ಇಂಡಿಯಾ ರ್ಯಾಂಕ್ 554 ಧನಂಜಯ ರಾಮಚಂದ್ರ. ಸರ್, ಸ್ವಲ್ಪ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ನಮ್ಮ ಟೀಮ್ಗೆ. ಸರ್, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್, ನಿಮ್ಮ ಒಡನಾಟ ಆಲ್ಮೋಸ್ಟ್ 5 ವರ್ಷಕ್ಕಿಂತ ಮೀರಿರುವಂಥದ್ದು. ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್. ನಿಮ್ಮ ಜೊತೆ ಮಾಡ್ತಿರೋಂಥದ್ದು ತುಂಬ ಖುಷಿಯಾಗುತ್ತೆ. ಸರ್, ನನ್ನ ಹೆಸರು ಧನಂಜಯ ರಾಮಚಂದ್ರ ಅಂತ. ನಾನು ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ, ಕರಡಹಳ್ಳಿಯಲ್ಲಿ ಜನಿಸಿದ್ದು. ಅಲ್ಲೇ ನಾನು 10th ಓದಿದ್ದು. ಅದಾದಮೇಲೆ PUC ಮೈಸೂರಲ್ಲಿ ಮಾಡಿದ್ದು, ನೌಕೀಸ್ PU ಕಾಲೇಜ್ ಅಂತ. ಅದಾದಮೇಲೆ ಮಂಡ್ಯ PS ಕಾಲೇಜಲ್ಲಿ ನಾನು ಡಿಗ್ರಿಯನ್ನು ಮಾಡಿದ್ದು. 2019ಗೆ ಮುಗೀತು ಸರ್. ಅದಾದಮೇಲೆ 2019ಇಂದ ಇಲ್ಲಿವರೆಗೂ ನಾನು UPSCಯನ್ನೇ ಪ್ರಿಪೇರ್ ಆಗ್ತಾ ಬಂದೆ. ಇದುವರೆಗೂ 5 ಅಟೆಂಪ್ಟ್ ಕೊಟ್ಟಿದ್ದೀನಿ, 4 ಮೇನ್ಸ್ ಬರೆದಿದ್ದೀನಿ, 3 ಇಂಟರ್ವ್ಯೂ ಹೋಗಿದ್ದೆ. ಈ ಸಲ ರ್ಯಾಂಕ್ ಬಂದಿದೆ ಸರ್, ಬೈ ಗಾಡ್ ಗ್ರೇಸ್. ಸರ್, ನೀವು ಮಂಡ್ಯದಲ್ಲಿರುವಂಥ ಒಂದು ಚಿಕ್ಕ ಹಳ್ಳಿಯಿಂದ ಬಂದವರು. ಸೊ ಆ ಚಿಕ್ಕ ಹಳ್ಳಿಯಿಂದ UPSC ಮಾಡಬೇಕಂತ ಇನ್ಸ್ಪಿರೇಷನ್ ಯಾವಾಗ ಸ್ಟಾರ್ಟ್ ಆಯಿತು? ಸರ್, ಅಂದರೆ ನಮಗೆ ಅಷ್ಟು ಇಂಟ್ರೆಸ್ಟು UPSC ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ನಮಗೆ ಅಷ್ಟು ಐಡಿಯಾ ಗೊತ್ತಿರಲಿಲ್ಲ ಸರ್. ಅಂದರೆ ಹಲವಾರು ಜನ ಹೇಳೋ ಹಾಗೆ ನಮಗೆ ಚಿಕ್ಕ ವಯಸ್ಸಿಂದನೇ IAS ಆಗಬೇಕು ಅಂತ ಕನಸಿತ್ತು. ನನಗೇನು ಆ ರೀತಿ ಇರಲಿಲ್ಲ ಸರ್. PUCಯಲ್ಲೂ ನಾನು ಕನಸಿದ್ದು ಈ ರೀತಿ ಫಿಲ್ಮ್ ಡೈರೆಕ್ಷನ್ನು, ಈ ರೀತಿ ಎಲ್ಲ ನನಗೆ ಅದೊಂದು ತುಂಬ ದೊಡ್ಡ ಹುಚ್ಚಿತ್ತು ಸರ್. ನಮ್ಮ ಮ್ಯಾಮ್ ಎಲ್ಲ ನಮಗೆ ಡೈರೆಕ್ಟ್ರು ಅಂತಲೇ ಕರಿತಿದ್ದು ಹೆಚ್ಚಾಗಿತ್ತು. ಸೊ ಆ ರೀತಿ ಕರಿತಿದ್ದು ನೋಡಿದಾಗ ನನಗೆ ಡೈರೆಕ್ಟರ್ ಆಗಬೇಕು ಅಂತಲೇ ಹುಚ್ಚಿತ್ತು. PUCಲಿದ್ದಾಗ ಡೈರೆಕ್ಟ್ರ್ ಕೋರ್ಸು ಸೇರ್ಕೊಳ್ಳೋಣ ಅಂತಲೇ ನಾನು ಇದನ್ನು ಮಾಡಿದ್ದೆ. ನಮ್ಮ ಅಪ್ಪ ದುಡ್ಡು ಕೊಡಲಿಕ್ಕೂ ರೆಡಿ ಇದ್ದರು. ಬಟ್ ಅದಾದಮೇಲೆ ನಮ್ಮ ಮ್ಯಾಮ್ ಒಬ್ಬರು, ರಮ್ಯಾ ಮ್ಯಾಮ್ ಅಂತ, ಅವ್ರೇನಂತ ಹೇಳಿದ್ರು, ಇಲ್ಲ ಡೈರೆಕ್ಷನ್ ಆದರೆ ಈಗ ನೀನು ಡೈರೆಕ್ಷನ್ ಹೋಗಿ ಅಲ್ಲಿ ಫೇಲ್ ಆದರೂ ಕೂಡ PUC ನಂಬ್ಕೊಂಡು ಜೀವನ ನಡೆಸಲಿಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು ಡಿಗ್ರಿ ಮುಗಿಸು ಅಂತ ಹೇಳಿದ್ರು. ಡಿಗ್ರಿಗೆ ಬಂದೆ ಸರ್. 2016 ನನ್ನ ಡಿಗ್ರಿ ಸ್ಟಾರ್ಟ್ ಆಗಿದ್ದು. 2016 ಬ್ಯಾಚಲ್ಲಿ ನಂದಿನಿ KR ಮ್ಯಾಮ್ ಅವ್ರದ್ದು ಆಲ್ ಇಂಡಿಯಾ ರ್ಯಾಂಕ್ 1 ಬಂತು. ಸೊ ಅದೊಂದು ಇನ್ಸ್ಪಿರೇಷನ್ ಆಯಿತು ಸರ್. ಅದಾದಮೇಲೆ DK ರವಿ ಅವ್ರ ಕೆಲಸಗಳನ್ನ ನೋಡ್ತಾ ನನಗೆ ಸಾಧ್ಯ ಆದಷ್ಟು ಅವ್ರ ಮೇಲೆ ಆಸಕ್ತಿ ಹೆಚ್ಚಿತ್ತಾಗ, ಸೊ ಅವ್ರ ಕೆಲಸಗಳನ್ನ ನೋಡ್ತಾ ಇನ್ಸ್ಪಿರೇಷನ್ ಜಾಸ್ತಿ ಇತ್ತು. ಅದಾದ ನಂತರ ಈ ವೀಕೆಂಡ್ ವಿತ್ ರಮೇಶಲ್ಲಿ ಬಂದಂತಹ ಸಾಧಕರಲ್ಲಿ IPS ಆಫೀಸರ್ಗಳು ಬಂದಾಗ ನನಗೇನು ಅನ್ನಿಸ್ತು, ನಾವು ಕೂಡ ಏನಕ್ಕೆ ಇದೇ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಮಾಡಬಾರ್ದು ಅಂತ ಹೇಳಿ ಆರಂಭ ಆಯಿತು ಸರ್. ಫಸ್ಟು ಸ್ಟಾರ್ಟಿಂಗಲ್ಲಿ ಕನ್ನಡ ಮೀಡಿಯಮಿಂದ ಓದಿರೋದು 10th ಸೊ ಕನ್ನಡ ಅಷ್ಟೇ ನನಗೆ ಚೆನ್ನಾಗಿರೋವಂಥದ್ದು. UPSC ಮಾಡ್ಲಿಕ್ಕೆ ಆಗುತ್ತಾ ಇಲ್ವಾ ಅನ್ನೋಂಥ ಭಯ ಇತ್ತು. KPSC ಮಾಡೋಣ ಅಂತಲೇ ಸ್ಟಾರ್ಟ್ ಮಾಡಿದ್ದೆ. ಬಟ್ ಒಬ್ಬರು ತಹಶೀಲ್ದಾರ್ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ತಿದ್ದಾಗ ಅವರು ನಂದಿನಿ ಮ್ಯಾಮನ್ನು ಇನ್ಸ್ಪಿರೇಷನ್ ಅಂತ ಹೇಳಿದ್ರು. ಅಂದರೆ ಇವರೇ ಒಬ್ಬರನ್ನ ಇನ್ಸ್ಪಿರೇಷನ್ ಅಂತ ಹೇಳ್ತಿದ್ದಾರೆ ಅಂದರೆ ನಾವೇನಕ್ಕೆ ಅದನ್ನು ಪ್ರಯತ್ನ ಪಡಬಾರ್ದು ಅಂತ ಹೇಳಿ ನಾನು ಹೈದರಾಬಾದ್ಗೆ ಹೋಗಿ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿದ್ದು ಸರ್. ಸೊ ಬೇರೆ ಆದಂಥ ಇನ್ಸ್ಪಿರೇಷನ್ ತೊಗೊಂಡ್ಮೇಲೆ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಾಗ ನಿಮ್ಮ UPSC ಪ್ರಿಪ್ರೇಷನ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ಸರ್, 2019ಅಲ್ಲಿ May 30, ಫಸ್ಟು May 23ಗೆ ನಾನು ಹೈದರಾಬಾದ್ಗೆ ಹೋಗಿದ್ದು ಸರ್. ಹೈದರಾಬಾದ್ಗೆ ಹೋದಾಗ ಫಸ್ಟು ಅಲ್ಲಿ ನಾನು ಲಾ ಎಕ್ಸಲೆನ್ಸ್ ಇನ್ಸ್ಟಿಟ್ಯೂಟ್ಗೆ ಜಾಯ್ನ್ ಆಗಿರೋವಂಥದ್ದು. ನಾನು ಲಾ ಎಕ್ಸಲೆನ್ಸ್ PCM ಬ್ಯಾಚ್ ಸ್ಟೂಡೆಂಟು. ಸೊ ಅಲ್ಲಿ ಜಾಯ್ನ್ ಆದಾಗ ನಾನು ಫಸ್ಟ್ ಟೈಮ್ ಹೋದಾಗ ಅಲ್ಲೊಬ್ಬರು ಕೌನ್ಸಿಲರ್ ಇದ್ದರು. ಅವ್ರು ಹೇಳಿದ್ರು ಈ ರೀತಿ ಇದು ಮಾಡ್ತೀನಿ ಅಂತ. ಏನಪ್ಪ ಅಂದರೆ ಯಾವ ರೀತಿ ಕೋರ್ಸ್ ಇರುತ್ತೆ ಇವೆಲ್ಲ, ಟೋಟಲ್ ನಮ್ಮ ಫೀಸೆಲ್ಲ ಬಂದು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ಸರಿ ಆಯಿತು ಅಂತ. ನಾವೊಂದು 10 ಇನ್ಸ್ಟಿಟ್ಯೂಟು ಇದನ್ನು ಹಾಕ್ಕೊಂಡು ಹೋಗಿದ್ದೋ, ಗುರುತಾಕೊಂಡು ಹೋಗಿದ್ದೋ, ವಿಚಾರಿಸ್ಕೊಂಡು ಬರೋಣ ಅಂತ ನಾನು ಮತ್ತು ನನ್ನ ಫ್ರೆಂಡ್ ಗೌತಮ್. ಅದರಲ್ಲಿ ಈ ಇನ್ಸ್ಟಿಟ್ಯೂಟ್ ಚೆನ್ನಾಗಿದೆ ಅಂತ ಹೇಳಿ ಫಸ್ಟ್ ಅಲ್ಲಿ ಹೋಗಿ ಕೂತ್ಕೊಂಡು ಮಾತಾಡಿದಾಗ ಅಲ್ಲೇ ಫಿಕ್ಸ್ ಆಯಿತು ಸರ್.
ಅದಾದಮೇಲೆ ಜೂನ್ 13ಗೆ ನಮಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಮೇ 30ಗೆ ನಾನು ಮತ್ತೆ ಹೋದೆ ಹೈದರಾಬಾದ್ಗೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸರ್. ಒಂದು 4 ತಿಂಗಳು ತುಂಬ ಚೆನ್ನಾಗಿ ನಡೀತು ಕೋಚಿಂಗ್ ಎಲ್ಲ. ಅಲ್ಲಿ ನಮಗೆ ಒಳ್ಳೊಳ್ಳೆ ಟೀಚರ್ಸ್ಗಳಿದ್ರು. ಆ್ಯಕ್ಚುಲಿ ಸಿನಯ್ಯ ಸರು ಹಿಸ್ಟ್ರಿ ಮಾಡ್ತಿದ್ರು, ಸಂದೀಪ್ ಮಹಾಜನ್ ಸರು, ಮೋಹನ್ ಕೃಷ್ಣಮೂರ್ತಿ ಸರು ಇವತ್ತು ತುಂಬ ಒಳ್ಳೆ ಲೆಕ್ಚರ್ಸ್ಗಳು ಸರ್. ಅವರು ನಾನು ಹೇಳ್ತೀನಲ್ಲ, ಅವರು ಜಿಯೋಗ್ರಫಿಯನ್ನು ಮಾಡ್ತಿದ್ರು. ಮೋಹನ್ ಕೃಷ್ಣಮೂರ್ತಿ ಸರ್ ಜಿಯೋಗ್ರಫಿ, ಸಿದ್ಧಾರ್ಥ ಅರೋರಾ ಸರು ಮತ್ತು ಗೀತಾ ಮ್ಯಾಮ್ ನಮಗೆ ಪೊಲಿಟಿಯನ್ನು ಮಾಡಿಕೊಟ್ಟಂಥವ್ರು. ಅದಾದ ಮೇಲೆ ನಮಗೆ ಇನ್ನೂ ಹಲವಾರು ಜನ, ಓಬಿರಾಯ್ ಸರ್ ಅಂತ ಇಂಟರ್ನಲ್ ಸೆಕ್ಯೂರಿಟಿ ಮಾಡಿಕೊಟ್ರು. ಈ ರೀತಿ ಹಲವಾರು ಜನ ಇದ್ದರು. ಇವ್ರನ್ನ ನೋಡ್ತಿದ್ದಾಗೆ ಅವರಿಂದ ನಮಗೆ ಸ್ವಲ್ಪ ಕಲ್ತ್ಕೊಳ್ತಾ ಬರ್ತಿದ್ದು. ಅದ್ರ ಜೊತೆ ವೀಕ್ಲಿ ಕರೆಂಟ್ ಅಫೇರ್ಸನ್ನು ಅರುಣಾ ಮ್ಯಾಮ್ ಮಾಡ್ತಿದ್ರು. ಸೊ ಇವು ನಮಗೆ ತುಂಬ ಕಲಿಸ್ಕೊಡ್ತಾ ಹೋಗ್ತಿತ್ತು. ಆ 2019 ಜರ್ನಿಯಲ್ಲಿ ನವೆಂಬರ್ ಡಿಸೆಂಬರ್ ಬರ್ತಾ ಏನಾಗ್ತಾ ಬಂತು, ಕೋವಿಡ್ ಆರಂಭ ಆದಾಗ ಸೊ ಕ್ಲಾಸ್ಗಳು ಕೂಡ ಅಷ್ಟು ಎಫೆಕ್ಟಿವ್ ಆಗಿ ಹಾಕ್ಲಿಕ್ಕೆ ಆಗಲಿಲ್ಲ ಬಿಕಾಸ್ ಆಫ್ ಕೋವಿಡ್. ಸೊ ನಾನು ವಾಪಸ್ ಬಂದುಬಿಟ್ಟೆ ಸರ್. ಮಾರ್ಚ್ ಆಸುಪಾಸಲ್ಲಿ ಬಂದುಬಿಟ್ಟೆ ವಾಪಸ್ಸು. ಊರಲ್ಲೇ ಕುತ್ಕೊಂಡು ನಾನು ಪ್ರಿಪೇರ್ ಆಗಿದ್ದೆ ಸರ್. ಊರಲ್ಲಿ ನಮ್ಮ ಮನೆಯಲ್ಲೇ ನಮ್ಮ ಕೊಟ್ಟಿಗೆ ಇದೆ, ಕೊಟ್ಟಿಗೆಲ್ಲೇ ಒಂದು ರೂಮ್ ಮಾಡಿಕೊಂಡು, ಸಪ್ರೇಟ್ ರೂಮ್ ಮಾಡ್ಕೊಂಡು ಅಲ್ಲೇ ಮ್ಯಾಪೆಲ್ಲ ಅಂಟಿಸ್ಕೊಂಡು ಅಲ್ಲೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಆ ಅಟೆಂಪ್ಟು 4 ತಿಂಗಳು ಪೋಸ್ಟ್ಪೋನ್ ಆಗಿದ್ದರಿಂದ ಫಸ್ಟ್ ಅಟೆಂಪ್ಟೇ ಪ್ರಿಲಿಮ್ಸ್ ಕ್ಲಿಯರ್ ಆಯಿತು. ನೆಕ್ಸ್ಟು ಪ್ರಿಲಿಮ್ಸ್ ಮೇನ್ಸ್ ಬರಲಿಕ್ಕೆ ಅಂದ್ಬಿಟ್ಟು ನಾವೆಲ್ಲ ನೀವು ಇದ್ರಿ ಅಲ್ಲಿ ಗಾಯತ್ರಿ ಬಿಲ್ಡಿಂಗ್ ಹೋದೋ. ಆ ಗಾಯತ್ರಿ ಬಿಲ್ಡಿಂಗಲ್ಲಿ ಒಂದು 18 ಜನ ಹೈಲಿ ಎಫೆಕ್ಟಿವ್ ಪರ್ಸನ್ಸ್ ಅಂತ ಹೇಳ್ಬೋದು, ಹೈಲಿ ಇಂಟೆಲಿಜೆಂಟ್ ಪೀಪಲ್ಲು. ನನಗೆ ಒನ್ ಆಫ್ ದಿ ಬೆಸ್ಟ್ ಥಿಂಗ್ ಇನ್ ಮೈ ಎಂಟೈರ್ ಪ್ರಿಪ್ರೇಷನ್ ಆಗಿರೋಂಥದ್ದು ಗಾಯತ್ರಿ ಬಿಲ್ಡಿಂಗ್ ಅಂತ ಹೇಳ್ತೀನಿ ಸರ್. ನಾನು ಎಲ್ಲ ಕಡೆ ಹೇಳಿದ್ದೀನಿ ನಾನು. ಏನಕ್ಕೆ ಅಂದರೆ ಗಾಯತ್ರಿ ಬಿಲ್ಡಿಂಗ್ ಅಂತೂ ತುಂಬ ಕಲಿಸ್ಕೊಡ್ತು. ಮೋರ್ ದೆನ್ ದಟ್ ಇನ್ಸ್ಟಿಟ್ಯೂಟ್ ಅಥವಾ ಇನ್ನೊಂದು ಅಂತ ಹೇಳೋ ಬದಲು ಅಲ್ಲಿದ್ದಂಥ ಪೀಪಲ್ಗಳು ಆ ರೀತಿ ಇದ್ದರು ಸರ್. ನೀವಿರ್ಬೋದು, ನೀವು ನನಗೆ GS ಎಷ್ಟೋ ಸಬ್ಜೆಕ್ಟ್ ಹೇಳ್ಕೊಟ್ರಿ ಅಲ್ಲಿ. ಅದಾದಮೇಲೆ ನಮಗೆ ಇನ್ನು ನಾಗಬಾಬು ಅಂತ ನಮ್ಮ ರೂಮ್ಮೇಟು, ಸಂದೀಪ್ ಅಂತ ರೂಮ್ಮೇಟು, ಸಾಧು ದಿನೇಶ್, ನಚಿಕೇತು, ಶಿವತೇಜ ಎಲ್ಲ ಎಕ್ಸಲೆಂಟ್ ಪೀಪಲ್ ಇದ್ದಂಥವರಲ್ಲಿ. ಸೊ ಅವರೆಲ್ಲ ನಮ್ಗೆ ಏನಾಗ್ತಾ ಬಂತು, ಒಂದು ರೀತಿ ಹುರಿದುಂಬಿಸಿದ್ರು. ಬಟ್ ಆ ಅಟೆಂಪ್ಟು ನನಗೆ ಮೇನ್ಸ್ ಬಗ್ಗೆ ಅಷ್ಟು ಕಾನ್ಫಿಡೆಂಟ್ ಇರಲಿಲ್ಲ ಸರ್. ನಿಮಗೆ ಗೊತ್ತು, ನಾವು ಜೊತೆಲೇ ಇದ್ದು ಆಗಿಲ್ಲ. ಏನಕ್ಕೆ ಅಂದರೆ ಆಗಲ್ಲ ಅನ್ನೋದೇ ಒಂದು ಮೈಂಡಲ್ಲಿ ಬಂದುಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಆ ಅಟೆಂಪ್ಟ್ ಲೇಸಿ ಮಾಡಿದೆ. ಸೊ ಅದಕ್ಕೋಸ್ಕರ ಆ ಅಟೆಂಪ್ಟ್ ಫೇಲ್ ಆಯಿತು. ನೆಕ್ಸ್ಟ್ 2ನೇ ಅಟೆಂಪ್ಟ್ ಬರೆಯೋಣ ಅಂದರೆ ನನಗೆ ಕೋವಿಡ್ ಬಂತು, ಆಗಲಿಲ್ಲ. ನೆಕ್ಸ್ಟ್ ಅದಾದಮೇಲೆ 3rd ಅಟೆಂಪ್ಟು ಇಂಟರ್ವ್ಯೂ ಕೊಟ್ಟೆ. ಕೆಲವೊಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಅದು ಇದು ಫ್ಯಾಮಿಲಿಗಳೆಲ್ಲ ಇತ್ತು. ಸೊ ಆ ಅಟೆಂಪ್ಟ್ ಆಗಲಿಲ್ಲ. ದೆನ್ 4th ಅಟೆಂಪ್ಟು ಇಂಟರ್ವ್ಯೂ ಕೊಟ್ಟೆ ಜಾಬ್ ಮಾಡಿಕೊಂಡು. ಬಟ್ ಅದು ಕೂಡ ಆಗಲಿಲ್ಲ, 11 ಮಾರ್ಕ್ಸಲ್ಲಿ ಮಿಸ್ ಆಯಿತು. ಸೊ ನಾವು ದಿಸ್ ಈಸ್ 5th ಅಟೆಂಪ್ಟ್. ಸೊ ಬೈ ಗಾಡ್ ಗ್ರೇಸ್ ಕ್ಲಿಯರ್ ಆಯಿತು ಸರ್. ನೀವು ಮೊದಲು ಪರಿಚಯ ಆಗಿದ್ದು ಗಾಯತ್ರಿ ಕ್ಯಾಂಪಸ್ಸಲ್ಲಿ ಸರ್. ನನಗೇನು ನೆನಪಿದೆ, ಮೊದಲು ನಾವು ಕನ್ನಡ ಲಿಟ್ರೇಚರ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಕನ್ನಡ ಲಿಟ್ರೇಚರ್ ಬಗ್ಗೆ ಮಾತಾಡುವಾಗ ತುಂಬ ಜನ ಇದ್ದರು ಕನ್ನಡ ಲಿಟ್ರೇಚರ್ ಆಪ್ಷನಲ್ ಅವರು. ಬಟ್ ಅವ್ರನ್ನ ನೋಡಿದರೆ ಮಾರ್ಕ್ಸ್ಗೋಸ್ಕರ ತಗೊಂಡಿರೋ ಥರ ಅನಿಸ್ತಾ ಇದ್ರು. ಬಟ್ ನಿಮ್ಮನ್ನ ನೋಡಿದರೆ ಜೆನ್ಯೂನ್ ಆಗಿ ಇಂಟ್ರೆಸ್ಟ್ ಇದ್ದ ಥರ ತಗೋತಾ ಇದ್ರಿ. ಸೊ ಯಾವ ರೀತಿ ಕನ್ನಡ ಪ್ರೀತಿ ಸ್ಟಾರ್ಟ್ ಆಯಿತು ನಿಮಗೆ ಅಂತ? ಅಂದರೆ ಸರ್, ಕನ್ನಡ ಅಂದರೆ ನಮಗೆ ಇದರಿಂದನೂ ಕೂಡ ಚಿಕ್ಕ ವಯಸ್ಸಿಂದನೂ ಕಥೆಗಳು ಓದಂಥದ್ದು. ಈ ದಟ್ಟು ಪರ್ಟಿಕ್ಯುಲರ್ಲಿ ಮೈಥಾಲಜಿ ಈ ರೀತಿ ಕಥೆಗಳು ಬಂದರೆ ತುಂಬ ಇಷ್ಟ ಆಗ್ತಿತ್ತು ಸರ್. ನಮ್ಮ ಅಜ್ಜಿ ಯಾವಾಗಲೂ ಸೀತೆ ಅಂತ ಧಾರಾವಾಹಿ ಬರ್ತಿತ್ತು ಅಂದರೆ ಅಲ್ಲೋ ಕುತ್ಕೊಬಿಡ್ತಿದ್ದೋ. ಸುಮ್ಮನೆ 6 ಗಂಟೆ ಹಾಲು ಕರಿಬೇಕಿತ್ತು, ಆ ಹಾಲು ಕರೆಯೋದು ಬಿಟ್ಬಿಟ್ಟು ಕುತ್ಕೊಬಿಡವು. ಏನಕ್ಕೆ ಅಂದರೆ ಆ ಧಾರಾವಾಹಿ ನೋಡೋಣ ಅಂತ. ಸೊ ಈ ರೀತಿಯೇ ಇಂಟ್ರೆಸ್ಟ್ ಇರ್ತಾ ಬರ್ತಿತ್ತು. ಸ್ಕೂಲಲ್ಲೂ ಕೂಡ ನಮಗೆ ಒಳ್ಳೆ ಕನ್ನಡ ಟೀಚರ್ಗಳು ಸಿಕ್ಕಿದ್ರು. ನಮಗೆ ಪಾಂಡಪ್ಪ ಸರ್ ಅಂತ ಸಿಕ್ಕಿದ್ರು ಆರಂಭದಲ್ಲಿ. ಅದಾದಮೇಲೆ ನಮಗೆ ಇದರಲ್ಲಿ ಗಂಗಾಮಣಿ ಮ್ಯಾಮ್ ಅಂತ ಸಿಕ್ಕಿದ್ರು ಪ್ರೈಮರಿ ಸ್ಕೂಲಲ್ಲಿ. ಇನ್ನು ಡಿಗ್ರಿಯಲ್ಲೂ PUCಯಲ್ಲೂ ಕೂಡ ಸವಿತಾ ಮ್ಯಾಮ್ ಅಂತ ಇದ್ದರು. ಇದಾದ ಮೇಲೆ ನಮಗೆ ಡಿಗ್ರಿಯಲ್ಲೂ ವೀರೇಶ್ ಸರ್, ನಂದೀಶ್ ಸರ್ ಅಂತ. ಸೊ ಇವರೆಲ್ಲ ಸಿಕ್ತಾಗ ಏನಾಗ್ತಾ ಬಂತು, ಅವ್ರು ನಮಗೆ ಕನ್ನಡದ ಬಗ್ಗೆ ಹೆಚ್ಚು ಕಥೆಗಳನ್ನು ಹೇಳಿ ಹುರಿದುಂಬಿಸ್ತಾ ಇದ್ರು ಸರ್. ಫಸ್ಟ್ ಆರಂಭದಲ್ಲಿ ನಾನು ಮ್ಯಾಥ್ಸೇ ತೊಗೊಳ್ಬೇಕು ಅಂದ್ಕೊಂಡು ಬಂದಿದ್ದು. ಏನಕ್ಕೆ ಮ್ಯಾಥ್ಸ್ ನಾನು ತುಂಬ ಚೆನ್ನಾಗಿತ್ತು. ಬಟ್ ಸಿಲೆಬಸ್ ನೋಡಿದ ತಕ್ಷಣ ಟಫ್ ಅನ್ನಿಸ್ಬಿಡ್ತು. ಸೊ ಅದಕ್ಕೋಸ್ಕರ ಮ್ಯಾಥ್ಸ್ ಬೇಡ, ಕನ್ನಡ ತಗೊಳ್ಳೋಣ ಅಂತ ಹೇಳಿ ಕನ್ನಡ ಸ್ಟಾರ್ಟ್ ಮಾಡಿದೆ ಸರ್. ಅದು ಸ್ಟಾರ್ಟ್ ಮಾಡಿದ್ಮೇಲೆ ಕನ್ನಡ ಪ್ರೀತಿ ಇನ್ನೂ ಜಾಸ್ತಿ ಆಯಿತು ಅಂತ ಹೇಳ್ಬೋದು ನನಗೆ. ಅಲ್ಲಿ ಇದ್ದಂಥ ನಾನು ಎಲ್ಲ ಕಡೆ ಹೇಳೋದು ಇದೆ ಸರ್, ನನಗೆ GS ಅಲ್ಲಿ ಎಷ್ಟು ಕಲ್ತಿದ್ದೀನಿ ಅದಕ್ಕಿಂತ 4 ಪಟ್ಟು ಹೆಚ್ಚಾಗಿ ಕನ್ನಡದಲ್ಲಿ ಕಲ್ತಿದ್ದೀನಿ ಅಂತ. ಅಷ್ಟು ನನ್ನ ಬದುಕನ್ನು ರೂಪಿಸ್ತದು. ಅಲ್ಲಿದ್ದಂತಹ ಕಾದಂಬರಿಗಳಾಗ್ಬೋದು, ಅಲ್ಲಿರುವಂಥ ಸಿಲೆಬಸ್ಗಳಾಗ್ಬೋದು, ನನ್ನ ವಿಚಾರವನ್ನೇ ಬದಲಾಯಿಸ್ತಾ ಬಂದು ಅದರಿಂದ ಇನ್ನೂ ಜಾಸ್ತಿ ಓದುವಂಥ ಹವ್ಯಾಸ ಬೆಳೆಸ್ಕೊಂಡೆ ನಾನು. ಅದನ್ನೇ ಸರ್ ನೀವು ಹೇಳಿದ್ರಿ, ಕನ್ನಡ ಲಿಟ್ರೇಚರ್ನ ಎಕ್ಸಾಮ್ಗೋಸ್ಕರ ಓದಿದ್ರೆ ನಿಜವಾಗ್ಲೂ ಪಾಸ್ ಆಗೋದು ತುಂಬ ಕಷ್ಟ. ಕನ್ನಡ ಲಿಟ್ರೇಚರ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ಓದಿದ್ರೆ ಡೆಫಿನೆಟ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಇನ್ನೊಂದು ಇಲ್ಲಿ ನಾನು ಹೇಳೋಕ್ಕೆ ಏನಂದರೆ ಸರ್, ಕನ್ನಡ ಲಿಟ್ರೇಚರ್ ಎಷ್ಟೋ ಜನ ಹುಡುಗರು ತಗೊಂಡಂಥವ್ರು ಕೂಡ ಏನಂತ ಹೇಳ್ತಿದ್ದಾರೆ, ನಮ್ಮ ಕೈಲಿ ಆಗ್ತಿಲ್ಲ, ಅಂದರೆ ಒಳ್ಳೆ ಮಾರ್ಕ್ಸ್ ಬರ್ತಿಲ್ಲ, ಇದಾಗ್ತಿಲ್ಲ, ಒಳ್ಳೆ ರ್ಯಾಂಕ್ಗಳು ಬರ್ತಿಲ್ಲ, ಈ ಸಲ ಬರೀ 3 ರ್ಯಾಂಕ್ ಬಂದಿರೋದು, ಈ ರೀತಿ ಎಲ್ಲ ಹೇಳ್ತಿದ್ದಾರೆ. ನಾನು ಹೇಳೋದೇನಪ್ಪ ಅಂದರೆ, ಜೆನ್ಯೂನಾಗಿ ಯಾರು ಕನ್ನಡ ಟ್ರೈ ಮಾಡ್ತಾರೆ ಅವ್ರಿಗೆ ತುಂಬ ಒಳ್ಳೆ ಮಾರ್ಕ್ಸು ಬರುತ್ತೆ, ರ್ಯಾಂಕು ಬರುತ್ತೆ ಸರ್. ಏನಕ್ಕೆ ಅಂದರೆ ನಂದು ಫಸ್ಟ್ ಇಂಟರ್ವ್ಯೂ ಟೈಮಲ್ಲಿ 273, ಸೆಕೆಂಡು 265 ಆ್ಯಂಡ್ ಥರ್ಡ್ 274. ನಂದು ಆ ಅವರೇಜ್ ಮೇಂಟೈನ್ ಆಗ್ತಾನೆ ಇದೆ. ಬೇರೆ ಆಪ್ಷನಲ್ಗಳು ನೋಡಿ ವೇರಿಯೇಷನ್ ಸಿಕ್ಕಾಬಟ್ಟೆ ಇರುತ್ತೆ. ಬಟ್ ಕನ್ನಡದಲ್ಲಿ ಒಂದು ಸಲ ತಗೊಂಡ್ರೆ ಅದು ವೇರಿಯೇಷನ್ ಆಗಲ್ಲ. ಕನ್ನಡದ ಹುಡುಗರ ಸಮಸ್ಯೆ ಏನಪ್ಪ ಅಂದರೆ, ಅವರು ಪ್ರಿಲಿಮ್ಸಲ್ಲಿ ಹೆಚ್ಚು ಜನ ಬರ್ತಿಲ್ಲ, ಮೇನ್ಸಲ್ಲಿ ಹೆಚ್ಚು ಜನ ಪಾಸ್ ಆಗ್ತಿಲ್ಲ. ಕನ್ನಡನ ಒಂದು ಡಿಫ್ರೆಂಟ್ ಅಪ್ರೋಚಲ್ಲಿ ಬರೆದ್ರೆ ಡೆಫಿನೆಟ್ಲಿ ಒಳ್ಳೆ ಸ್ಕೋರು ಬರುತ್ತೆ, ಒಳ್ಳೆ ರ್ಯಾಂಕು ಬರುತ್ತೆ ಅಂತ
ನನಗೆ ಅನಿಸುತ್ತೆ ಸರ್. ಅದಕ್ಕೆ ಎಕ್ಸಾಂಪಲ್ ಅಂದರೆ ನೀವು ಮತ್ತು ನಮ್ಮ ಲಾಸ್ಟ್ ಪಾಡ್ಕಾಸ್ಟಿನ ಗೆಸ್ಟ್ ಸಾಗರ್ ಅವರು. ಹೀ ಈಸ್ ಆಲ್ಸೋ ವಂಡರ್ಫುಲ್ ಪರ್ಸನ್. ಅವರು 2 ಶಾರ್ಟ್ ಸ್ಟೋರಿಗಳನ್ನು ಬರೆದಿದ್ದಾರೆ. ಆ 19 ದಿನಗಳು ಅಂತ ಒಂದು ಲವ್ ಸ್ಟೋರಿ, ಮತ್ತು ಇನ್ನೊಂದು ಈ ಥ್ರಿಲ್ಲರ್ ಕಥೆನೂ ಬರ್ತಿದ್ದೀನಿ ಅಂತ ಹೇಳಿದ್ದಾರೆ. ಸರ್ಕಲ್ ಬಗ್ಗೆ ಬರೆದಿದ್ದಾರೆ ಅಂತ. ಅವರು ಕೂಡ ನಮಗೆ ಇಂಟರ್ವ್ಯೂ ಟೈಮಲ್ಲಿ ಪರಿಚಯ ಆದಂಥವ್ರು. ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಹೋದಷ್ಟು ಸರ್, ಹೀಸ್ ಅ ಹೋಲ್ ಡಿಫ್ರೆಂಟ್, ಒಂಥರ ತುಂಬ ಒಳ್ಳೆ ಪರ್ಸ್ನಾಲಿಟಿ ಅನ್ನಿಸ್ತು. ಆ ರೀತಿ ತುಂಬ ಜನ ಇದ್ದಾರೆ ಸರ್. ಫಾರ್ ಎಕ್ಸಾಂಪಲ್ ನೀವು ಐ ವಾಂಟ್ ಯು ಟು ಬಿ ವೆರಿ, ನಾವು ತುಂಬ ಆಗ್ಲಿಂದನೂ ನೋಡಿದ್ದೀನಿ, ಏನಕ್ಕೆ ನಿಮ್ಮಿಂದ ನಾವು ಕಲ್ತಿದ್ವಿ ತುಂಬ GS ಇದರಲ್ಲೆಲ್ಲ. ಸೊ ಐ ವಾಂಟ್ ಯು ಟು ಬಿ ಆಲ್ಸೋ ಸಕ್ಸಸ್ಫುಲ್. ಐ ವಿಲ್ ಹೋಪ್ ಡೆಫಿನೆಟ್ಲಿ ಹಾಗೆ ಆಗುತ್ತೆ ಸರ್. ಆ್ಯಂಡ್ ಒನ್ ಥಿಂಗ್ ಫಾರ್ ಮೈ ಸ್ಟೂಡೆಂಟ್ಸ್ ಆಲ್ಸೋ ನಾನು ಅದನ್ನೇ ಹೇಳೋಕ್ಕೆ ಇಷ್ಟಪಡೋಂಥದ್ದು. ಈವನ್ ನನಗೆ ಏನಂದರೆ, ಈಗ ನಿಮಗೆ ಗೊತ್ತು ನನ್ನ ಹತ್ರ ಒಂದು ಇಷ್ಟು ಜನ ಸ್ಟೂಡೆಂಟ್ಸ್ ಬಳಗನೇ ಇದೆ. ಸೊ ಆ ಬಳಗವನ್ನು ನಾನು ಹೋದರೆ ಯಾರಪ್ಪ ಟೇಕ್ ಕೇರ್ ಮಾಡೋದು ಅಂದರೆ, ಐ ವಿಲ್ ಡೆಫಿನೆಟ್ಲಿ ರೆಫರ್ ಯುವರ್ ನೇಮ್. ಯಾಕಂದರೆ ಯು ಆರ್ ಸಚ್ ಅ ವಂಡರ್ಫುಲ್ ಮೆಂಟರ್ ಆ್ಯಂಡ್ ಪರ್ಸ್ನಾಲಿಟಿ. ಆ್ಯಂಡ್ ನಿಮಗೂ ಕೂಡ ಇದಾಗಲಿ ಅಂತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಂ ಸರ್. ಆಮೇಲೆ ಇನ್ನೊಂದು ಏನಂತಂದರೆ ಸರ್, ಗಾಯತ್ರಿ ಕ್ಯಾಂಪಸಲ್ಲಿ ಡೈಲಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಆ ಡಿಸ್ಕಷನ್ ಮಾಡುವಾಗ GS ನಾವು ಹೇಳೋದಾಗಲಿ, ಕನ್ನಡ ಲಿಟ್ರೇಚರ್ ನೀವು ಹೇಳೋದಾಗಲಾಯಿತು. ಅದಾದಮೇಲೆ ಮೊದಲು ಒಂದು ಟೆಸ್ಟ್ ಮಾಡಿದ್ರಲ್ಲಿ, ಸೊ ಮಾಕ್ ಟೆಸ್ಟ್ ಮಾಡಿದಾಗ essay ಮಾರ್ಕ್ಸ್ ನೋಡ್ತಾ ಇದ್ವಿ. essay ಮಾರ್ಕ್ಸಲ್ಲಿ ನನಗೆ ಒನ್ ಆಫ್ ದ ಹೈಯೆಸ್ಟ್ ಬಂದಿತ್ತು. ನಿಮಗೆ ಒಂದು essay ಮಾರ್ಕ್ಸಲ್ಲಿ ಕಂಪ್ಲೀಟ್ 0 ಅಂತ ಕೊಟ್ಟಿದ್ರು. ಕಂಪ್ಲೀಟ್ ಮಾರ್ಕ್ ಹಾಕಿ essay ಇಂಟರ್ಪ್ರಿಟೇಷನ್ ರಾಂಗ್ ಆಗಿದೆ ಅಂತ. ಬಟ್ ಅದಾದಮೇಲೆ ಮೇನ್ಸ್ ಬರೆದ್ವಿ. ಮೇನ್ಸ್ ಬರೆದಾಗ ಮಾರ್ಕ್ಸ್ ನೋಡಿದರೆ ನಿಮಗೆ 135 ಬಂದಿತ್ತು. ಸೊ ಯಾವ ರೀತಿ ಆ 3 ಮಂತ್ಸಲ್ಲಿ ಚೇಂಜ್ ಮಾಡ್ಕೊಂಡೆ ನೀವು essay ಪ್ರಿಪರೇಷನ್ ಸ್ಟಾರ್ಟ್? ಸೀರಿಯಸ್ಲಿ ಗೊತ್ತಿಲ್ಲ ಸರ್, ಹೇಳ್ತೀನಿ. ಮಾರ್ಕ್ಸ್ ಯಾವ ರೀತಿ ಬರುತ್ತೆ ನಮ್ಗೆ ಗೊತ್ತಾಗಲ್ಲ ಸರ್, ನಿಮಗೂ ಅದು ಗೊತ್ತಿರುತ್ತೆ. ಅಂದರೆ ಅಲ್ಲಿ ಮ್ಯಾಮ್ ಏನೋ ಮೇ ಬಿ ಇಂಟರ್ಪ್ರಿಟೇಷನ್ ರಾಂಗ್ ಇದೆ ಅಂತ ಹಾಕಿರ್ಬೋದು. ಬಟ್ ಆ ಟೈಮಲ್ಲಿ ನಾನು ಅಂದ್ಕೊಂಡಿದ್ದು ಇಷ್ಟೇ ಸರ್, ಅಂದರೆ essay ಆಗ್ಬೋದು, ಎಥಿಕ್ಸ್ ಆಗ್ಬೋದು, ಜನರಲಿ ಏನಿರುತ್ತೆ, ನಾವು ವೆಸ್ಟರ್ನ್ ಫಿಲಾಸಫರ್ಸು ಮತ್ತು ಇವ್ರ ಮೇಲೆ ಹೆಚ್ಚು ಒಲವನ್ನು ತೋರಿಸ್ತಾ ಬರ್ತೀವಿ. ಅವ್ರನ್ನೇ ಬರೆದ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ನಾವು ಪ್ಲೇಟೋ, ಅರಿಸ್ಟಾಟಲ್ ಅಂತ. ನನಗೆ ಆ್ಯಕ್ಚುಲಿ ಫಸ್ಟ್ ಅಟೆಂಪ್ಟ್ ನನಗಾಗಿ 21 ಇಯರ್ಸ್ ಏಜು, ಅವ್ರನ್ನೆಲ್ಲ ನೆನ್ಪಿಟ್ಕೊಳ್ಳೋದೇ ಕಷ್ಟ ಆಗ್ತಿತ್ತು ಸರ್. ನಾನು ಅಂದ್ಕೊಂಡಿದ್ದು ಒಂದೇ, ಇವ್ರನ್ನ ಏನಕ್ಕೆ ಇಷ್ಟೊಂದು ನೆನ್ಪಿಟ್ಕೊಳ್ಳೋಕೆ ಆಗಲಿಲ್ಲ ಅಂದ್ರೂ ತಪ್ಪು ಏನಕ್ಕೆ ಬರೀಬೇಕು, ನಮ್ಮವರೇ ತುಂಬ ಜನ ಇದ್ದಾರಲ್ಲ, ಬಸವಣ್ಣನ ಬರೆಯೋಣ ಅಂತ. ಈ ಮೊಲೆಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಇದು ನಂದು ಇಂಟ್ರೊಡಕ್ಷನ್. ಅದು ನನಗೆ ಟ್ರಾನ್ಸ್ಲೇಷನು ಕರೆಕ್ಟಾಗಿ ಬರಲ್ಲ. ಒನ್ ಹೂ ಹ್ಯಾಸ್ ಬ್ರೆಸ್ಟ್ ಆ್ಯಂಡ್ ಲಾಂಗ್ ಹೇರ್ ಇಸ್ ಫೀಮೇಲ್, ಒನ್ ಹೂ ಹ್ಯಾಸ್ ಮಸ್ಟ್ಯಾಚ್ ಆ್ಯಂಡ್ ಬಿಯರ್ಡ್ ಇಸ್ ಮೇಲ್, ಈ ರೀತಿ ಬರೆದಿದ್ದೀನಿ. ಅದಕ್ಕೆ ಒಳ್ಳೆ ಸ್ಕೋರ್ ಬಂದಿದೆ ಸರ್. ಆ್ಯಂಡ್ ಎಷ್ಟೋ ಜನ ಕನ್ನಡ ಕವಿಗಳನ್ನ ಅಲ್ಲಿ ಹಾಕಿದ್ದೀನಿ. ಕುವೆಂಪು ಅವ್ರ ವಿಶ್ವಮಾನವ ತತ್ವ ಹಾಕಿದ್ದೀನಿ essayಯಲ್ಲಿ, ಅನಕ್ರು ಅವ್ರನ್ನ ಹಾಕಿದ್ದೀನಿ, ಅದಾದಮೇಲೆ G.S. ಶಿವರುದ್ರಪ್ಪ ಅವ್ರನ್ನ ಹಾಕಿದ್ದೀನಿ. ಈ ರೀತಿ ಇವ್ರುಗಳನ್ನು ನಾನು ಇನ್ವಾಲ್ವ್ ಮಾಡ್ಕೊಳ್ತಾ ಬಂದೆ ಸರ್. ಅಂದರೆ ಆಗ ನನಗೆ ಫಾಲ್ಸ್ ನರೇಷನ್ ಏನಿತ್ತು ಪ್ರಿಪೇರ್ ಆಗಬೇಕಾದ್ರೆ, ಅಂದರೆ ಜಾಸ್ತಿ ನಾವು ವೆಸ್ಟರ್ನೇ ಬರಿಬೇಕೇನೋ ಅಂತ. ಬಟ್ ಹೋಗ್ತಾ ಯಾವಾಗ ಕನ್ನಡದವ್ರನ್ನ ಹಾಕ್ತೆ, ಅದೇ ಒಳ್ಳೆ ಸ್ಕೋರ್ ತಂದು ಕೊಡ್ತು. ಬಟ್ ಅನ್ಫಾರ್ಚುನೇಟ್ಲಿ ಅದಾದಮೇಲೆ 2-3 ಅಟೆಂಪ್ಟ್ಗಳಲ್ಲಿ ನಂದು ಒಳ್ಳೆ ಸ್ಕೋರ್ ಬರಲಿಲ್ಲ. ಏನಕ್ಕೆ ಅಂದರೆ ಅಷ್ಟರಲ್ಲಿ ಆಲ್ರೆಡಿ ಇವ್ರನ್ನೆಲ್ಲ ಓದ್ಕೊಂಡು ಅಭ್ಯಾಸ ಮಾಡ್ಕೊಳ್ಳೋದು ಫಾಲೋ ಮಾಡಿಕೊಂಡು, ಸೊ ಅಲ್ಲಿ ಮೇ ಬಿ ಎಫೆಕ್ಟ್ ಆಯ್ತೇನೋ ಅಂತ ಅನಿಸುತ್ತೆ ಸರ್. ಆಮೇಲೆ ನಿಮ್ಮ ರೀಸೆಂಟ್ ಇಂಟರ್ವ್ಯೂಸ್ ಎಲ್ಲ ನೋಡಿದಾಗ ಒಂದು ಅರ್ಥ ಆಯ್ತು ನಮಗೆ, ಪಿಯರ್ ಗ್ರೂಪ್ ಇಂಪಾರ್ಟೆನ್ಸ್ ಏನಂತ. ಸೊ ನಿಮ್ಮ ಪಿಯರ್ ಗ್ರೂಪ್ ಇಂಪಾರ್ಟೆನ್ಸ್ ಯಾವ ಥರ ಇತ್ತು, ಯಾವ ರೀತಿ ಪಿಯರ್ ಗ್ರೂಪು ನಿಮ್ಮನ್ನ ಜಾಸ್ತಿ ಇನ್ಸ್ಪೈರ್ ಮಾಡುತ್ತೆ, ಮೋಟಿವೇಟ್ ಮಾಡುತ್ತೆ, ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ಎಸ್ ಸರ್, ನನಗೆ ಪಿಯರ್ ಗ್ರೂಪ್ ಅಂತ ಬಂತು ಅಂದರೆ ನನಗೆ 2 ಗ್ರೂಪ್ಗಳು ತುಂಬ ಇಷ್ಟ ಆಗುತ್ತೆ ಸರ್. ಅಂದರೆ ಇಂಪಾರ್ಟೆಂಟ್ ಅನಿಸಿದ್ದು 2 ಗ್ರೂಪ್ಗಳು. ಒಂದು ಗಾಯತ್ರಿ ಬಿಲ್ಡಿಂಗಲ್ಲಿ ಸಿಕ್ತಂತಹ 18 ಜನಗಳು, ಮತ್ತು ಇನ್ನೊಂದು ನಾವು ಫಸ್ಟ್ ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಸಿಕ್ಕಿದಂತಹ ಇನ್ನೊಂದು ಪಿಯರ್ ಗ್ರೂಪು. ಫಸ್ಟ್ ಪಿಯರ್ ಗ್ರೂಪ್ ಹೇಳಬೇಕು ಅಂದರೆ ಸರ್, ಇವತ್ತು ನಾನು ಏನೇನು ಮೇನ್ಸ್ ಆನ್ಸರ್ ರೈಟಿಂಗ್ ಬರಿತಾ ಇದ್ದೀನಿ, ಅಥವಾ ನನ್ನ UPSC ಬಗ್ಗೆ ಸಂಪೂರ್ಣ ನಾಲೆಡ್ಜನ್ನು ಡೆವಲಪ್ ಮಾಡಿದಂಥವರು ಫಸ್ಟ್ ಪಿಯರ್ ಗ್ರೂಪು, ಇನ್ಕ್ಲೂಡಿಂಗ್ ವಿನಾಯಕ್ ಸರ್, ನೀವು, ಶಿವತೇಜ ಅವರಾಗ್ಬೋದು, ಪೃಥ್ವಿ, ಆ್ಯಂಡ್ ಅದಾದಮೇಲೆ ದಿನೇಶ್, ನಚಿಕೇತ್, ನಾಗಬಾಬು, ಸಂದೀಪ್, ಸಾಯಿ ಚರಣ್, ಈ ರೀತಿ ಇವರು. ಸೊ ಒಂದು 18 ಜನಗಳು ಏನೇನಿದ್ರು ಅವರು ನನ್ನನ್ನು ಡೆವಲಪ್ ಮಾಡಿದ್ದು ಸರ್. ಆಗ ನಾನು ನಿಮ್ಮೆಲ್ಲರಿಗಿಂತ ಚಿಕ್ಕವನು ಆಗ. ಸೊ ಎಲ್ಲರೂ ಕೂಡ ಒಂದು ರೀತಿ ತಮ್ಮನ ರೀತಿ ನೋಡಿಕೊಂಡು ಗೈಡ್ ಮಾಡ್ತಾ ಬರ್ತಿದ್ರಿ. ಈವನ್ ಈ ನನಗೆ ಇಂಗ್ಲೀಷ್ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ನನಗೆ ಸಿಟ್ಕಾಮ್ ನೋಡು ಅಂತ ಹೇಳಿದವರು ನೀವೇ. ಸೊ ಈ ರೀತಿ ನಮ್ಗೆ ಕಲ್ತ್ಕೊಂಡಿದ್ದು ಸೀರೀಸ್ಗಳಾಗ್ಬೋದು, ಸಿಟ್ಕಾಮ್ಸ್ಗಳಾಗ್ಬೋದು, ಈ ರೀತಿ ಇಂಗ್ಲೀಷ್ ನಂದು ಇಂಪ್ರೂವ್ ಆಗಲಿಕ್ಕೂ ಕಾರಣನೇ ಗಾಯತ್ರಿ ಬಿಲ್ಡಿಂಗು. ಒಂದು ಉತ್ತಮವಾದಂಥ ಪಿಯರ್ ಗ್ರೂಪ್ ಸಿಕ್ತು ಸರ್. ಆನ್ಸರ್ ಯಾವ ರೀತಿ ಬರೀಬೇಕು, ನನಗೆ ಈಗಲೂ ಕೂಡ ಒಂದು ಮಾತು ನೆನಪಿದೆ. ಏನಪ್ಪ ಅಂದರೆ ನಚಿಕೇತ್ ಹೇಳಿದ್ದು, ನಾನು ಪೇಪರ್ ಕಂಪ್ಲೀಟ್ ಆಗ್ತಿರಲಿಲ್ಲ. ಅವ್ರೇನಂತ ಹೇಳಿದ್ರು, ಆನ್ಸರ್ ಬರೀತಾ ಇರ್ಬೇಕಾದ್ರೆ ಪೆನ್ ನಿಲ್ಲಿಸಬಾರ್ದು ಅಂತ. ಅದೊಂದೇ ವರ್ಡ್ ಎಲ್ಲ ಸಲಿನೂ ಪೇಪರ್ ಕಂಪ್ಲೀಟ್ ಆಯಿತು. ಈ ರೀತಿ ಸಣ್ಣ ಪುಟ್ಟ ಗೈಡೆನ್ಸನ್ನು ಕೂಡ, ಮತ್ತು ನಾವೆಲ್ಲ ಜೊತೆಲಿ ಕುತ್ಕೊಂಡು ಓದ್ತಿದ್ದೋ, PD365 ಇರ್ಬೋದು ಅಥವಾ ಇನ್ನೊಂದಿರ್ಬೋದು, ಅದು ನಮಗೆ ಸಿಕ್ಕಾಬಟ್ಟೆ ಹೆಲ್ಪ್ ಮಾಡ್ತಾ ಬಂತು ಸರ್. ಆ್ಯಂಡ್ GS ಅಲ್ಲಿ ನಾನು ಆಗಿನ್ನೂ ನಂದು ಕೋಚಿಂಗು ಇದಾಗಿದ್ದರಿಂದ ಈ ಮೇನ್ಸ್ ಸಬ್ಜೆಕ್ಟ್ಗಳು ಏನಿದೆ ಅದನ್ನು ಯಾವುದೂ ಓದಿರಲಿಲ್ಲ. ನಾವು ನೀವೇ ಡಿಸ್ಕಸ್ ಮಾಡಿ, ನಮ್ಗೆ ವರ್ಲ್ಡ್ ಹಿಸ್ಟ್ರಿ ಹೇಳ್ಕೊಟ್ಟರು ನೀವು, ಪೋಸ್ಟ್ ಇಂಡಿಪೆಂಡೆನ್ಸ್ ಇವನ್ನೆಲ್ಲ ಹೇಳ್ಕೊಟ್ಟರು ನೀವು. ಸೊ ಈ ರೀತಿ ಒಂದು ಪಿಯರ್ ಗ್ರೂಪ್ ಸರ್. ಸೆಕೆಂಡು ಇಂಟರ್ವ್ಯೂ ಮತ್ತು ಪರ್ಸ್ನಾಲಿಟಿ ವೈಸು ನನ್ನನ್ನು ಡೆವಲಪ್ ಮಾಡಿದ್ದು ನನ್ನ 2ನೇ ಪಿಯರ್ ಗ್ರೂಪು. ದೇ ಆರ್ ಆಲ್ಸೋ ವಂಡರ್ಫುಲ್ ಪೀಪಲು. ಈಗ ಆಲ್ರೆಡಿ ಅವರೆಲ್ಲ ಸರ್ವಿಸಲ್ಲಿದ್ದಾರೆ. ಶ್ರುತಿ ಯರಗಟ್ಟಿ ಮ್ಯಾಮು ಆಗ್ಮುಟ್ ಕೇಡರಲ್ಲಿ ಸರ್ವಿಸಲ್ಲಿದ್ದಾರೆ. ಭಾನುಪ್ರಕಾಶ್ ಸರ್ ಈಗ ಬೆಳಗಾವಿಲಿದ್ದಾರೆ.
ಅದಾದಮೇಲೆ ಭರತ್ ಯಾರಮ್ಮ ಅವರು ಸಿಕ್ಕಿಮಲ್ಲಿದ್ದಾರೆ. ನೆಕ್ಸ್ಟ್ ಸಂಪ್ರೀತ್ ಅಂತ ಇದ್ದರು, ಮೇಘನಾ ಬಿ ಎಮ್, ರಘುನಂದನ್ ಅವರು ನಬಾರ್ಡಲ್ಲಿ ಕೆಲಸ ಮಾಡ್ತಿದ್ದಾರೆ, ಡಾಕ್ಟರ್ ಕೃಷ್ಣ ದೋನವಾಡೆ. ಈ ಗ್ರೂಪು ಸರ್, ಈ ಗ್ರೂಪು ನನ್ನನ್ನು ಬೇರೆ ಹಂತಕ್ಕೆ ಕರ್ಕೊಂಡೋಯ್ತು. ಗಾಯತ್ರಿ ಬಿಲ್ಡಿಂಗಲ್ಲಿ ಏನು ಫೌಂಡೇಶನ್ ಸಿಕ್ತು ಅದನ್ನು ಬೇರೆ ಹಂತಕ್ಕೆ ಕರ್ಕೊಂಡೋಗಿದ್ದು ಈ ಗ್ರೂಪು. ನನಗೆ ಈಗ ಏನೇ ಸಮಸ್ಯೆ ಬರಲಿ, ಏನೇ ಒಂದು ಪ್ರಾಬ್ಲಮ್ ಅದನ್ನು ಕೂಡ ನಾನು ಫಸ್ಟ್ ಫೋನ್ ಮಾಡೋದು ಭಾನು ಸರ್ಗೆ, ಭರತ್ ಅವರಿಗೆ, ಈ ರೀತಿ ನಡೀತಿದೆ, ಮತ್ತು ಕೃಷ್ಣ ಅವರಿಗೆ, ಸರ್ ಈ ರೀತಿ ನಡೀತಿದೆ ಏನು ಮಾಡಲಿ ಅಂತ. ಅವರು ಏನೋ ಒಂದು ಸಜೆಷನ್ ಕೊಡ್ತಾರೆ, ಈ ರೀತಿ ಮಾಡಿರಿ ಅಂತ. ಮತ್ತು ಹಲವಾರು ಅವಕಾಶಗಳು ಕೊಟ್ಟರು. ನಾನೊಂದು ಎಥಿಕ್ಸ್ ಬುಕ್ ಟ್ರಾನ್ಸ್ಲೇಟ್ ಮಾಡಿದೆ, ಅದನ್ನು ಭಾನು ಸರ್ ಫಸ್ಟು ನನಗೆ ಹೇಳಿದಂಥವ್ರು, ಮಾಡಿರಿ ನೀವು ಅಂತ. ನಾನು ಹೇಳಿದೆ, ಗುರುಗಳೇ ಇವೆಲ್ಲ ಯಾಕೆ, ನಾನು ಇನ್ನೂ ಇದು ಪಾಪ ಅವ್ರಿಗೂ ಕೂಡ ಹೊಸೊಬ್ರಿಗೆ ಕೊಡೋದಕ್ಕೆ ಹಿಂಜರಿಕೆ ಇರುತ್ತೆ ಅಂತ. ಎಲ್ಲರೂ ಈ ರೀತಿನೇ ಮಾಡಿದ್ರೆ ಹೊಸೊಬ್ರು ಎಲ್ಲಿ ಬರ್ತಾರೆ ಅಂತ, ನೀವು ಮಾಡಿರಿ ಅಂತ ಇದು ಮಾಡಿದಂಥವ್ರು. ಅಟೆಂಪ್ಟ್ ಕೊಡಲಿಕ್ಕೂ ಅಷ್ಟೇ ಭರತ್ ಅಷ್ಟು ಪ್ರೋತ್ಸಾಹ ಮಾಡಿದಂಥವ್ರು. ಲಾಸ್ಟ್ ಟೈಮ್ ನಂದು ಇಂಟರ್ವ್ಯೂ ಸ್ಕೋರು 184 ಸರ್. ಅದಕ್ಕೆ ಮುಖ್ಯವಾದ ಕಾರಣ ಭರತ್ ಅವರು ಮತ್ತು ಕೃಷ್ಣ ಸರ್. ಸೊ ಅಷ್ಟು ಸಹಾಯ ಮಾಡಿದಂಥವ್ರು ಅವರು. ಈ ರೀತಿ ಒಂದು ಒಳ್ಳೆ ಪಿಯರ್ ಗ್ರೂಪ್ ಅಂತೂ ತುಂಬ ಚೆನ್ನಾಗಿ ಸಿಕ್ತು ಸರ್ ನನಗೆ. ಐ ಆಮ್ ಲಕ್ಕಿ ಟು ಹ್ಯಾವ್ ದಿಸ್ ಪಿಯರ್ ಗ್ರೂಪ್, ವೆದರ್ ಇಟ್ಸ್ ಇನ್ ಗಾಯತ್ರಿ ಬಿಲ್ಡಿಂಗ್ ಆಲ್ಸೋ, ವೆದರ್ ಇಟ್ಸ್ ಇಲ್ಲಿ ನನಗೆ ಸಿಕ್ತಂಥದ್ದಾಗಲಿ. ಇವೆರಡು ನನ್ನನ್ನು ತುಂಬ ಬೇರೆ ಲೆವೆಲ್ಗೆ ಕರ್ಕೊಂಡೋದಂಥದ್ದು. ಅಂದರೆ ನನ್ನ ಏಜ್ ಗ್ರೂಪಲ್ಲೇ ನನ್ನನ್ನು ಬೇರೆ ಲೆವೆಲ್ಗೆ ಡೆವಲಪ್ ಮಾಡಿದ್ದು ಈ ಎರಡು ಪಿಯರ್ ಗ್ರೂಪ್ ಅಂತ ಸರ್. ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಪಿಯರ್ ಗ್ರೂಪ್. ಯಾರನ್ನ ಫ್ರೆಂಡ್ಸ್ ಮಾಡ್ಕೊತೀರೋ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಕೇಳ್ಬೇಕಂದ್ರೆ ಸರ್, ನಾವು ಫಸ್ಟ್ ಇಂಟರ್ವ್ಯೂ ಆದಮೇಲೆ ಡಿಸ್ಕಷನ್ ಮಾಡಿದ್ವಿ, ನಿಮ್ದು ಇಂಟರ್ವ್ಯೂ ಆದಮೇಲೆ ಮಾರ್ಕ್ಸ್ ತುಂಬ ಕಡಿಮೆ ಬಂದಿತ್ತು. ಸೊ ಅದಾದಮೇಲೆ ನೆಕ್ಸ್ಟ್ ಇಂಟರ್ವ್ಯೂ 184, ಈ ವರ್ಷ 175. ಸೊ ಯಾವ ರೀತಿ ಇಂಟರ್ವ್ಯೂ ಮಾರ್ಕ್ಸ್ನ ಇಂಪ್ರೂವ್ ಮಾಡ್ಕೊಂಡೆ ನೀವು ಅಂತ? ಸರ್ ನಂದು ಫಸ್ಟ್ ಇಂಟರ್ವ್ಯೂವಲ್ಲಿ ನನಗೊಂದು ಪ್ರಿಜುಡೈಸ್ ಇತ್ತು ಸರ್, ನನಗೆ ಇಂಗ್ಲೀಷ್ ಬರಲ್ಲ ಅಂತ. ಅದೇ ನನ್ನ ಅಂಡರ್ ಕಾನ್ಫಿಡೆಂಟ್ ಮಾಡಿತ್ತು. ಆ್ಯಕ್ಚುಲಿ ಅದು ತಪ್ಪು, ತಿಳುವಳಿಕೆಯೇ ತಪ್ಪು. ಇಂಗ್ಲೀಷ್ ಬರಲೇಬೇಕು ಅನ್ನೋಂಥ ನೆಸೆಸಿಟಿ ಏನಿರಲ್ಲ, ಒಂದು ನಾರ್ಮಲ್ ಇಂಗ್ಲೀಷ್ ಇದ್ರೂ ಸಾಕು. ಬಟ್ ಆ ಟೈಮಲ್ಲಿ ನನಗೇನಾಗ್ತಾ ಬಂತು, ನಾನು ಅಷ್ಟು ಅಂಡರ್ ಕಾನ್ಫಿಡೆಂಟ್ ಇದ್ದಿದ್ದರಿಂದ ಆ ಗ್ರೂಪಲ್ಲಿ ಪಾರ್ಟಿಸಿಪೇಟು ಮಾಡ್ತಿರಲಿಲ್ಲ ನನ್ನ ಡಿಸ್ಕಷನ್ಗಳಿಗೆ. ಇನ್ನೊಂದೇನು ಅಂದರೆ ಕರೆಕ್ಟಾಗಿ ಪ್ರಿಪೇರು ಆಗ್ತಿರಲಿಲ್ಲ. ನಂದು ಹಳೇ ಫ್ರೆಂಡ್ಸ್ಗಳಿದ್ದಾರೆ ಸರ್ ಅಲ್ಲಿ ನಮ್ಮ ಲೈಬ್ರರಿಲಿ ಇದ್ದಂಥವ್ರು, ಅವರೆಲ್ಲ ಕೂತ್ಕೊಂಡು ಸಿಂಪಲಾಗಿ ರ್ಯಾಂಡಮಾಗಿ ಕ್ವಶನ್ ಕೇಳಿದ್ರು ಕೂಡ ನನಗೆ ಆನ್ಸರ್ ಮಾಡೋಕ್ಕೆ ಬರ್ತಿರಲಿಲ್ಲ. ಅವರು ಕೂಡ ಎಕ್ಸಾಮಲ್ಲಿ ಇರ್ತಿರಲಿಲ್ಲ. ಬಟ್ ಅವ್ರಿಗೆ ಕ್ವಶನ್ ಕೇಳಿದ್ರು ನನಗೆ ಆನ್ಸರ್ ಮಾಡೋಕ್ಕೆ ಬರ್ತಿರಲಿಲ್ಲ. ಸೊ ಅದು ನನಗೆ ಇನ್ಫೀರಿಯಾರಿಟಿ ಬೆಳೆಸ್ಬಿಡ್ತು. ಮತ್ತು ನಾನು ಅಷ್ಟು ಪ್ರಾಕ್ಟೀಸು ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಆಗೊಂದು ಸ್ವಲ್ಪ ಅಂಡರ್ ಕಾನ್ಫಿಡೆಂಟ್ ಇದ್ದೆ ಬಿಕಾಸ್ ಆಫ್ ಸಮ್ ಪರ್ಸ್ನಲ್ ಪ್ರಾಬ್ಲಮ್ಸು, ಫೈನಾನ್ಷಿಯಲ್ ಪ್ರಾಬ್ಲಮ್ಸು. ಸೊ ಇವೆಲ್ಲ ಇದ್ದಿದ್ದರಿಂದ ನನಗೆ ಅಷ್ಟು ಕರೆಕ್ಟಾಗಿ ಪರ್ಫಾರ್ಮ್ ಮಾಡೋಕ್ಕಾಗಿರಲಿಲ್ಲ. ನೆಕ್ಸ್ಟ್ ಅದಾದಮೇಲೆ ಎರಡನೇ ಇಂಟರ್ವ್ಯೂಗೆ ಬಂದಾಗ ಒಂದು ಸರ್ ನಾನು ಕ್ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಭಾನು ಸರ್ ಹೇಳಿದ್ರು, ಸಾಧ್ಯ ಆದಷ್ಟು ಕ್ಲಾಸ್ ಮಾಡಿ, ನಿಮ್ಮ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ ಮತ್ತು ಕಾನ್ಫಿಡೆಂಟ್ ಆಗ್ತೀರಿ ಅಂತ ಕ್ಲಾಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಅದಾದಮೇಲೆ ಇವರು ಲಿಟ್ರೇಚರ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ಕನ್ನಡ ಬುಕ್ಗಳು ತರಿಸ್ಕೊಂಡೆ. ನನಗೆ ಇವತ್ತು ಕೂಡ ಹಾಬಿ ಇದೆ, ಒಂದು ತಿಂಗಳಿಗೆ ಒಂದು 3,000-4,000 ರೂಪಾಯಿ ಕನ್ನಡ ಬುಕ್ಗಳು ತರಿಸ್ಕೋತೀನಿ. ಅವು ಬುಕ್ಗಳು ಸಾಧ್ಯ ಆದಷ್ಟು ಓದ್ತಾ ಇರ್ತೀನಿ, ಕಾದಂಬರಿಗಳು ಓದ್ತಾ ಇರ್ತೀನಿ. ಅದರಿಂದ ನನ್ನ ವಿಚಾರ ಸ್ವಲ್ಪ ಇನ್ನೂ ಸ್ವಲ್ಪ ಎವಾಲ್ವ್ ಆಗ್ತಾ ಬಂತು, ಪರ್ಸ್ನಾಲಿಟಿ ಸ್ವಲ್ಪ ಡೆವಲಪ್ ಆಗ್ತಾ ಬಂತು, ಕಾನ್ಫಿಡೆಂಟ್ ಆಗ್ತಾ ಬಂದೆ. ನೆಕ್ಸ್ಟ್ ಇನ್ನೊಂದು ಬೆಸ್ಟ್ ಥಿಂಗು ಭರತ್ ಅವರಂತೂ ಪ್ರತಿದಿನ ಫೋನ್ ಮಾಡ್ತಿದ್ರು. ಯಾವಾಗಾದರೂ ಸರಿ, ರಾತ್ರಿ ಮಲಗಿದ್ದೀನಿ ಅಂದರೂ ಬಿಡ್ತಿರಲಿಲ್ಲ, ಫೋನ್ ಮಾಡಿಬಿಟ್ಟು ಸುಮ್ಮನೆ ರ್ಯಾಂಡಮಾಗಿ ಕ್ವಶನ್ ಕೇಳೋಂಥದ್ದು, ಆ ರೀತಿ ಮಾಡಿರಿ, ಈ ರೀತಿ ಮಾಡಿರಿ, ಈ ಕ್ವಶನ್ಗೆ ಆನ್ಸರ್ ಹೇಳಿ ಅಂತ. ಅದು ತುಂಬ ಹೆಲ್ಪ್ ಮಾಡ್ತು ಸರ್. ಆ ಪಿಯರ್ ಗ್ರೂಪ್ ಯಾವಾಗ ಡಿಸ್ಕಷನ್ ಮಾಡ್ತಾ ಬಂದೋ ಅದು ಚೆನ್ನಾಗಾಗ್ತಾ ಬಂತು. ನೆಕ್ಸ್ಟ್ ಫಸ್ಟ್ ಅಟೆಂಪ್ಟಲ್ಲಿ ನಂದು ಹಾಬಿ ಮಹಾಭಾರತ ಹಾಕಿದ್ದೆ. ನಾನು ಸಂಪೂರ್ಣವಾಗಿ ತಿಳ್ಕೊಂಡಿರಲಿಲ್ಲ, ಅದೊಂದು ತಪ್ಪಾಯಿತು. ಸೊ ಅದನ್ನೇ ನಾನು ಏನು ಮಾಡಿದೆ, ಚೇಂಜ್ ಮಾಡಿದೆ. ಈ ಸಲ ನನಗೆ ಗೊತ್ತಿರೋದನ್ನು ಮಾತ್ರ ಹಾಕೋಣ ಅಂತ ಹೇಳಿ ಮೂವೀಸು, ಪೊಯಮ್ಸು ಮತ್ತು ನಾವೆಲ್ಸ್ ಹಾಕ್ತೆ. ಅವುಗಳ ಮೇಲೇ ಕ್ವಶನ್ ಹೋಯ್ತು. ಸೊ ಆಗ ಇನ್ನೂ ಚೆನ್ನಾಗಿ ಅನ್ನಿಸ್ತು ಇಂಟರ್ವ್ಯೂ. ಹಾಗಾಗಿ ಮಾರ್ಕ್ಸ್ ಇಂಪ್ರೂವ್ ಆಯ್ತಾ ಬಂತು ಸರ್. ಈ ವರ್ಷದ ಇಂಟರ್ವ್ಯೂ ಟ್ರಾನ್ಸ್ಕ್ರಿಪ್ಟ್ ನೋಡುವಾಗ ಒಂದು ಫನ್ನಿ ಕ್ವಶನ್ಸ್ ಇತ್ತು ನಿಮಗೆ, ಅದ್ರ ಬಗ್ಗೆ ಹೇಳ್ತೀರಾ ಸ್ವಲ್ಪ? ಅಂದರೆ ಮೊದಲನೇ ಕ್ವಶನ್ನ ಸರ್, ಅಂದರೆ ಹೋಗಿದ ತಕ್ಷಣನೇ ಸರ್ ನಂದು ಡ್ಯಾಫಲ್ಲಿ ಎಲ್ಲ ಕನ್ನಡ ಇದೆ. ಒನ್ ಕನ್ನಡ ಡಿಬೇಟ್ ಆನ್ ನಿರ್ಭಯ ಗ್ಯಾಂಗ್ ರೇಪ್ ಕೇಸ್ ಅಂತ, ವಾಚಿಂಗ್ ಕನ್ನಡ ಮೂವೀಸು, ರೈಟಿಂಗ್ ಕನ್ನಡ ಪೊಯಮ್ಸು ಆ್ಯಂಡ್ ರೀಡಿಂಗ್ ಕನ್ನಡ ನಾವೆಲ್ಸ್ ಎಲ್ಲ ಕನ್ನಡನೇ ಇದೆ ಅಂತ ಕೇಳಿದಾಗ ಅವ್ರೇನಂತ ಅಂದರು, ನೀನು ಯಾವ ಭಾಷೆಯಲ್ಲಿ ಕನಸನ್ನು ಕಾಣ್ತೀಯ ಅಂತ. ನನಗೆ ಅದನ್ನು ಕೇಳಿದ ತಕ್ಷಣ ಸರ್ ಅಂತ ಕೇಳಿದೆ ನಾನು. ಮತ್ತೆ ಅವರು ಎಸ್ ಇನ್ ವಿಚ್ ಲ್ಯಾಂಗ್ವೇಜ್ ಯು ಡ್ರೀಮ್ ಅಂತ. ಸರ್ ಇನ್ ಕನ್ನಡ ಸರ್ ಅಂದೆ. ಓನ್ಲಿ ಕನ್ನಡನ, ಇಂಗ್ಲೀಷ್ ಇಲ್ವಾ ಅಂದ್ರೆ? ಸರಿ, ಎರಡೂ ಭಾಷೆಯಲ್ಲಿ ಕೇಳ್ತೀನಿ, ಇಂಗ್ಲೀಷ್ ಮೂವಿ ನೋಡಿದಾಗ ಸ್ವಲ್ಪ ಇಂಗ್ಲೀಷ್ ಬರುತ್ತೆ. ನಿನ್ನ ಕನಸು ಯಾವ ಕಲರ್ ಕಾಣುತ್ತೆ ಅಂದರು. ನನಗೆ ಅಲ್ಲಿ ಆನ್ಸರ್ ಮಾಡೋಕ್ಕೆ ಬರ್ತಿಲ್ಲ. ದಟ್ ಇಸ್ ಅ ಬೌನ್ ಸರ್. ಅಲ್ಲಿ ಹೋಗಿದ ತಕ್ಷಣ ಈ ರೀತಿ ಬಂತು ಸರ್. ದಿಸ್ ಇಸ್ ದ ಫನ್ನಿ ಸ್ಟಾರ್ಟಿಂಗಲ್ಲೇ, ಬಟ್ ಅದೊಂದು ಕಂಫರ್ಟು ಮಾಡ್ತು ನಮ್ಮನ್ನು ಅಲ್ಲಿ ಹೋಗಿದ ತಕ್ಷಣ. ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ಫನ್ನಿ ಕ್ವಶನ್ ಹೇಳಬೇಕು ಅಂದರೆ, ಯು ಲುಕ್ ಲೈಕ್ ಅ ಟಿಪಿಕಲ್ ಕನ್ನಡ ಗೈ, ಆರ್ ಯು ದ ಒನ್ ಹೂ ಬೀಟ್ಸ್ ಅಪ್ ಆಲ್ ನಾನು ಕನ್ನಡ ಗೈಯಸ್ ಅಂತ ಕೇಳಿ. ನನಗೆ ಅದು ಕೇಳಿದ ತಕ್ಷಣ ನನಗೆ ಹೌದು ಅದೊಂದು ಸೆಂಟಿಮೆಂಟ್ ಇದ್ದೇ ಇದೆಯಲ್ಲ ಅಂತ. ಇಲ್ಲ, ಅದಕ್ಕೆ ಇಲ್ಲ ಸರ್, ಏನಕ್ಕೆ ಅಂದರೆ ಆ ರೀತಿ ಇದು ನಮ್ಮ ಕನ್ನಡಕ್ಕೆ ಸೂಕ್ತ ಆಗಲ್ಲ. ಏನಕ್ಕೆ ಮುಂಚೆಯಿಂದಲೂ ಕರ್ನಾಟಕವನ್ನು ನೋಡಿದ್ರೆ ಗುಡ್ ಹಾಸ್ಪಿಟಾಲಿಟಿಯನ್ನು ಪ್ರಮೋಟ್ ಮಾಡಿದೆ. ಎಷ್ಟೋ ಜನ ಬೇರೆ ಭಾಷೆಯ ಕವಿಗಳು ನಮ್ಮಲ್ಲಿ ಬರೆದು ಜ್ಞಾನಪೀಠವನ್ನೆಲ್ಲ ತಗೊಂಡಿದ್ದಾರೆ. ಹಾಗಿದ್ದಾಗ ಅದೆಲ್ಲ ಸೂಕ್ತ ಆಗಲ್ಲ ಅಂತ ಹೇಳಿದಾಗ ಹಿ ವಾಸ್ ಸ್ಯಾಟಿಸ್ಫೈಡ್. ಈ ರೀತಿನೇ ಆಯಿತು ಸರ್. ಏನಂದರೆ ನಿಮ್ಮ ಲಾಸ್ಟ್ 4 ಮೇನ್ಸಲ್ಲಿರುವಂಥ ಮಾರ್ಕ್ಸ್ನ ನೋಡಿದಾಗ ಕಂಟಿನ್ಯೂಸ್ ಆಗಿ GS ಅಲ್ಲಿ ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ಏನು ಸ್ಟ್ರಾಟಜಿ ಏನಿತ್ತು? ಸೊ ನೀವೇ ಹೇಳ್ದಂಗೆ
ಲಾಸ್ಟ್ ಮೇನ್ಸಿಂತ ಪ್ರಿವಿಯಸ್ ಮೇನ್ಸಲ್ಲಿ 50 ಮಾರ್ಕ್ಸ್ ಇಂಪ್ರೂವ್ ಆಯಿತು, ಅದಕ್ಕಿಂತ ಪ್ರಿವಿಯಸ್ ಮೇನ್ಸಲ್ಲಿ 50 ಮಾರ್ಕ್ಸ್ ಇಂಪ್ರೂವ್ ಆಯಿತು ಅಂತ ಯಾವ ರೀತಿ GS ಅಲ್ಲಿ ಇಂಪ್ರೂವ್ ಮಾಡಿದ್ರಿ ಅಂತ? ಆಪ್ಷನಲ್ಲಲ್ಲಿ ನಿಮ್ದು ಯಾವಾಗಿದ್ರು 270 280 ಚೆನ್ನಾಗಿ ಬರ್ತಾ ಇದೆ ಮಾರ್ಕ್ಸ್ ಆಪ್ಷನಲ್ಲಲ್ಲಿ, GS ಅಲ್ಲಿ ಯಾವ ಥರ ಮಾಡಿದ್ರಿ? ಅಂದರೆ ಸರ್ GS ನನಗೆ ಬಿಗ್ಗೆಸ್ಟ್ ಹೊಡೆತ ಬಿದ್ದಿದೆ ಎಸ್ಸೆ. ಅದು ಬಿಟ್ಟರೆ GS ಸಬ್ಜೆಕ್ಟ್ಗಳನ್ನು ನಾವು ನೋಡ್ತಾ ಬಂದರೆ 371 372 ಈ ರೀತಿಯೇ ಇತ್ತು ಸರ್. ಈ ಸಲ ಒಂದು ನಂದು 406 ಏನೋ ಬಂದಿದೆ. ಇಷ್ಟು ಇಂಪ್ರೂವ್ ಆಗಲಿಕ್ಕೆ ಮುಖ್ಯವಾದ ಕಾರಣ ಸರ್ ಪ್ರಾಕ್ಟೀಸ್. ನನಗೆ ಫಸ್ಟು ಅಷ್ಟು ಪ್ರಾಕ್ಟೀಸ್ ಇರ್ತಿರಲಿಲ್ಲ ಸರ್. ನಾನು ಸುಮ್ಮನೆ ಏನು ಮಾಡ್ತಿದ್ದೆ, ಫಸ್ಟ್ ಅಟೆಂಪ್ಟಲ್ಲೂ ಕೂಡ ಆನ್ಸರ್ ರೈಟಿಂಗ್ ಬರ್ದಿಲ್ಲ. ನಾನು ಇವತ್ತು ಕೂಡ ಎಲ್ಲ ಸ್ಟೂಡೆಂಟ್ಸ್ಗೂ ಹೇಳೋದು ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಲೇಬೇಕು ಅಂತ. ಏನಕ್ಕೆ ನಾನು ಮಾಡಿಲ್ಲ, ಅದಕ್ಕೋಸ್ಕರ ಸ್ಟಕ್ ಆಗಿದ್ದು ನಾವು. ಸೊ ಆಗಲೂ ಕೂಡ ಆನ್ಸರ್ ರೈಟಿಂಗ್ ಬಗ್ಗೆ ಒಂದು ಫಿಯರ್ ಇರ್ತಿತ್ತು, ಟೈಮ್ ವೇಸ್ಟ್ ಅನ್ನಿಸ್ತಿತ್ತು. ಬಟ್ ಈ ಸಲ ಏನು ಮಾಡಿದೆ, ನಾನು ಒಂದು ಕಡೆ ಸ್ಟ್ರಿಕ್ಟಾಗಿ ತೊಗೊಂಡು ಮೆಂಟರ್ಶಿಪ್ ತೊಗೊಂಡು ಪ್ರತಿದಿನ 5 ಕ್ವಶನ್ ಬರೀಬೇಕು. ನಾನೇ 2 ವರ್ಷದಿಂದ ಮೆಂಟರ್ಶಿಪ್ ಮಾಡ್ತೀನಿ, ಆದರೂ ಕೂಡ ನಾನು ಬೇರೆಯವ್ರ ಹತ್ರ ಮೆಂಟರ್ಶಿಪ್ ತೊಗೊಂಡು, ಏನಕ್ಕೆ ಒಬ್ಬ ಗೈಡ್ ಬೇಕೇ ಬೇಕು. ಸೊ ಪ್ರತಿದಿನ 5 ಕ್ವಶನ್ ಬರೀಬೇಕು. 5 ಕ್ವಶನ್ ಬರೆದ್ಬಿಟ್ಟು ಅದನ್ನು ಇವ್ಯಾಲ್ಯೂಯೇಷನ್ ಮಾಡಿಸ್ಕೋಬೇಕು. ಆ ಇವ್ಯಾಲ್ಯೂಯೇಷನ್ ಯಾವ ರೀತಿ ಬರುತ್ತೆ ನೋಡಬೇಕು. ಪ್ರತಿದಿನ ಈ ರೀತಿ ಮಾಡ್ತಾ ಹೋದೆ ಸರ್. ಟಿಲ್ ದ ಎಂಡ್ 66 ದಿನ ನಾನು UPSC ಪ್ರಿಪೇರ್ ಆಗಿರೋದು ಮೇನ್ಸ್ಗೆ. ಆ 66 ದಿನನೂ ನಾನು ಬರ್ದಿದ್ದೀನಿ. ಅದರಲ್ಲಿ ಸಾಧ್ಯ ಆದಷ್ಟು ಆಲ್ಟರ್ನೇಟಿವ್ ಡೇ ಕನ್ನಡ ಆನ್ಸರ್ಸ್ಗಳು ಬರ್ದಿದ್ದೀನಿ. ಏನಕ್ಕೆ ಅಂದರೆ ಕನ್ನಡ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ನೆಗ್ಲೆಕ್ಟ್ ಮಾಡಬಾರ್ದು ಅಂತ. ದ ಬಿಗ್ಗೆಸ್ಟ್ ಕೀ ಟು ಇಂಪ್ರೂವ್ಮೆಂಟ್ ಅಂದರೆ ಸರ್ ಆನ್ಸರ್ ರೈಟಿಂಗ್. ಅಷ್ಟನ್ನು ಪ್ರಾಕ್ಟೀಸ್ ಅಂತೂ ಮಾಡಲೇಬೇಕಿತ್ತು. ಅದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಏನಾಗ್ತಾ ಬಂತು, ಡೆವಲಪ್ ಆಗ್ತಾ ಬಂತು. ಅದ್ರ ಜೊತೆ ಇನ್ನೊಂದು ನಾನು ಮಾಡಿದ್ದು ಏನಪ್ಪ ಅಂದರೆ, ಯಾವಾಗಲೂ ಕೂಡ ನಾನು ಟಾಪರ್ ಆನ್ಸರ್ ಕಾಪಿನ ಅಷ್ಟು ನೋಡಿಲ್ಲ. ಈ ಸಲ ನಾನೇನು ಮಾಡಿದೆ, ಟಾಪರ್ ಆನ್ಸರ್ ಕಾಪಿಯನ್ನು ಪ್ರತಿದಿನ ಅರ್ಧ ಗಂಟೆಯಿಂದ 1 ಗಂಟೆ ನೋಡಲೇಬೇಕು. ಪ್ರತಿ ಸಬ್ಜೆಕ್ಟು ನೋಡಬೇಕು. ನಾನು ಫಸ್ಟ್ ಬ್ರೈನ್ ಸ್ಟಾರ್ಮ್ ಮಾಡಬೇಕು, ಆಮೇಲೆ ನೋಡಬೇಕು. ಈ ರೀತಿ ಮಾಡ್ಕೊಳ್ತಾ ಬಂದೆ. ಮತ್ತು ಅಲ್ಲಿ ಏನೇನು ಕೀವರ್ಡ್ಗಳನ್ನು ಮೆನ್ಷನ್ ಮಾಡ್ತಾ ಬರ್ತಿದ್ದಾರೆ, ಡಯಾಗ್ರಾಮ್ ಯಾವ ರೀತಿ ಬರೀತಿದ್ದಾರೆ, ಇವನ್ನೆಲ್ಲ ನೋಡ್ತಾ ಬಂದೆ ಸರ್. ಅದು ನನಗೆ ಇಂಪ್ರೂವ್ ಆಯಿತು. ಈ ಸಲ ನಂದು GS 2 ಅಲ್ಲಿ 114 ಇದೆ ಸ್ಕೋರ್. ಇಷ್ಟು ಇಂಪ್ರೂವ್ ಆಗಲಿಕ್ಕೆ ಮುಖ್ಯವಾದ ಕಾರಣ ಟಾಪರ್ ಆನ್ಸರ್ ಕಾಪಿಗಳು ಮತ್ತು ಪ್ರಾಕ್ಟೀಸ್ ಒಂದೇ. ಸೊ ಅದನ್ನು ನಾನು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿದ್ದು. ನೋಟ್ಸು ಸೇಮ್ ನೋಟ್ಸನ್ನೇ ರೆಫರ್ ಮಾಡ್ತಾ ಹೋದೆ ಸರ್. ಬಟ್ ಈ ಸಲ ನಾನು ಚೂಸ್ ಮಾಡಿದ್ದೇನಪ್ಪ ಅಂದರೆ, ಮಾರ್ಕೆಟಲ್ಲಿ ಎಲ್ಲ ಏನೇನು ನೋಟ್ಸ್ ಇದೆ ಅದರಲ್ಲಿ ಬೆಸ್ಟ್ ಆಫ್ ದಿ ಬೆಸ್ಟ್ ಮೆಟೀರಿಯಲ್ ಏನಿದೆ ಅದನ್ನು ಹುಡುಕೋಣ. ಸ್ವಲ್ಪ 1-2 ದಿನ ಲೇಟ್ ಆದರೂ ಪರವಾಗಿಲ್ಲ ನೋಟ್ಸ್ ಹುಡುಕ್ಲಿಕ್ಕೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ. ಸೊ ಆ ಬೆಸ್ಟ್ ನೋಟ್ಸ್ಗಳೊಂದು ಅದನ್ನು ಓದಬೇಕು, ರಿವೈಸ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಿ ಇವ್ಯಾಲ್ಯೂಯೇಷನ್ ಆ್ಯಂಡ್ ಫೀಡ್ಬ್ಯಾಕ್ ತೊಗೊಳ್ಬೇಕು. ಸೊ ಇಷ್ಟಾದರೆ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತೀನಿ ಸರ್. ಆಮೇಲೆ ರೀಸೆಂಟಾಗಿ ಎಲ್ಲರದು ಮಾರ್ಕ್ ಶೀಟ್ ಅನೌನ್ಸ್ ಆಯಿತು. ಮಾರ್ಕ್ ಶೀಟ್ ನೋಡಿದಾಗ ಹಲವಾರು ಸ್ಟೂಡೆಂಟ್ಸ್ ಏನು ಕಾಲ್ ಮಾಡ್ತಿದ್ರು ಅಂದರೆ, ನಾನು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು, ಎಷ್ಟೇ ಫ್ಯಾಕ್ಟ್ಸ್ ಬರೆದ್ರು ಕೂಡ ಈ GS ಅಲ್ಲಿ ಮಾರ್ಕ್ಸ್ ಇಂಪ್ರೂವ್ ಆಗ್ತಿಲ್ಲ ಅಂತ ಕೇಳ್ತಾ ಇದ್ರು. ಸರ್ ನೀವೇನು ಹೇಳ್ತೀರಾ ಅದಕ್ಕೆ? ಅಂದರೆ GS ಅಲ್ಲಿ ಜಾಸ್ತಿ ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತಾ ಅಥವಾ ಮಾರ್ಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಇಂಪಾರ್ಟೆಂಟ್ ಆಗುತ್ತಾ ಅಂತ ಕೇಳಿದರೆ ನೀವೇನು ಹೇಳ್ತೀರಾ ಅದಕ್ಕೆ? ಅಂದರೆ GS ಅಲ್ಲಿ ಸರ್ ನಾವು ಕಾಂಪ್ರಹೆನ್ಸಿವ್ ಆಗಿ ಆನ್ಸರನ್ನು ಬರೀಬೇಕಾಗತ್ತೆ. ಈಗ ನನಗೆ 2 ಆನ್ಸರ್ಸ್ಗಳು ತುಂಬ ಇಷ್ಟ ಆಗುತ್ತೆ ಸರ್ ಟಾಪರ್ ಆನ್ಸರ್ ಕಾಪಿಯಲ್ಲಿ. ಒಂದು ಲಾಸ್ಟ್ ಇಯರ್ ಟಾಪರ್ ಶಕ್ತಿ ದುಬೆ ಅವ್ರದ್ದು, ಇನ್ನೊಂದು ಅದರ ಮುಂಚೆ ಟಾಪರು ಆದಿತ್ಯ ಶ್ರೀವಾತ್ಸವ ಅವ್ರದ್ದು. ಇವರಿಬ್ಬರು ಆನ್ಸರ್ಸ್ಗಳನ್ನು ನೋಡಿದ್ರೆ ಸರ್ ತುಂಬ ಎಫೆಕ್ಟಿವ್ ಅನಿಸುತ್ತೆ. ಅವರಿಬ್ಬರು ಎಥಿಕ್ಸಲ್ಲಿ 140+ ತಗೊಂಡಂಥವ್ರು. ಅವ್ರದ್ದು ಶಕ್ತಿ ದುಬೆ ಅವ್ರದ್ದು ಆನ್ಸರ್ಗಳನ್ನು ನೋಡಿದ್ರೆ ಅವ್ರದ್ದು ಇಂಟ್ರೊಡಕ್ಷನಲ್ಲೇ ಅವರು ಒಂದು ರೀತಿ ಎಫೆಕ್ಟಿವ್ ಬರೆದಿರ್ತಾರೆ. ಪ್ರತಿ ಕ್ವಶನ್ಗೂ ಕೂಡ ರೀಸೆಂಟ್ ಕಂಟೆಕ್ಸ್ಟ್ ಈ ರೀತಿ ಅದನ್ನು ಬರಿತಾ ಹೋಗ್ತಾರೆ. ಅಂದರೆ ಯುನಿಕ್ ಇರಬೇಕು ಸರ್. ಆಮೇಲೆ ಆದಿತ್ಯ ಶ್ರೀವಾತ್ಸವ ಅವರ ಆನ್ಸರಲ್ಲಿ ನಾನು ಗುಡ್ ಥಿಂಗ್ ಅಬ್ಸರ್ವ್ ಮಾಡಿದ್ದೇನು ಅಂದರೆ, ಆ ಕ್ವಶನಲ್ಲಿ ನಮಗೆ 2 ಅಥವಾ 3 ಪಾರ್ಟ್ ಇರಲಿ, ಅವ್ರೇನು ಮಾಡ್ತಾರೆ, ಒಂದು 4ರಿಂದ 5 ಡಿಫ್ರೆಂಟ್ ಸಬ್ ಪಾರ್ಟ್ ಮಾಡಿಬಿಟ್ಟು ಕಾಂಪ್ರಿಹೆನ್ಸಿವ್ ಆಗಿ ಪ್ರತಿಯೊಂದು ಟಾಪಿಕ್ ಮೇಲೂ 2 ಪಾಯಿಂಟ್ ಬರೀತಾರೆ, ಎಲ್ಲದಕ್ಕೂ ಎಕ್ಸಾಂಪಲ್ ಬರೀತಾರೆ. ಇದೇನು ಮಾಡ್ತಾ ಬರುತ್ತೆ, ಆ ಕ್ಲಿಯರ್ ಕನ್ಸೈಸ್ ಅಪ್ರೋಚಲ್ಲಿ ಆನ್ಸರ್ ಹೇಗಿರುತ್ತೆ ಅಂತ ತೋರಿಸುತ್ತೆ. ದಟ್ ಈಸ್ ವೆರಿ ಗುಡ್ ಅನ್ನಿಸ್ತು ನನಗೆ. ಅವರಿಬ್ಬರನ್ನ ತುಂಬ ಇದಾಗಿ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಬಂದೆ. ಅದಾದ ಮೇಲೆ ಆನ್ಸರ್ ರೈಟಿಂಗ್ ಅಂತ ಬಂತು ಅಂದರೆ ಸರ್, ಇಂಟ್ರೊಡಕ್ಷನ್ ಅಂತ ಬಂದಾಗ ನಮಗೆ 4ರಿಂದ 5 ಡಿಫ್ರೆಂಟ್ ಇಂಟ್ರೊಡಕ್ಷನ್ ಇರುತ್ತೆ. ರೀಸೆಂಟ್ ಕಂಟೆಕ್ಸ್ಟು, ಎಕ್ಸಾಂಪಲ್ ಬೇಸ್ಡು, ಕೋಟ್ ಬೇಸ್ಡು, ಮತ್ತು ಅದಾದಮೇಲೆ ಜನರಲ್ ಡೆಫಿನೇಷನ್ ಬೇಸ್ಡು, ಈ ರೀತಿ 4-5 ಡಿಫ್ರೆಂಟ್ ಇಂಟ್ರೊಡಕ್ಷನ್ ಇರುತ್ತೆ. ಬಾಡಿ ಅಂತ ಬಂದಾಗ ಸಬ್ಹೆಡಿಂಗ್ ಬರೆದು, ಡಯಾಗ್ರಾಮ್ ಬರೆದು, ಪ್ರತಿ ಪಾಯಿಂಟ್ಗೂ ಎಕ್ಸಾಂಪಲ್ ಬರೆದು, ಈ ರೀತಿ ಮಾಡ್ಕೊಳ್ತಾ ಹೋಗೋಂಥದ್ದು. ನೆಕ್ಸ್ಟ್ ಕನ್ಕ್ಲೂಷನ್ ಅಂತ ಬಂದಾಗಲೂ ಫ್ಯೂಚರಿಸ್ಟಿಕ್ಕು, ಆಪ್ಟಿಮಿಸ್ಟಿಕ್ಕು, STG ಬೇಸ್ಡ್ ಕನ್ಕ್ಲೂಷನ್ನು ಇವೆಲ್ಲ ಇರುತ್ತೆ, ಕೋಟ್ ಬೇಸ್ಡ್ ಕನ್ಕ್ಲೂಷನ್ನು. ಈ ರೀತಿ ಮಾಡ್ತಾ ಹೋದಾಗ ಒಂದು ರೀತಿ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಸರ್. ಆ್ಯಂಡ್ ಈ ಸಲ ನಮ್ಮದು ಕಂಟೆಂಟ್ ಪ್ರಾಬ್ಲಮ್ ಇಲ್ಲದೆ ಇದ್ದಿದ್ದರಿಂದ ನಾನು ಹೆಚ್ಚಾಗಿ ನ್ಯೂ ವೇಸ್ ಆಫ್ ರೈಟಿಂಗ್ ಆನ್ಸರ್, ಅಂದರೆ ಎಫೆಕ್ಟಿವ್ ವೇಸ್ ಆಫ್ ರೈಟಿಂಗ್ ಆನ್ಸರ್, ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಬಂದೆ. ಸೊ ಆಗ ಅದು ಇಂಪ್ರೂವ್ ಆಗ್ತಾ ಬಂತು. ವೆನ್ ಇಟ್ ಕಮ್ಸ್ ಟು ಆನ್ಸರ್ ರೈಟಿಂಗು ಫ್ಯಾಕ್ಟ್ಸು ಸ್ಟ್ಯಾಟಿಸ್ಟಿಕ್ಸ್ ಇಂಪಾರ್ಟೆಂಟ್ ಆಗುತ್ತಾ ಅಂತ ಕೇಳಿದ್ರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಬೆಸ್ಟ್ ಥಿಂಗ್ ಈಸ್ ಹೌ ಯು ರೆಪ್ರೆಸೆಂಟ್, ಅದು ಮ್ಯಾಟರ್ ಆಗುತ್ತೆ ಅಂತ ಸರ್. ಇವನ್ ಹ್ಯಾಂಡ್ ರೈಟಿಂಗ್ ಹೇಗಾದರೂ ಇರ್ಬೋದು, ಬಟ್ ರೆಪ್ರೆಸೆಂಟೇಷನ್ ಮಸ್ಟ್ ಬಿ ಚೆನ್ನಾಗಿರಬೇಕು. ಆ ಚೆನ್ನಾಗಿದ್ದಾಗ ಅವ್ರಿಗೆ ಎಫೆಕ್ಟಿವ್ ಆಗಿ ಅವ್ರಿಗೆ ರೀಚ್ ಆದರೆ ಡೆಫಿನೆಟ್ಲಿ ಆನ್ಸರ್ಸ್ಗಳು ತುಂಬ ಒಳ್ಳೆ ಮಾರ್ಕ್ಸ್ ಬರೋ ಸಾಧ್ಯತೆ ಇರುತ್ತೆ ಅಂತ ಸರ್. ಅಂದರೆ ಇನ್ನೊಂದು ಕ್ವಶನ್ ಏನಂತ ಸ್ಟೂಡೆಂಟ್ಸ್ ಕೇಳೋದು ನಾರ್ಮಲ್ ಆಗಿ, ಸರ್ ಆಪ್ಷನಲ್ ಮತ್ತು GS ಮಾರ್ಕ್ಸ್, GS ಆನ್ಸರ್ಸಲ್ಲಿ ಆನ್ಸರ್ ರೇಟಿಂಗಲ್ಲಿ ಡಿಫ್ರೆನ್ಸ್ ಏನಿರುತ್ತೆ ಅಂತ ಕೇಳ್ತಾರೆ. ಸೊ ಅದಕ್ಕೆ ನೀವೇನು ಹೇಳ್ತೀರಾ ಅಂತ?
ಸರ್ ನಮ್ಮದು ಕನ್ನಡ ಆಪ್ಷನಲ್ಲಿ ಇರೋದ್ರಿಂದ GS ಆದರೆ ನಾವು ಪಾಯಿಂಟ್ ವೈಸೇ ಬರ್ಕೊಳ್ತಾ ಹೋಗ್ತೀವಿ ಸರ್. ಅಂದರೆ ಟು ದ ಪಾಯಿಂಟ್ ಎಷ್ಟಿರುತ್ತೆ ಅಷ್ಟನ್ನೇ ಬರ್ಕೊಳ್ತಾ ಹೋಗಬೇಕು. ಕನ್ನಡ ಆದರೆ ನಾವು GS ರೀತಿ ಬರೀಲಿಕ್ಕಾಗಲ್ಲ. ಕನ್ನಡನ ನಾನು ಯಾವ ರೀತಿ ಬರೀಬೇಕು ಅಂತ ಹೇಳ್ತೀನಿ ಅಂದರೆ ಈ ವಿಮರ್ಶಾತ್ಮಕವಾಗಿ ಬರೀಬೇಕು ಅಂತ ಸರ್. ಈ ನ್ಯೂಸ್ ಪೇಪರ್ ಆರ್ಟಿಕಲ್ ಬರೀತಾರೆ ಅಲ್ಲ ಆ ರೀತಿ, ಇಲ್ಲಾಂದರೆ ಈ ಮೂವಿ ರಿವ್ಯೂ, ಬುಕ್ ರಿವ್ಯೂ ಬರೀತಾರಲ್ಲ ಆ ರೀತಿ ನಾವು ಬರ್ಕೊಳ್ತಾ ಹೋಗಬೇಕು. ಕನ್ನಡದಲ್ಲಿ ನಮ್ಮ ಸ್ಟೂಡೆಂಟ್ಸ್ಗಳು ಮಾಡ್ತಿರೋಂಥ ಬಿಗ್ಗೆಸ್ಟ್ ತಪ್ಪು ಏನಪ್ಪ ಅಂದರೆ ಎಲ್ಲರೂ ಏನು ಮಾಡ್ತಾ ಹೋಗ್ತಿದ್ದಾರೆ, ಕಥೆಗಳನ್ನು ಹೆಚ್ಚಾಗಿ ಬರಿತಾ ಇದ್ದಾರೆ, ವಿಮರ್ಶಾತ್ಮಕವಾಗಿ ಬರಿತಿಲ್ಲ. ಮತ್ತು ಭಾಷೆಯೂ ಕೂಡ ಏನಿದೆ ಸಿಂಪಲ್, ಯಾವುದೋ ಒಂದು ಸಿಂಪಲ್ ಲ್ಯಾಂಗ್ವೇಜ್ ರೀತಿ ಬರಿತಾ ಹೋಗ್ತಿದ್ದಾರೆ. ನಾನು ಸಾಹಿತ್ಯಾತ್ಮಕ ಭಾಷೆಯನ್ನು ಬಳಸಬೇಕು ಮತ್ತು ಅಭಿವ್ಯಕ್ತಿ ವಿಮರ್ಶಾತ್ಮಕವಾಗಿರಬೇಕು ಅಂತ ಹೇಳ್ತೇನೆ. ಯಾವಾಗ ನಾವು ವಿಮರ್ಶಾತ್ಮಕವಾಗಿ ಕಥೆಯನ್ನು ಕಡಿಮೆ ಮಾಡಿ ಅನಾಲಿಸಿಸನ್ನು ಜಾಸ್ತಿ ಮಾಡ್ತೀವಿ, ಆಪ್ಷನಲ್ಲಿ ತುಂಬ ಒಳ್ಳೆ ಸ್ಕೋರ್ ಬರುತ್ತೆ. ನಮ್ದಾಗಲಿ ಮೇಘನಾ ಮ್ಯಾಮ್ದಾಗಲಿ, ಈ ಸಲ ಮೇಘನಾ KT ಅವ್ರದ್ದು 274 ಇದೆ, ಸಾಗರ್ ಅವ್ರದ್ದಾಗಲಿ, ನಮಗೆಲ್ಲ ಸಾಹಿತ್ಯದ ಹೋಲ್ಡ್ ಇರೋದ್ರಿಂದ, ಪ್ರವೀಣ್ ಅವ್ರದ್ದು ಕೂಡ ಸಾಹಿತ್ಯದ ಹೋಲ್ಡ್ ಇರೋದ್ರಿಂದ ನಮ್ಮ ಭಾಷೆಯೂ ಬದಲಾವಣೆ ಇದೆ ಮತ್ತು ಅಭಿವ್ಯಕ್ತಿಯೂ ಬದಲಾವಣೆ ಇದೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಾರ್ಕ್ಸ್ ಬರ್ತಿದೆ. ಇನ್ನು ಮಿಕ್ಕಿದಂಥ ಹಲವಾರು ಜನ 230, 240 ಏನಕ್ಕೆ ಕಡಿಮೆ ಆಗ್ತಾ ಬರ್ತಿದೆ ಅಂದರೆ ಆ ಸಾಹಿತ್ಯಾತ್ಮಕ ಭಾಷೆ ಇಲ್ಲ. ಯಾವುದೋ ಒಂದು ನೋಟ್ಸ್ ಇರುತ್ತೆ, ಮಾರ್ಕೆಟಲ್ಲಿ ಒಂದು 3-4 ನೋಟ್ಸ್ ಅವೈಲೇಬಲ್ ಇದೆ, ಆ ನೋಟ್ಸ್ ನೋಡ್ಕೊಬಿಡ್ತಾರೆ, ಅದನ್ನೇ ಬಂದು ಬರೀತಾರೆ. ಆ ನೋಟ್ಸ್ಗಳು ನಮಗೆ ಫೌಂಡೇಶನ್ ಸರ್. ಆ ನೋಟ್ಸನ್ನು ನಾವು ಇನ್ನೂ ಯಾವ ರೀತಿ ಡೆವಲಪ್ ಮಾಡ್ಕೊಳ್ತೀವಿ ಅನ್ನೋದು ಬೇಕು. ನಾನು ಪ್ರತಿ ವರ್ಷ ಮೇನ್ಸಲ್ಲೂ ಕೂಡ ಏನು ಮಾಡ್ತೀನಿ, ಆಪ್ಷನಲ್ಗೆ ಶಾರ್ಟ್ ನೋಟ್ಸ್ ರೆಡಿ ಮಾಡ್ತೇನೆ. ಮತ್ತು ಪ್ರತಿ ಕ್ವಶನನ್ನು ತಗೊಂಡು ಇದಕ್ಕೆ ಇನ್ಯಾವ ರೀತಿ ಇಂಟ್ರೊಡಕ್ಷನ್ ಬರೀಬೋದು, ಇನ್ಯಾವ ರೀತಿ ಕನ್ಕ್ಲೂಷನ್ ಬರೀಬೋದು ಅಂತ. ಸುಮ್ಮನೆ ಅಂತೂ ಸಾಧ್ಯನೇ ಇಲ್ಲ ಸರ್. ಕನ್ನಡ ಲಿಟ್ರೇಚರ್ನ ಹಲವಾರು ಜನ ವಿದ್ಯಾರ್ಥಿಗಳು ಓದಿದಾಗ ಏನಾಗ್ಬಿಡುತ್ತೆ, ಲೇಜಿ ಅಂದ್ಕೊಬಿಡ್ತಾರೆ, ಇದೇ ಕಥೆ ಅಲ್ವಾ, ಇದೇ ಕಾದಂಬರಿ ಅಲ್ವಾ ಅಂತ. ಸಾಧ್ಯನೇ ಇಲ್ಲ. ಅದನ್ನು ಪ್ರತಿದಿನ ಯೋಚನೆ ಮಾಡಿದಾಗ ಹೊಸ ಥಾಟ್ಗಳು ಬರುತ್ತೆ. ಆ ರೀತಿ ಪ್ರಯತ್ನ ಪಟ್ಟಾಗ ಚೆನ್ನಾಗಿ ಬರುತ್ತೆ ಸರ್. GS ಅಂತೂ ಟು ದ ಪಾಯಿಂಟ್ ಏನಿರುತ್ತೆ ಅದನ್ನೇ ಬರ್ಕೊಳ್ತಾ ಹೋಗಬೇಕು. ಬಟ್ ಕನ್ನಡದಲ್ಲಿ ನಮಗೆ ಸ್ಕೋಪ್ ಇರುತ್ತೆ ನಮ್ಮ ಪರ್ಸ್ನಲ್ ಅಭಿವ್ಯಕ್ತಿಗಳನ್ನು ಹೆಚ್ಚು ಬರೆಯೋಕ್ಕೆ. ಸೊ ಅದು ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಸರ್. ಮತ್ತು ನಾನು ಲಾಸ್ಟ್ ವೀಡಿಯೋ ಮಾಡಿದಾಗ ಸಾಗರ್ ಜೊತೆ ಕಮೆಂಟ್ ಬಾಕ್ಸಲ್ಲಿ ಮತ್ತು ಪರ್ಸ್ನಲಾಗಿ ಮೆಸೇಜ್ ಏನು ಮಾಡ್ತಾಯಿದ್ರು ಅಂದರೆ, ಸರ್ ನೀವು ಪ್ರಿಲಿಮ್ಸ್ ಮತ್ತು CSET ಪ್ರಿಪ್ರೇಷನ್ ಬಗ್ಗೆ ಮಾತಾಡಲೇ ಇಲ್ಲ ಅಂತ. ಸೊ ನಿಮ್ಮದು ಪ್ರಿಲಿಮ್ಸ್ ಪ್ರಿಪ್ರೇಷನ್ ಸ್ಟ್ರಾಟಜಿ ಮತ್ತು CSET ಸ್ಟ್ರಾಟಜಿ ಎಸ್ಪೆಷಲಿ ಲಾಸ್ಟ್ 3 ಇಯರ್ಸಿಂದ CSET ತುಂಬ ಡಿಫಿಕಲ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ನೀವು ಅದಕ್ಕೆ ಏನು ಹೇಳ್ತೀರಾ? ಸೊ ಹೌ ವಾಸ್ ಯುವರ್ ಸ್ಟ್ರಾಟಜಿ ಫಾರ್ ಪ್ರಿಲಿಮ್ಸ್ ಆ್ಯಂಡ್ CSET? ಸರ್ ನನಗೆ ಫಸ್ಟ್ ಆಫ್ ಆಲ್ ಪ್ರಿಲಿಮ್ಸ್ ಅಂತ ಬಂತು ಅಂದರೆ ನಂದು 4 ಸೀರಿಯಸ್ ಅಟೆಂಪ್ಟ್ ಕೊಟ್ಟಿದ್ದೀನಿ. 1 ಕೋವಿಡ್ ಇತ್ತು. 5 ಅಟೆಂಪ್ಟಲ್ಲಿ 4 ಅಟೆಂಪ್ಟ್ ನಂದು ಚೆನ್ನಾಗಿ ಕ್ಲಿಯರ್ ಆಗಿದೆ. ಆ್ಯಂಡ್ 2-3 ಅಟೆಂಪ್ಟಲ್ಲಿ 100+ ಸ್ಕೋರ್ ಬಂದಿದೆ. ಏನಕ್ಕೆ ಅಂದರೆ ಪ್ರಿಲಿಮ್ಸ್ ನಂದು ತುಂಬ ಚೆನ್ನಾಗಿದೆ. ಏನಕ್ಕೆ ಆ ರೀತಿ ಚೆನ್ನಾಗಾಯಿತು ಅಂದರೆ ಸರ್, ನಾನು ಫಸ್ಟ್ ಅಟೆಂಪ್ಟಲ್ಲಿ ಆರಂಭ ಮಾಡಿದಾಗಲೂ ಕೂಡ ನನ್ನ ಸೋಲ್ ಫೋಕಸ್ ಇದ್ದಿದ್ದು ಪ್ರಿಲಿಮ್ಸೇ. ಅದು ಮಿಸ್ಟೇಕ್ ನಂದು ಆ್ಯಕ್ಚುಲಿ. ಪ್ರತಿದಿನ 70 ಕ್ವಶನ್ ಸಾಲ್ವ್ ಮಾಡ್ತಿದ್ದೆ ಸರ್ ನಾನು. ಯಾವ್ಯಾವ ವೆಬ್ಸೈಟಲ್ಲಿ ಏನೇನು ಕ್ವಶನ್ ಪೇಪರ್ ಫ್ರೀಯಾಗಿ ಅವೈಲೇಬಲ್ ಇರುತ್ತೆ ಅವನ್ನೆಲ್ಲ ಸಾಲ್ವ್ ಮಾಡ್ತಿದ್ದೆ. ಜನವರಿಯಿಂದ ಯಾವ್ಯಾವ ಇನ್ಸ್ಟಿಟ್ಯೂಟ್ ಕ್ವಶನ್ ಪೇಪರ್ ಇದೆ ಅವನ್ನೆಲ್ಲ ಸಾಲ್ವ್ ಮಾಡಿದ್ದೀನಿ. ಸೊ ಇದೇನು ಮಾಡ್ತಾ ಬಂತು, ಒಂದು ಫೌಂಡೇಶನ್ ಕೊಡ್ತಾ ಬಂತು. ಏನಕ್ಕೆ ಅಂದರೆ ಯಾವುದೇ ರೀತಿ ರ್ಯಾಂಡಮ್ ಕ್ವಶನ್ ಪೇಪರ್ ಬಂದರೂ ಕೂಡ ನಾನು ಏನು ಮಾಡ್ತೀನಿ, ಇದನ್ನು ಮಾಡೋಂಥದ್ದು. ಆ್ಯಂಡ್ ಇನ್ನೊಂದು ಜನವರಿ ಬಂತು ಅಂದ್ರೆ ಸರ್ ನಾನು ಪ್ರಿಲಿಮ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಂಥದ್ದು. ಫಸ್ಟ್ 2 ಮಂತ್ಸು ಸ್ಟಾಟಿಕ್ಕು, 1 ಮಂತು ಕರೆಂಟ್ ಅಫೇರ್ಸು, ಅದಾದಮೇಲೆ ಇನ್ನು 2 ಮಂತಲ್ಲಿ ಫುಲ್ ಆ್ಯಂಡ್ ಟೆಸ್ಟು ರಿವಿಷನ್ನು. ಈ ರೀತಿ ನಾನು ಡಿವೈಡ್ ಮಾಡ್ಕೊಡ್ತೀನಿ ಸರ್. ಸೊ ಫಸ್ಟ್ 2 ಮಂತ್ಸಲ್ಲಿ ಈಗ ಯಾವುದಾದ್ರು ಒಂದು ಒಳ್ಳೆ ಟೆಸ್ಟ್ ಸೀರೀಸ್ ಸಿಕ್ಕರೆ ಸ್ಟಾಟಿಕ್ ರಿವೈಸ್ ಮಾಡಲಿಕ್ಕೆ ಬರ್ಕೊಳ್ತಾ ಹೋಗ್ತೀನಿ. 1 ಮಂತಲ್ಲಿ ಕಂಪ್ಲೀಟ್ಲಿ PT65 ಕರೆಂಟ್ ಅಫೇರ್ಸ್ ನೋಡಿಕೊಂಡು ಯೂಟ್ಯೂಬಲ್ಲಿ ಏನೇನು ವಿಡಿಯೋ ಇರುತ್ತೆ ಅದನ್ನು ಮಾಡ್ಕೊಳ್ತೀನಿ. ಮತ್ತು ಏಪ್ರಿಲು ಮೇ ಬಂತು ಅಂದರೆ ಸಾಧ್ಯ ಆದಷ್ಟು ಫುಲ್ ಆ್ಯಂಡ್ ಟೆಸ್ಟ್ ಬರೀತೀನಿ. ಒಂದು 20 ಹತ್ತಿರ ಫುಲ್ ಆ್ಯಂಡ್ ಟೆಸ್ಟ್ ಬರೀತೀನಿ. ಇದಿರುತ್ತೆ ಸರ್. ಫಸ್ಟ್ 2 ಮಂತ್ಸು 60 ಡೇಸ್ ಇರುತ್ತೆ ಸರ್. ನಾನು ಅದರಲ್ಲಿ 6 ಸಬ್ಜೆಕ್ಟನ್ನು ಡಿವೈಡ್ ಮಾಡ್ಕೊಳ್ತೀನಿ. ಪೊಲಿಟಿ 10 ದಿನ, ಎಕನಾಮಿ 10 ದಿನ, ಜಿಯೋಗ್ರಫಿ 10 ದಿನ, ಹಿಸ್ಟರಿ 10 ದಿನ, ಅದಾದಮೇಲೆ ನಮಗೆ ಎನ್ವಿರಾನ್ಮೆಂಟ್ 10 ದಿನ, ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟ್ ಇದೆ. ಈ ಟೋಟಲ್ 6 ದಿನ, 60 ದಿನ 6 ಸಬ್ಜೆಕ್ಟನ್ನು ಡಿವೈಡ್ ಮಾಡ್ಕೊಳ್ತೀನಿ. IR ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇವು ಕಂಪ್ಲೀಟ್ಲಿ ಕರೆಂಟ್ ಅಫೇರ್ಸ್ ಇರೋದ್ರಿಂದ ಮಾರ್ಚಲ್ಲಿ ಅದ್ರ ಜೊತೆ ರಿವಿಷನ್ ಮಾಡ್ಕೊಳ್ತಾ ಹೋಗ್ತೀನಿ. ನೆಕ್ಸ್ಟ್ ಏಪ್ರಿಲ್ ಮೇ ಅಂತ ಬಂತು ಅಂದರೆ ಕಂಪ್ಲೀಟ್ಲಿ ಫುಲ್ ಆ್ಯಂಡ್ ಟೆಸ್ಟ್ಗಳನ್ನ ಬರ್ಕೊಳ್ತಾ ಹೋಗುವಂಥದ್ದು. ಯಾವ ಇನ್ಸ್ಟಿಟ್ಯೂಟ್ ಅವೈಲೇಬಲ್ ಇದೆ ಎಲ್ಲವನ್ನು ತೊಗೊಂಡು ಬರಿತೀನಿ ಸರ್. ಸೊ ದಿಸ್ ಈಸ್ ಮೈ ಸ್ಟ್ರಾಟಜಿ ಫಾರ್ ಪ್ರಿಲಿಮ್ಸ್. ಮತ್ತು ಪ್ರಿಲಿಮ್ಸಲ್ಲಿ ಕೆಲವೊಂದು ವೆರಿ ಬೇಸಿಕ್ ಬುಕ್ಗಳು ಸರ್. ಪೊಲಿಟಿಗೆ ನಾನು ಲಕ್ಷ್ಮೀಕಾಂತೆ ಓದೋದು. ಅವ್ರು ಹೇಳ್ಬೋದು ಲಕ್ಷ್ಮೀಕಾಂತಿಂದ ಕ್ವಶನ್ ಬರ್ತಿಲ್ಲ ಅಂತ ಹೇಳ್ಬೋದು, ಬಟ್ ನನಗೆ ಒಂದು ಕಾಂಪ್ರೆನ್ಸಿವ್ ನಾಲೆಡ್ಜ್ ಬೇಕು. ಸೊ ಲಕ್ಷ್ಮೀಕಾಂತೆ ಓದ್ತೀನಿ. ಎಕನಾಮಿಗೆ ನಾನು ಶಂಕರ್ ಗಣೇಶ್ ಓದ್ತಿದ್ದು. ಆ್ಯಂಡ್ ಜಿಯೋಗ್ರಫಿಗೆ ನಾನು PMF ಓದ್ತೀನಿ ಸರ್. ಎಲ್ಲರೂ ಇದನ್ನು ಸಜೆಸ್ಟ್ ಮಾಡ್ತಾರೆ, GC ಲಿಯಾಂಗು. ನನಗದು ಅಷ್ಟು ಎಫೆಕ್ಟಿವ್ ನನಗೆ ಅದು ಸೂಕ್ತ ಆಗಲಿಲ್ಲ. ಸೊ PMF ಓದ್ತೀನಿ. ಮತ್ತು NCERT ಓದ್ತೀನಿ, 11th NCERT. ನೆಕ್ಸ್ಟ್ ಅದಾದಮೇಲೆ ಹಿಸ್ಟ್ರಿ, ಏನ್ಷಿಯಂಟ್ ಮಿಡಿವಲ್ ಮತ್ತು ಆರ್ಟ್ ಆ್ಯಂಡ್ ಕಲ್ಚರ್ ಹಿಸ್ಟ್ರಿ ಅಂತ ಬಂತು. ಆರ್ಟ್ ಆ್ಯಂಡ್ ಕಲ್ಚರ್ ಬಂತು ಅಂದರೆ ಉಡಾನ್ ಅದು ಇದು ರೆಫರ್ ಮಾಡ್ಕೊಳ್ತೀನಿ. ಅದು ಬಿಟ್ಟರೆ ಮಾಡರ್ನ್ ಹಿಸ್ಟ್ರಿಗೆ ನಾನು ಸ್ಪೆಕ್ಟ್ರಮ್ನೇ ಓದ್ತೀನಿ. ಅದ್ರ ಜೊತೆ ಟೆಸ್ಟ್ಗಳು ಬರ್ಕೊಳ್ತಾ ಹೋಗ್ತೀನಿ. ಎನ್ವಿರಾನ್ಮೆಂಟ್ಗೆ PMF, IR ಆ್ಯಂಡ್ PT65 ಏನಿದೆ ಅವಕ್ಕೆಲ್ಲ ನಾನು ಫೋಕಸ್ ಮಾಡೋಂಥದ್ದು PT65ನೇ, IR ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ. ಇಷ್ಟನ್ನು ನಾನು ರೆಗ್ಯುಲರಾಗಿ ಮಾಡ್ತೀನಿ ಸರ್. ಸೊ ಇದ್ರ ಜೊತೆ ಸಮರ್ಥ್ ಸರ್, ಶ್ಯಾಮ್ ಸರ್ದು ವೀಡಿಯೋಗಳೆಲ್ಲ ಸಿಗುತ್ತೆ ಯೂಟ್ಯೂಬಲ್ಲಿ, ಅವನ್ನ ರೆಗ್ಯುಲರಾಗಿ ನೋಡ್ತೀನಿ. ಇದು ನನಗೆ ತುಂಬ ಹೆಲ್ಪ್ ಮಾಡ್ತು. CSET ಅಂತ ಬಂತು ಅಂದರೆ ಸರ್, ನಾನು ಫಸ್ಟ್ ಅಟೆಂಪ್ಟಿಂದ ಇಲ್ಲಿವರೆಗೂ ಫಾಲೋ ಮಾಡಿರೋದು ಒಬ್ಬರನ್ನೇ, ಅಮಿತ್ ಗರ್ಗ್. ಅವ್ರದ್ದು ತುಂಬ ಚೆನ್ನಾಗಿರುತ್ತೆ ವೀಡಿಯೋಗಳು, ನನಗೆ ತುಂಬ ಸೂಕ್ತ ಅನಿಸುತ್ತೆ. ಮತ್ತು ನಂದು ಮ್ಯಾಥ್ಸಲ್ಲೂ ಚೆನ್ನಾಗಿದ್ದೀನಿ ಸರ್. ಮತ್ತು ರೀಡಿಂಗ್ ಕಾಂಪ್ರಿಹೆನ್ಷನ್ನು ನಾನು ಚೆನ್ನಾಗಿದೆ. ಕನ್ನಡ ಲಿಟ್ರೇಚರ್ ಇರೋರಿಗೆ
ರೀಡಿಂಗ್ ಕಾಂಪ್ರಿಹೆನ್ಷನ್ ಈಸಿ ಆಗುತ್ತೆ ಸರ್. ನಾವು ಕನ್ನಡದ ಹುಡುಗರು ಸ್ವಲ್ಪ ಎದುರ್ಕೋತಾರೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂದರೆ, ಬಟ್ ನಾನು ಕನ್ನಡ ಲಿಟ್ರೇಚರ್ ಇರೋರಿಗೆ ಈಸಿ ಅನಿಸುತ್ತೆ. ಏನಕ್ಕೆ ನಾವು ಓದಿದ ತಕ್ಷಣ ಸಮ್ಮರಿ ಗೊತ್ತಾಗ್ಬಿಡುತ್ತೆ, ಸೊ ನಮ್ಗೆ ಈಸಿ ಆಗುತ್ತೆ. ನಂದು ಎರಡು ಕೂಡ, ನಂದು CSAT ಪ್ರತಿ ವರ್ಷವೂ ಕೂಡ 100+ ಸ್ಕೋರ್ ಇದೆ. ದಟ್ ಮೀನ್ಸ್ ಎರಡೂ ಕೂಡ ಚೆನ್ನಾಗಿದೆ ಸರ್. ಅಮಿತ್ ಗರ್ಗನ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀನಿ, ಪ್ರತಿದಿನ ಕ್ಲಾಸ್ ಕೇಳ್ತೀನಿ. ಎವ್ರಿ ಇಯರ್ ಅಟೆಂಪ್ಟ್ ಕೊಡಬೇಕಾದ್ರೂ ಕೂಡ ಯಾವಾಗಲೂ ಕ್ಲಾಸ್ ಕೇಳಿದೆ ಅಂತ ಬಿಡಲ್ಲ, ಪ್ರತಿ ವರ್ಷನೂ ನಾನು ಕ್ಲಾಸ್ ಕೇಳ್ತೀನಿ. ಮತ್ತು ಡೈಲಿ 1 hour ಪ್ರಾಕ್ಟೀಸ್ ಮಾಡಲೇಬೇಕು, ಸ್ಟ್ರಿಕ್ಟಾಗಿ ಪ್ರಾಕ್ಟೀಸ್ ಮಾಡ್ತೀನಿ. ಕೊನೆಯಲ್ಲಿ ನಾನು ಬೇರೆಯವ್ರಿಗೆ ಎಲ್ರಿಗೂ ಸಜೆಸ್ಟ್ ಮಾಡೋದು ಅಟ್ಲೀಸ್ಟ್ 10 ಮಾರ್ಕ್ ಟೆಸ್ಟ್ ಬರೀರಿ ಅಂತ. ನಾನೊಂದು 4 ಬರಿತೀನಿ ಸರ್, ಏನಕ್ಕೆ ನನಗೆ ಸಾಕಾಗಿರುತ್ತೆ, ನನಗೆ ಗುಡ್ ಅಂತ ಅನಿಸುತ್ತೆ. ಸೊ ಬರೀ 4 ಬರಿತೀನಿ, ನನಗೆ ಸಾಕು. ಸೊ ಇದು ನನ್ನ ಪ್ರಿಲಿಮ್ ಸ್ಟ್ರಾಟಜಿ ಸರ್. ಆ್ಯಂಡ್ ಲಾಸ್ಟ್ 15 ದಿನದವರೆಗೂ ನಾನು ಕಾಯಲ್ಲ. ಅಂದರೆ ಈಗ ನಾನು ಜನವರಿಗೆ ಸ್ಟಾರ್ಟ್ ಮಾಡಿದೆ ಅಂದರೆ ಮೇ 24ಕ್ಕೆ ಎಕ್ಸಾಮ್ ಇದೆ ಅಂದರೆ ಮೇ 10ರಷ್ಟೊಳಗೆ ನನ್ನ ಪ್ರಿಪ್ರೇಷನ್ ಮುಗ್ದಿರುತ್ತೆ. ಮೇ 11ರಿಂದ ನಾನು ಮಾಡೋದು ಕಂಪ್ಲೀಟ್ಲಿ ರಿವಿಷನು ಅಥವಾ ಯಾವುದಾದ್ರು ವೀಡಿಯೋ ರಿಲ್ಯಾಕ್ಸಿಂಗ್ ಪ್ರಿಪ್ರೇಷನ್ ಮಾಡ್ತೀನಿ. ನಾನು ಆಗ ಬರ್ಡನ್ ಪ್ರಿಪ್ರೇಷನ್ ಮಾಡಲ್ಲ, ನಾನು ಜನವರಿಯಿಂದನೇ ಬರ್ಡನ್ ಪ್ರಿಪ್ರೇಷನ್ ಮಾಡ್ತೀನಿ. ಜನವರಿಯಿಂದನೇ ನಾಳೆ ಎಕ್ಸಾಮ್ ಅನ್ನೋಂಗೆ ಪ್ರಿಪೇರ್ ಆಗ್ತೀನಿ. ಬಟ್ ಮೇ 11ರಿಂದ ನಾನು ಆ ರೀತಿ ಪ್ರಿಪೇರ್ ಆಗಲ್ಲ. ಈ ಸಲ ಮೆಂಟರ್ಶಿಪ್ ಅವೆಲ್ಲ ಭಯ ಇದ್ದಿದ್ದರಿಂದ ಸ್ವಲ್ಪ ಇದನ್ನು ಪ್ರಿಪೇರ್ ಆಗ್ತಿದ್ದೀನಿ ಅಷ್ಟೇ. ಇಲ್ಲಾಂದರೆ ನಾನು ಜನರಲಿ ಲಾಸ್ಟ್ ಎಕ್ಸಾಮ್, ನಿಮಗೂ ಗೊತ್ತು, ನಾನು ಎಕ್ಸಾಮ್ ಟೈಮಲ್ಲಿ ಯಾವತ್ತೂ ಕೂಡ ಟೆನ್ಷನ್ ಆದಂತವನಲ್ಲ. ಏನಕ್ಕೆ ಪ್ರಿಪೇರ್ ಆದರೆ ಸ್ಟಾರ್ಟಿಂಗಲ್ಲೇ, ಇಲ್ಲಾಂದರೆ ಕೊನೆಯಲ್ಲಿ ನಾನು ಪ್ರಿಪೇರ್ ಆಗ್ಲಿಕ್ಕೆ ಹೋಗಲ್ಲ ಸರ್. ಅಂದರೆ ಈ UPSC ಪ್ರಿಪ್ರೇಷನ್ ಅನ್ನೋದು ಇಟ್ ಈಸ್ ಲೆಸ್ ಆಫ್ ಎ ಪ್ರಿಪ್ರೇಷನ್, ಮೋರ್ ಆಫ್ ಎ ಜರ್ನಿ ಅಂತ ಹೇಳ್ತಾರೆ. ಸೊ ಈ ಜರ್ನಿಯಲ್ಲಿ ಹಲವಾರು ಸರಿ ಸೆಟ್ ಬ್ಯಾಕ್ಸ್ ಇರುತ್ತೆ. ಸೊ ಆ ಸೆಟ್ ಬ್ಯಾಕ್ಸ್ ಆದಾಗೆಲ್ಲ ನಿಮಗೆ ಯಾವ ರೀತಿ ಓವರ್ಕಮ್ ಮಾಡೋದಕ್ಕೆ ಹೆಲ್ಪ್ ಆಯಿತು ಅಂತ, ಏನು ಹೆಲ್ಪ್ ಆಯಿತು? ಫ್ಯಾಮಿಲಿ ಸಪೋರ್ಟ್ ಆಗಲಿ, ಮಾರಲ್ ಸಪೋರ್ಟ್ ಆಗಲಿ, ಯಾವ ರೀತಿ ಹೆಲ್ಪ್ ಆಯ್ತು ಅಂತ? ಎಸ್ ಸರ್, ಜನರಲಿ ನನಗೆ ಬಿಗ್ಗೆಸ್ಟ್ ಸಪೋರ್ಟು ನನ್ನ ಫ್ಯಾಮಿಲಿನೇ ಸರ್. ನನ್ನ ತಮ್ಮ ಆಗ್ಬೋದು, ನಮ್ಮ ಪೇರೆಂಟ್ಸ್ ಆಗ್ಬೋದು, ನಮ್ಮ ಅಪ್ಪ ಅಮ್ಮ. ಯಾವತ್ತೂ ಕೂಡ ಅಂದರೆ ಪ್ರತಿ ಸಲ ಫೇಲ್ ಆದಾಗಲೂ ಕೂಡ ನಮ್ಮಮ್ಮಗೆ ಒಂದು ಭಯ ಇತ್ತು, ಆಗುತ್ತಾ ಇಲ್ವಾ, ಯಾಕೆ ಬೇಕು, ನಮ್ಮಂಥವ್ರಿಗೆ ಅಲ್ಲ ಇದು, ನಾವೆಲ್ಲ ಈ ಥರ ಲೋವರ್ ಮಿಡಲ್ ಇನ್ಕಮ್ ಇದರಿಂದ ಬಂದು UPSC ಕ್ಲಿಯರ್ ಮಾಡೋಂಥದ್ದು, ಈ ರೀತಿ ಎಲ್ಲ ಕನಸು ಕಾಣೋದೇ ತಪ್ಪು ಅನ್ನೋ ಲೆವೆಲ್ಗೆ ಮೈಂಡ್ ಸೆಟ್ ಪಾಪ ಅವ್ರದ್ದು. ಅಂದರೆ ಭಯ ಅವ್ರಿಗೆ, ಈ ರೀತಿ ಕನಸು ಕಟ್ಕೊಂಡು ಏನಾಗ್ಬಿಡ್ತಾನೋ ನನ್ನ ಮಗ ಅಂತ. ಬಟ್ ನಮ್ಮ ಅಪ್ಪ ಯಾವಾಗಲೂ ಸರಿ ಮಾಡ್ತೀನಿ ಅಂತೀಯ ಮಾಡು ಅಂತ. ಅವ್ರಿಗೂ ಕೂಡ ಮನಸ್ಸಲ್ಲಿ ಅಳಕಿತ್ತು, ಬಟ್ ಆದರೂ ಕೂಡ ನಾನು ಏನೋ ಒಂದು ಮಾಡ್ತಾನೆ ಅನ್ನೋ ಅಂತ ಒಂದು ನಂಬಿಕೆ ಅಂತೂ ಇತ್ತು. ಅದಾದಮೇಲೆ ನನ್ನ ತಮ್ಮ ನನಗೆ ಬಿಗ್ಗೆಸ್ಟ್ ಸಪೋರ್ಟು ಸರ್. ಏನೇ ಪ್ರಾಬ್ಲಮ್ ಇದ್ರೂ ಕೂಡ ನಾನು ಹಂಚ್ಕೊಳ್ತಿದ್ದೆ ಅವನ ಜೊತೆ. ಓಪನ್ ಹೆಸರು ಧರ್ಮರಾಜ್ ಅಂತ. ನಾನು ಏನೇ ಪ್ರಾಬ್ಲಮ್ ಇದ್ರೂ ನಾನು ಅವನ ಜೊತೆ ಮುಕ್ತವಾಗಿ ಮಾತಾಡ್ತಿದ್ದೆ. ಅವನು ಅಷ್ಟೇ, ನಾನು ಏನೇ ಸಮಸ್ಯೆ ಇದ್ರೂ ಅವ್ನು ನನ್ನ ಜೊತೆ ಹೇಳ್ಕೊತಾನೆ. ಇಷ್ಟು ಮುಕ್ತವಾಗಿದ್ದಂಥವ್ರು, ಅಷ್ಟು ಎಲ್ಲ ಹೇಳ್ಕೊಂಡು ಯಾವಾಗಲೇ ಪ್ರಾಬ್ಲಮ್ ಆದರೂ ಕೂಡ ಮತ್ತೆ ಬರೀ ನಾನು ಊರಲ್ಲಿ ಇರ್ತೀನಿ ಅಂತಿದ್ದ ಅವನು. ನನ್ನ ಮನೆಯವ್ರು ನೋಡ್ಕೊತೀನಿ, ನೀನು ಬರೀ, ನೀನು ಓದು, ಇದೊಂದು ಸಲ ಆಗ್ಬಿಡುತ್ತೆ ಓದು ಅಂತ. ಮತ್ತು ಅವ್ನು 3 ಸಲ ಅಯ್ಯಪ್ಪ ಸ್ವಾಮಿಗೆಲ್ಲ ಹೋಗಿ ವ್ರತ ಮಾಡಿದ್ದಾನೆ ನಮ್ಮ ಅಣ್ಣನ ಪಾಸ್ ಆಗಲಿ ಅಂತ. ಸೊ ಈ ರೀತಿ ಎಲ್ಲ ಸಪೋರ್ಟ್ ಸಿಕ್ತಿತ್ತು. ಅದಾದಮೇಲೆ ಒಳ್ಳೆ ಫ್ರೆಂಡ್ಸು ಸಿಕ್ಕಿದ್ರು ಸರ್ ನನಗೆ, ತುಂಬ ಒಳ್ಳೆ ಫ್ರೆಂಡ್ಸು. ಡಿಗ್ರಿಯಿಂದನೂ ಅಷ್ಟೇ, ಇಲ್ಲಿ ಇದರಲ್ಲೂ ಅಷ್ಟೇ, ಎಲ್ಲ ಕಡೆ ಒಳ್ಳೆ ಫ್ರೆಂಡ್ಸು ಮೋಟಿವೇಟ್ ಮಾಡ್ತಿದ್ರು. ಅದಾದಮೇಲೆ ನನ್ನ ಫ್ರೆಂಡ್ ವಿದ್ಯಾ ಅಂತ, ಆಕೆಯೂ ಕೂಡ ತುಂಬ ಲಾಸ್ಟ್ ಟೈಮ್ ಅಂತೂ ಆಗಲಿಲ್ಲ ಅಂದಾಗ ನಾನು ಹೇಳಿದೆ ಇಲ್ಲ ಸಾಕು, ನನಗೆ ಸಾಕಾಗ್ಬಿಟ್ಟಿದೆ ಅಂತ. ಅವಳು ಮತ್ತು ಭಾನು ಸರ್ ಅವರು ಭರತ್ ಅವರು ಫೋರ್ಸ್ ಮಾಡಿದ್ರು, ಇಲ್ಲ ಮಾಡಲೇಬೇಕು ಅಂತ. ನಾನು ಏನು ಮಾಡ್ತಿದ್ದೆ, ದಿನ 10 ಗಂಟೆ ಓದಲೇಬೇಕು ಅನ್ನೋಂಥ ಟೈಮ್ ಟೇಬಲ್ ಈ ಸಲ ಮೇನ್ಸಲ್ಲಿ. ಆ 10 ಗಂಟೆ ಓದಬೇಕಾದ್ರೆ ಆ 10 ಅವರ್ ಓದ್ಬಿಟ್ಟು ನಾನು ಸ್ಕ್ರೀನ್ಶಾಟ್ ಕಳಿಸ್ಬೇಕಿತ್ತು ಅವಳಿಗೆ. ಸ್ಕ್ರೀನ್ಶಾಟ್ ಕಳಿಸಿದ್ರೆ ಸರಿ ಓಕೆ ಗುಡ್ ಅಂತ, ಇಲ್ಲ ಅಂದರೆ ಇಲ್ಲ. ಸೊ ಬೈಸ್ಕೋಬೇಕಿತ್ತು. ಈ ರೀತಿಯೇ ಓದ್ಕೊಂಡು ಬಂದಂಥ ಜರ್ನಿ. ಈ ರೀತಿ ಒಳ್ಳೆ ಸಪೋರ್ಟ್ ಸಿಗ್ತಾ ಬಂತು ಸರ್. ಅದಾದಮೇಲೆ ಈ ಪ್ರಾಬ್ಲಮ್ಗಳೇನಿದ್ದೋ ಅವನ್ನ ಬ್ಯಾಲೆನ್ಸ್ ಮಾಡೋದು ಕಲ್ತ್ಕೊಂಡೆ ಸರ್. ಹೇಗೆ ಅಂದರೆ ನಿಮ್ಗೆ ಗೊತ್ತು, ನಾವಿಬ್ಬರು ಒಟ್ಟಿಗೆ ಕೆಲಸ ಸ್ಟಾರ್ಟ್ ಮಾಡಿದಂಥವ್ರು, ಪಾರ್ಟ್ ಟೈಮಲ್ಲಿ ಎಕ್ಸಲೆನ್ಸಲ್ಲಿ ಕಂಟೆಂಟ್ ಡೆವಲಪರ್ ಆಗಿ ನೀವೇ ಅದನ್ನು DPP ಮಾಡೋಣ ಅಂತೇಳಿ, ಪ್ರಿಲಿಮ್ಸ್ ಎಲ್ಲ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಸ್ತವ್ರು ನೀವೇ. ಸೊ ಆ ರೀತಿ ನಮ್ಗೆ ಏನಾಗ್ತು ಬಂತು, ಒಂದು ಫೈನಾನ್ಷಿಯಲ್ ಸಪೋರ್ಟ್ ಸಿಕ್ತು. ಅದಾದಮೇಲೆ ಇವ್ಯಾಲ್ಯೂಯೇಷನ್ ಮಾಡೋದು, ಅದಾದ್ಮೇಲೆ ಮೆಂಟರ್ಶಿಪ್ ಮಾಡೋದು ಜೊತೆಲೇ ಮಾಡಿದ್ದೀವಿ. ನಿಮಗೆಲ್ಲ ನನ್ನ ಜರ್ನಿ ಗೊತ್ತು. ಸೊ ಜೊತೆಯಲ್ಲೇ ನಾವು ಮೆಂಟರ್ಶಿಪ್ ಅದನ್ನು ಮಾಡಿದಾಗ ಆ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಏನಿತ್ತು, ಪ್ರಾಬ್ಲಮ್ಗಳಿತ್ತು, ಅದನ್ನೆಲ್ಲ ನಾನು ಕಡಿಮೆ ಮಾಡಿಕೊಂಡು ಮನೆಗೂ ದುಡ್ಡು ಕೊಡೋಕ್ಕಾಯ್ತು. ಸೊ ಸ್ವಲ್ಪ ಮನೆಗೂ ದುಡ್ಡು ಕೊಡ್ಲಿಕ್ಕೆ ಹೋದಾಗ ನನಗೆ ಏನು ಅನಿಸ್ತು, ರಿಲೀಫ್ ಸಿಕ್ತು. ಎಸ್, ನನ್ನ ಜೊತೆಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಓದ್ಕೋಬೋದು ಅಂತ. ಸೊ ಇವೆಲ್ಲನೂ ಅಲ್ಲಲ್ಲೇ ಬ್ಯಾಲೆನ್ಸ್ ಮಾಡ್ಕೊಂಡಾಗ ಮತ್ತು ನಮ್ಮ ಫ್ಯಾಮಿಲಿ ಸಪೋರ್ಟ್ ಸಿಕ್ಕಿದಾಗ ಸ್ವಲ್ಪ ಈಸಿ ಆಯಿತು ಸರ್ ಜರ್ನಿ. ಸೊ ಇದೇ ಥರ ಹಲವಾರು ಜನ ಆಸ್ಪಿರೆಂಟ್ಸ್ ಪ್ರಿಪ್ರೇಷನ್ ಮಾಡ್ತಿರ್ತಾರೆ. ಒನ್ ಆಫ್ ದ ಬಿಗ್ಗೆಸ್ಟ್ ಅವ್ರಿಗೆ ಪ್ರಾಬ್ಲಮ್ ಏನಂತಂದರೆ ಫೈನಾನ್ಷಿಯಲ್ ಹರ್ಡಲ್ ಇರುತ್ತೆ ಸರ್. ಸೊ ಆ ಥರ ಇದ್ದಂಥ ಸ್ಟೂಡೆಂಟ್ಸ್ಗೆ ನೀವು ಏನು ಸಜೆಷನ್ಸ್ ಕೊಡ್ತೀರಾ ಅಂತ? ಸರ್, ನಾನು ಹೇಳೋದೇನಪ್ಪ ಅಂದರೆ, ಒಂದು 2 ವರ್ಷ ಬರಲಿಕ್ಕೂ ಮುಂಚೆನೇ ಒಂದು ಸ್ವಲ್ಪ ಜಾಸ್ತಿ ಇದನ್ನು 2 ವರ್ಷಕ್ಕೆ ಎಷ್ಟು ಬೇಕಾಗುತ್ತೆ ಸೇವಿಂಗ್ಸ್ ಇಟ್ಕೊಂಡು ಬನ್ನಿ. ಏನಕ್ಕೆ ಅಂದರೆ ಇಲ್ಲಿ ಬಂದು ನೀವು ಅಮೌಂಟ್ಗೋಸ್ಕರ ಪರದಾಡಿದ್ರೆ ಓದಲಿಕ್ಕೂ ಮನಸ್ಸಿರಲ್ಲ. ಸೊ ಒಂದು ಸ್ವಲ್ಪ ಸೇವಿಂಗ್ಸ್ ಇಟ್ಕೊಂಡು ಬನ್ನಿ. ಒಂದು 2 ವರ್ಷ ಸ್ಟ್ರಿಕ್ಟಾಗಿ ಓದಿ. 2 ವರ್ಷ ಸ್ಟ್ರಿಕ್ಟಾಗಿ ಓದಿದ್ರೆ ಡೆಫಿನೆಟ್ಲಿ ಆಗೋ ಎಲ್ಲ ಸಾಧ್ಯತೆ ಇರುತ್ತೆ. ಅಕಸ್ಮಾತ್ ಫಾರ್ಚೂನ್ ಇಲ್ಲ ಅಂದರೆ ಇನ್ನೊಂದು ವರ್ಷ ಆಗ್ಬೋದು. ಆ ಟೈಮಲ್ಲಿ ನೀವೇನು ಮಾಡಬೇಕಾಗುತ್ತೆ, ಯಾವುದಾದ್ರು ಒಂದು ಪಾರ್ಟ್ ಟೈಮ್ ಜಾಬು, ಯಾವುದೋ ಒಂದು ಕಂಟೆಂಟ್ ಡೆವಲಪರು, ಯಾವುದೋ ಒಂದು ಯಾವುದು ಆಫೀಸ್ ಬಾಯೋ. ಸರ್, ಈಗ ಅಮೆರಿಕಲ್ಲೆಲ್ಲ ನೋಡಿದ್ರೆ ನಮಗೆ PhD ಓದ್ತಾ ಇರೋರೆಲ್ಲ ನಮಗೆ ಸರ್ವರಾಗೆಲ್ಲ ಕೆಲಸ ಮಾಡೋದು ನಾವು ನೋಡಿದ್ದೀವಿ. ಸೊ ಹಂಗಿದ್ದಾಗ ನಾವೇನಕ್ಕೆ ಮಾಡಬಾರ್ದು? ಸೊ ನಮ್ಗೆ ಓದೋವರೆಗೂ ಯಾವ ಕೆಲಸ ಸಿಗುತ್ತೆ ಅದನ್ನೆಲ್ಲ ಮಾಡ್ತಾ ಹೋಗೋಣ ಅಂತ. ನಮ್ಮ ಫಸ್ಟ್ ಕೆಲಸ ಮಾಡಿದಾಗ ನಾವು 1900 ರೂಪಾಯಿ 1600 ರೂಪಾಯಿಗೆಲ್ಲ ಮಾಡಿದ್ದೀವಿ ನಾವೆಲ್ಲ. ಸೊ ಅದನ್ನೆಲ್ಲ ನೋಡಿ, ನೀವು ಅಷ್ಟೇ, ನಮ್ದೆಲ್ಲ ಜರ್ನಿ ಸಿಮಿಲರ್. ಸೊ 1900 ರೂಪಾಯಿಗೆಲ್ಲ ಕೆಲಸ ಮಾಡಿದ್ದೀವಿ. ಹಂಗಿದ್ದಾಗ ನಮಗೇನಾಗುತ್ತೆ,
ದಟ್ ಸಪೋರ್ಟ್ ಸಿಗೋವರೆಗೂ ನಾವೇನು ಮಾಡ್ತಾ ಇರಬೇಕು, ನಾವು ಇಂಡಿಪೆಂಡೆಂಟ್ ಆಗ್ಲಿಕ್ಕೆ ಪ್ರಯತ್ನ ಪಡಬೇಕು. ಅಟ್ಲೀಸ್ಟ್ ನಮಗೆ ಬೆಂಗಳೂರಲ್ಲಿ ಇರ್ಲಿಕ್ಕೆ ಒಂದು 10,000 ಬೇಕಾಗುತ್ತೆ ಅಂದರೆ ಆ 10,000 ದುಡ್ಕೊಳ್ಳಿಕ್ಕಾದ್ರೂ ನಾವು ಪ್ರಯತ್ನ ಪಡಬೇಕು, ಮಾಡ್ಕೊಂಡು ಓದಬೇಕು. ಅಂದರೆ ಇದೇ ಫೀಲ್ಡಲ್ಲೇ ಕೂತ್ಕೊಂಡು ಓದಬೇಕು. ಸೊ ಈ ರೀತಿ ಮಾಡಿ. ಅದನ್ನು ಬಿಟ್ಟು ಕಂಪ್ಲೀಟ್ಲಿ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿ ಬಂದಾಗ ನಿಮ್ಗೆ ಅದೊಂದು ಬರ್ಡನ್ ಆಗ್ತಾ ಇರುತ್ತೆ, ಪ್ರೆಷರು ಆಗ್ತಾ ಇರುತ್ತೆ. ಸೊ ಇದೊಂದು ಬಿಗ್ಗೆಸ್ಟ್ ಇಶ್ಯೂ ಸರ್. ಇನ್ನೊಂದೇನು ಅಂದರೆ, ನೀವು ಇಲ್ಲಿ ಪಾರ್ಟ್ ಟೈಮ್ ಜಾಬು ಮಾಡ್ದೇನೆ ಸುಮ್ಮನೆ ಟೈಮು ವೇಸ್ಟ್ ಮಾಡ್ತಿದ್ದೀರಿ ಅಂದರೆ ಯು ಆರ್ ನಾಟ್ ಸೂಟಬಲ್ ಫಾರ್ UPSC ಫೀಲ್ಡ್ ಅಂತಲೇ ನಾನು ಹೇಳ್ತೀನಿ ಸರ್. ಏನಕ್ಕೆ ಅಲ್ಲಿ ಅಟ್ಲೀಸ್ಟ್ ಮನೆಗೆ ಹೋಗಿ ಫೈನಾನ್ಷಿಯಲ್ ಇದನ್ನಾದರೂ ಮಾಡಿಕೊಡಿ. ನಾನು ಹಿಂಗೆ ನೆನ್ನೆ ಒಂದು ಕ್ಲಾಸಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಿದ್ದೆ ಸರ್. ನಾವು ಇಲ್ಲಿ ಬೆಂಗಳೂರಲ್ಲಿ ಇರಲಿಕ್ಕೆ ಅಂದರೆ ಅಮ್ಮಮ್ಮ ಅಂದರೆ ಮ್ಯಾಕ್ಸಿಮಮ್ ಎಷ್ಟು ಮಂತ್ಲಿ ಒಂದು 10,000 ಎಕ್ಸ್ಪೆಂಡಿಚರ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಟೋಟಲ್ 1 ಇಯರ್ಗೆ 1,20,000 ಆಯಿತು. ಕೋಚಿಂಗು, ಮೆಂಟರ್ಶಿಪ್ ಅದು ಇದು ಫೀಸ್ ಅಂದರೆ ಒಂದು 2 ಲಕ್ಷ ದುಡ್ಡು ಇರುತ್ತೆ. ಬುಕ್ಗಳು ಅವನ್ನೆಲ್ಲ ಸೇರಿ ಒಂದು 80,000 ಅದು ಇದು ಅಂದ್ರೂ ವರ್ಷಕ್ಕೆ 4 ಲಕ್ಷ. ಸೆಕೆಂಡ್ ಇಯರಿಂದ 1.5 ಲಕ್ಷ ಆ್ಯಡ್ ಮಾಡ್ಕೊಂಡ್ರು ನಾವು ಎಷ್ಟು ವರ್ಷ ಇರ್ತೀವಿ 1.5 ಲಕ್ಷ ಆ್ಯಡ್ ಆಗ್ತಾನೆ ಹೋಗುತ್ತೆ. 4 ಲಕ್ಷ 3 ವರ್ಷ ಇದೀವಿ ಅಂದರೆ 4 + 3 7 ಲಕ್ಷ ಆಗುತ್ತೆ. ನಾವು ಇಷ್ಟನ್ನು ಮಾತ್ರ ವೇಸ್ಟ್ ಮಾಡ್ತಾ ಇದೀವಿ ಅಂತ ಅನ್ಕೋತೀವಿ. ಬಟ್ ಇದನ್ನು ನೋಡಿ, ಜರ್ನಿಯನ್ನು ನೋಡಿ, ನಾನು ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋದ್ರೆ ಅಟ್ಲೀಸ್ಟ್ ಬೇರೆ ಮಿನಿಮಮ್ 25,000 ರೂಪಾಯಿ ಸಿಗುತ್ತೆ. ಅಂದರೆ ವರ್ಷಕ್ಕೆ 3 ಲಕ್ಷ. 7 ಲಕ್ಷ ಜೊತೆ ನಾನು ವರ್ಷಕ್ಕೆ ಪ್ರತಿ 3 ಲಕ್ಷ ಇದು ಮಾಡ್ತಾ ಇದೀನಿ ಅಂದರೆ ಟೋಟಲ್ 15ರಿಂದ 20 ಲಕ್ಷ ವೇಸ್ಟು. ಸೊ ನಾವು 5 ವರ್ಷ 7 ವರ್ಷ, ನಂದು 7 ವರ್ಷ ಜರ್ನಿಯನ್ನು ತಗೊಂಡ್ರೆ ಹತ್ತಿರ 30ರಿಂದ 40 ಲಕ್ಷ ವೇಸ್ಟ್ ಮಾಡ್ದಂಗೆ ನಾನು. ಸೊ ಇಷ್ಟನ್ನು ಮಾಡೂ ಕೂಡ ನನಗೆ ಏನೂ ಸಕ್ಸಸ್ಗೆ ಹತ್ರ ಇಲ್ಲ ಅಂದರೆ ನೀವು ಮನೆ ದುಡ್ಡು ವೇಸ್ಟ್ ಮಾಡ್ದಂಗೆ, ಮತ್ತೆ ಅದಕ್ಕೆಲ್ಲ ಇನ್ಫ್ಲೇಷನ್ ಆ್ಯಡ್ ಮಾಡಿದ್ರೆ 7 ವರ್ಷಕ್ಕೆ ಎಷ್ಟು ಸರ್? ಸೊ ಇವಾಗ ಇಷ್ಟು ಅಮೌಂಟ್ ವೇಸ್ಟ್ ಆದಂಗೆ 30ರಿಂದ 40 ಲಕ್ಷ ಅದೇ ಇಟ್ಕೊಂಡು ನಾವು ಬಿಸ್ನೆಸ್ ಏನೋ ಒಂದು ಮಾಡಿಬಿಟ್ರೆ ಏನೋ ಒಂದು ಆಗಿಬಿಡುತ್ತೆ ಅಂತ. ಸೊ ಈಗ ಗೌರ್ಮೆಂಟ್ ಜಾಬ್ಗೆ ದುಡ್ಡು ಬೇಕು ಅಂತಾರಲ್ಲ, ಇದಕ್ಕಿಂತ ದುಡ್ಡು ವೇಸ್ಟ್ ಇನ್ನೇನಿದೆ ಅಂತ. ಹಾಂ ಸರ್, ಇಷ್ಟು ವೇಸ್ಟ್ ಆದಂಗೆ ಆಗುತ್ತೆ. ಸೊ ಸಾಧ್ಯ ಆದಷ್ಟು ಪ್ರತಿದಿನ ನೀವು ಓದ್ತಾ ಇರಬೇಕಾದ್ರೆ ಇವತ್ತೇನಾದರೂ ವೇಸ್ಟ್ ಆದರೆ ನಾನು 3,000 4,000 ವೇಸ್ಟ್ ಮಾಡ್ತಾ ಇದ್ದೀನಿ ಅಂದ್ಕೊಂಡು ಓದಿ. ಅಟ್ಲೀಸ್ಟ್ ಅದಾದರೂ ನಿಮಗೆ ಮೋಟಿವೇಶನ್ ಕೊಡಲಿ ಅಂತ ನಾನು ಹೇಳ್ತೀನಿ ಸರ್. ಇಲ್ಲಾಂದರೆ ಸುಮ್ಮನೆ ಇಲ್ಲಿ ಬಂದು ಆ ಟೈಮ್ ವೇಸ್ಟ್ ಮಾಡೋದಿದೆಯಲ್ಲ, ಅದು ಒಬ್ಬ UPSC ಆಸ್ಪಿರೆಂಟ್ಗೆ ಸೂಕ್ತನೇ ಅಲ್ಲ ಅಂತ ನನ್ನ ಒಪಿನಿಯನ್ ಸರ್. ಇದೇ ಒಪಿನಿಯನ್ ಸಾಗರ್ ಅವರು ಹೇಳ್ತಾ ಇದ್ರು. ಸಾಗರ್ ಏನಂತಂದರೆ ಮುಂಚೆ ಲೈಬ್ರರಿಯಲ್ಲಿ 10 hour 12 hour ಓದ್ತಾ ಇದ್ರು, ಬಟ್ ಎಫಿಷಿಯೆಂಟ್ ಅನಿಸ್ತಾ ಇದ್ದಿಲ್ಲಂತೆ. ಅದಾದಮೇಲೆ ಅವರು ಜೂನಿಯರ್ ಅಸಿಸ್ಟೆಂಟಾಗಿ ಅಸೆಂಬ್ಲಿಯಲ್ಲಿ ಕೆಲಸ ಮಾಡುವಾಗ ಕೆಲಸ ಮಾಡಿ ಡೈಲಿ ಅವರಿಗೆ 5 hours ಸಿಕ್ಕರು ಕೂಡ 5 hourನ ಫುಲ್ ಎಫಿಷಿಯೆಂಟಾಗಿ ಓದ್ಕೊಂಡ್ರಂತೆ. ಸೊ ಆ ಎಫಿಷಿಯನ್ಸಿನ ಯಾವ ಥರ ಮ್ಯಾನೇಜ್ ಮಾಡ್ಕೋಬೇಕು ಅಂತ ನೀವೇನು ಹೇಳ್ತೀರ ಅದಕ್ಕೆ? ಅದೇ ಸರ್, ನಾನು ಫಸ್ಟು ಹೇಳೋದೇನಪ್ಪ ಅಂದರೆ ಸ್ಟೂಡೆಂಟ್ಸ್ಗಳಿಗೆ, ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸು ಇದು ಬ್ಯಾಕ್ಗ್ರೌಂಡ್ ಬರೀ ಗ್ರಾಜುಯೇಷನಿಂದ ಬಂದಿರ್ತಾರೆ, BA BSc. ಅವರು ಕಾಂಪೀಟ್ ಮಾಡಬೇಕಾಗಿರೋದು IIT MD ಈ ರೀತಿ ಇರೋಂಥವ್ರ ಜೊತೆ ಕಾಂಪೀಟ್ ಮಾಡಬೇಕಾಗತ್ತೆ. ಆಗಿದ್ದಾಗ ಅವ್ರ ಲೆವೆಲ್ಗೆ ಓದಬೇಕು ಅಂದರೆ ಅಟ್ಲೀಸ್ಟ್ ನೀವು ಬುಕ್ ಮುಂದೆ ಕುತ್ಕೊಳ್ಳಿ, 10ರಿಂದ 12 ಗಂಟೆ ಕುತ್ಕೊಳ್ಳಿ ಸಾಧ್ಯ ಆದಷ್ಟು. ಏನಕ್ಕೆ ಅಂದರೆ ನೀವು 10ರಿಂದ 12 ಗಂಟೆ ಓದಿದ್ರೆ ಒಂದು 7 hour ಆದರೂ ಎಫಿಷಿಯೆಂಟಾಗಿ ಓದ್ತೀರಿ. ಇಲ್ಲಿ ನೀವು ಬರೀ 6 hour 7 hour ಕುತ್ಕೊಂಡ್ರೆ ಓದಲ್ಲ, ಒಂದು 3 hour 4 hour ಎಫಿಷಿಯೆಂಟ್ ಆಗಲ್ಲ. ನಾನು ಅದಕ್ಕೆ ಸ್ಟಾಪ್ ವಾಚ್ ಇಟ್ಕೊಂಡು ನೋಡ್ತಿದ್ದೆ, ನಾನು 12 hour ಬರೀ ಲೈಬ್ರರಿಲೇ ಇರ್ತಿದ್ದೆ, ಬಟ್ 7 hour ಓದೋಕ್ಕಾಗ್ತಿತ್ತು ಸೆಕೆಂಡ್ ಇಂಟರ್ವ್ಯೂ ಟೈಮಲ್ಲಿ. ಸೊ ಈ ಸಲ ಅದಕ್ಕೆ ನಾವು ಎಫಿಷಿಯೆಂಟಾಗಿ ಮಾಡಬೇಕಂದ್ರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಒಂದು ಸ್ವಲ್ಪ ಕುತ್ಕೊಳ್ಳಿ. ಯಾವಾಗ ನಿಮಗೆ ಒಂದು ರೌಂಡ್ ರಿವಿಷನ್ ಮುಗಿತಾ ಹೋಗುತ್ತೆ, ಸೆಕೆಂಡ್ ಟೈಮಿಂದ ನಿಮ್ಗೆ ಏನಾಗ್ತಾ ಬರುತ್ತೆ, 8 hour ಓದಿದ್ರು ಎಫಿಷಿಯೆಂಟ್ ಅಂತ ಅನಿಸುತ್ತೆ. ಸೊ ಅದನ್ನಂತೂ ಮಾಡಲೇಬೇಕಾಗುತ್ತೆ ಸರ್. ಆಮೇಲೆ ಇನ್ನೊಂದೇನು ಅಂದರೆ ಎಫಿಷಿಯನ್ಸಿನ ಯಾವ ರೀತಿ ಜಾಸ್ತಿ ಮಾಡ್ಕೊಳ್ಬೇಕು ಅಂದರೆ ನೀವು ಓದಿರೋ ಜೊತೆ ಪ್ರಾಕ್ಟೀಸ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನನಗೆ ಲಾಸ್ಟ್ ಟೈಮ್ ಒಬ್ಬ ಹುಡುಗ ಕ್ವಶನ್ ಕೇಳ್ದ, ಸರ್ ನಾನೀಗ ವೇದಿಕೆರ ಓದಿರ್ತೀನಿ, ಅದು ಓದಿದ್ಮೇಲೆ ಮತ್ತೆ ಓದಬೇಕು ಅಂದರೆ ಬೋರ್ ಅನಿಸುತ್ತೆ ಸರ್, ಆಲ್ರೆಡಿ ಓದಿದ್ದಲ್ಲ ಅನಿಸುತ್ತೆ ಅಂತ, ಕಂಪ್ಲೀಟ್ ಅನಿಸ್ಬಿಡುತ್ತೆ ಅಂತ. ನಾನು ಅದಕ್ಕೆ ಅವ್ನಿಗೇನಂತ ಹೇಳಿದೆ, ಈಗ ನೋಡು ಒಂದು ಮೇನ್ಸ್ ಕ್ವಶನ್ ಇರುತ್ತೆ ವೇದಿಕೆರ ಅಂತ ಬಂತು ಅಂದರೆ ಕಂಪೇರ್ ದ ವೇದಿಕೆರ ಆಫ್ ಲೇಟರ್ ವೇದಿಕ್ ಪೀರಿಯಡ್ ಆ್ಯಂಡ್ ಅರ್ಲಿ ವೇದಿಕ್ ಪೀರಿಯಡ್ ಇನ್ ಸೊಸೈಟಿ ಆ್ಯಂಡ್ ಎಕಾನಮಿ ಅಂತ ಒಂದು ಕ್ವಶನ್ ಬಂದಿತ್ತು. ಆ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡು. ನೀನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿದ್ಯಾ, ಆನ್ಸರ್ ಎಫಿಷಿಯೆಂಟಾಗಿ ಬರೆಯೋಕ್ಕೆ ಟ್ರೈ ಮಾಡಿದ್ಯಾ ಅಂದರೆ ದಟ್ ಯು ಹ್ಯಾವ್ ರೆಡ್ ಅಂತ, ನೀನು ಓದಿದ್ಯಾ ಚೆನ್ನಾಗಿ, ಇಲ್ಲಾಂದರೆ ಓದಿಲ್ಲ ಅಂತ. ನೀನೇನು ಮಾಡಬೇಕು, ಅದನ್ನು ಮತ್ತೆ ಓದಬೇಕಾಗತ್ತೆ, ಮತ್ತೆ ಆ ಪರ್ಸ್ಪೆಕ್ಟಿವಲ್ಲಿ ಓದಬೇಕಾಗತ್ತೆ, ಮತ್ತೆ ಯಾವುದೋ ಒಂದು ಪ್ರಿಲಿಮ್ಸ್ ಕ್ವಶನ್ ತಗೋ ಅದ್ರ ಟಾಪಿಕ್ ಮೇಲೆ ಆಗುತ್ತೆ ಟ್ರೈ ಮಾಡು, ಇಲ್ಲ ಅಂದರೆ ಎಫಿಷಿಯೆಂಟಾಗಿ ಓದಿಲ್ಲ. ನಾನು ಅದಕ್ಕೆ ನನ್ನ ಟೈಮ್ನ ಡಿವೈಡ್ ಮಾಡ್ತಿದ್ದೆ ಸರ್. ಪ್ರತಿದಿನ 2 hour ನಾನು ಕ್ವಶನ್ ಪೇಪರ್ ಸಾಲ್ವ್ ಮಾಡಲೇಬೇಕು. ಅದು 70 ಕ್ವಶನ್ ಸಾಲ್ವ್ ಮಾಡ್ತಿದ್ದೆ, ಪ್ರತಿದಿನ 70 ಕ್ವಶನ್ ನಾನು ಸಾಲ್ವ್ ಮಾಡ್ತಾನೆ ಇದ್ದೆ. ಏನಕ್ಕೆ ಅಂದರೆ ಎಫಿಷಿಯೆಂಟಾಗಿ ಓದಿದಿನ ಇಲ್ವಾ ಗೊತ್ತಾಗಬೇಕು ನನಗೆ. ಲ್ಯಾಕ್ ಸೈನ್ಸು ನಮಗೆ 25 ಕ್ವಶನ್ ಕೊಡ್ತಿದ್ರು ಡೈಲಿ, ಅದ್ರ ಜೊತೆ ಇನ್ನು ಮಿಕ್ಕಿದ 35-40 ಕ್ವಶನ್ ಬೇರೆ ಕಡೆಯಿಂದ ತಗೊಳ್ತಿದ್ದೆ. ಪ್ರತಿದಿನ ಸಾಲ್ವ್ ಮಾಡ್ಬೇಕು ನಾನು. ಸೊ ಆ ಸಾಲ್ವ್ ಮಾಡಿದಾಗ ನಾನು ಓದಿರೋದು ಎಫಿಷಿಯೆಂಟ್ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಮತ್ತೆ ಎಫಿಷಿಯೆಂಟ್ ಟೈಮ್ ಅಂದರೆ ಬೆಳಗ್ಗೆ ಮಾರ್ನಿಂಗ್ ಸರ್. ನಾನು ಜನರಲಿ ನೈಟ್ ಓದೋಂಥವನು, ನೈಟ್ ಟೈಮ್. ಬಟ್ ನನಗದು ಅಷ್ಟು ಎಫಿಷಿಯೆಂಟ್ ಅನ್ನಿಸ್ತಿಲ್ಲ. ನೀವು ಕೂಡ ನೈಟ್ ಓದೋರೆ. ಸೊ ನನಗದು ಎಫಿಷಿಯೆಂಟ್ ಈ ಸಲ ಮೇನ್ಸ್ಗಂತೂ ಆಗಲಿಲ್ಲ ಸರ್, ಯಾಕಂದರೆ ಹೆಲ್ತ್ ಪ್ರಾಬ್ಲಮ್ಗಳಾಗೋದು. ಸೊ ಅದಕ್ಕೋಸ್ಕರ ಕಂಪ್ಲೀಟ್ಲಿ ಶಿಫ್ಟ್ ಮಾಡಿ ಬೆಳಗ್ಗೆ ಬೇಗ ಎದ್ದು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ 5 ಗಂಟೆಗೆ ಹೇಳಬೇಕು. ಈಗ 1 ಗಂಟೆ ಅಷ್ಟೊಳಗೆ ಸರ್, ನಾನು ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಎದ್ದರೆ 1 ಗಂಟೆ ಅಷ್ಟೊಳಗೆ 7 hour ಟೈಮ್ ಸಿಕ್ಕಿರುತ್ತೆ. ಅದರಲ್ಲಿ 5 hour ಆದರೂ ಎಫಿಷಿಯೆಂಟ್ ಓದಿರ್ತೀವಿ ನಾವು. 5 hour ಓದ್ಬಿಟ್ರೆ ದಿನ ಅರ್ಧ ಮುಗಿಯೋಷ್ಟೊಳಗೆ ನಾವು 5 hour ಓದ್ಬಿಟ್ಟು ಇನ್ನು ಮಿಕ್ಕಿದ ದಿನದಲ್ಲಿ ನಾವು 5 hour ಓದಿದ್ರೆ ಸಾಕು. ಸೊ ಈ ರೀತಿ ಇರುತ್ತೆ. ಅದನ್ನು ನಾನು ಈ ಮೇನ್ಸಲ್ಲಿ ಮಾಡ್ಕೊಂಡಿದ್ದು ಸರ್. ಈ ಮೇನ್ಸಲ್ಲಿ ಅದೊಂದು ಸಿಸ್ಟಮೆಟಿಕ್ ಚೇಂಜ್ ಮಾಡಿಕೊಂಡೆ. ಮತ್ತು ನಮ್ಮ ಓದಿನ ಪೀರಿಯಡಲ್ಲಿ
ಈಗ ನಿಮಗೆ ನೈಟು ಎಫಿಷಿಯೆಂಟ್ ಅನಿಸುತ್ತೆ, ಹ್ಮ್ ನನಗೆ ಈ ಸಲ ಮಾರ್ನಿಂಗ್ ಎಫಿಷಿಯೆಂಟ್ ಅನ್ನಿಸ್ತು. ಮುಂಚೆ ಎಲ್ಲ ನೈಟ್ ಎಫಿಷಿಯೆಂಟ್ ಅನ್ನಿಸ್ತಿತ್ತು. ಮಧ್ಯಾಹ್ನ ನಾನು ಓದೋಕ್ಕಾಗಲ್ಲ, ಮಧ್ಯಾಹ್ನ ಹುಡುಗರು ನಾರ್ಮಲಾಗಿ ಓದೋಕ್ಕಾಗಲ್ಲ. ಆ ಟೈಮಲ್ಲಿ ನಾನು ಕ್ವಶನ್ ಸಾಲ್ವ್ ಮಾಡ್ತಿದ್ದೆ. ನಿದ್ದೆ ಬಂದ್ಬಿಡ್ತಿತ್ತಲ್ಲ ಅಂದ್ಬಿಟ್ಟು ಒಂದು ಎಸ್ಸೆ ಬರೆಯುವಂಥದ್ದು, ಇಲ್ಲಾಂದ್ರೆ ಫಿಲಿಮ್ಸ್ ಕ್ವಶನ್ಸ್ಗಳು ಸಾಲ್ವ್ ಮಾಡೋಂಥದ್ದು, ಇಲ್ಲ ಮೇನ್ಸ್ ಆನ್ಸರ್ ರೈಟಿಂಗ್ ಬರೆಯುವಂಥದ್ದು. ಸಿಕ್ಕಾಪಟ್ಟೆ ನಿದ್ದೆ ಬಂತ ಆನ್ಸರ್ ರೈಟಿಂಗ್ ಇಟ್ಕೊಂಡು ಕೂತ್ಕೊಳ್ಳುವೆ. ಸೊ ಇದು ನನಗೆ ಎಫಿಷಿಯನ್ಸಿಯನ್ನು ಕೊಡ್ತಿತ್ತು ಸರ್. ಆಮೇಲೆ ನಾನು ಹಿಂಗೆ ಸರ್ ನಿಮ್ಮ ಧನಂಜಯ್ ಸರ್ ಜೊತೆಗೆ ಪಾಡ್ಕಾಸ್ಟ್ ಮಾಡ್ತೀನಿ ಅಂದಾಗ ಕೆಲವೊಂದೆರಡು ಮೆಸೇಜ್ ಬಂದು ಸ್ಟೂಡೆಂಟ್ಸಿಂದ ಮೆಸೇಜ್ ಏನು ಬಂತಂದರೆ, ಸರ್ ಈ UPSC ಪ್ರಿಪ್ರೇಷನ್ ಜರ್ನಿಯಲ್ಲಿ ತುಂಬ ಬ್ಯಾಟಲ್ಸ್ ಇರುತ್ತೆ. ಒಂದು ಬ್ಯಾಟಲ್ಸ್ ಇತ್ತು ಸೊಸೈಟಿ ಸೆಲೆಕ್ಷನ್ ಆಗಲಿಲ್ಲ ಅಂದಾಗ, ಇನ್ನೊಂದೆರಡು ಬ್ಯಾಟಲ್ಸು ಫೈನಾನ್ಷಿಯಲ್ ಬ್ಯಾಟಲ್ಸ್, ಅದ್ರ ಬಗ್ಗೆ ಆಲ್ರೆಡಿ ಟಚ್ ಅಪ್ ಮಾಡಿದ್ದೀವಿ. ಇನ್ನೊಂದೇನಂತಂದರೆ ಪರ್ಸ್ನಲ್ ಬ್ಯಾಟಲ್ ಇರುತ್ತೆ. ಸೊ ಪರ್ಸ್ನಲ್ ಬ್ಯಾಟಲ್ ಅಂತಂದರೆ ನಿಮ್ಮನ್ನ ನೀವು ಯಾವ ರೀತಿ ಮುಂದೂಡ್ಕೊಂಡು ಹೋಗ್ತೀರಾ ಅಂತ. ಸೊ ನೀವು ಯಾವ ಥರ ಪರ್ಸ್ನಲ್ ಬ್ಯಾಟಲ್ನ ಓವರ್ಕಮ್ ಮಾಡಿದ್ರಿ ಅಂತ. ಅಂದರೆ ಸರ್ ಸ್ಟಾರ್ಟಿಂಗಿಂದನೂ ಇಷ್ಟು ಡಿಫೀಟ್ಗಳು, ಇಷ್ಟು ಹತ್ರ ಹೋಗಿ ಸೋತಾಗೆಲ್ಲ ನಿಮಗೂ ಗೊತ್ತು ಆ ಪೇನ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ. ನನಗೆ ಆಗ ರೆಸ್ಕ್ಯೂ ಅಂತ ಬಂದಿದ್ದು ಎರಡು ಸರ್. ಒಂದು ಸಿಟ್ಕ್ಯಾಮು, ದಟ್ ಈಸ್ ಇಂಗ್ಲೀಷ್ ಸೀರಿಯಲ್ಗಳು ತುಂಬ ನೋಡ್ತೀನಿ, ಫ್ರೆಂಡ್ಸು ಇವೆಲ್ಲ, ಅದು ತುಂಬ ರಿಲ್ಯಾಕ್ಸಿಂಗ್ ಅನಿಸೋದು ಸರ್. ಸೆಕೆಂಡ್ ಒನ್ನು ಬುಕ್ಸು ಸರ್. ನನಗೆ ಕನ್ನಡ ಸಾಹಿತ್ಯ ಅದು ಏನು ನನಗೆ ವರ ಅಂತಲೇ ಹೇಳ್ಬೋದು, ಅಷ್ಟು ನನಗೆ ಸಪೋರ್ಟನ್ನು ಮಾಡ್ತು. ಯಾವಾಗ ಬೇಜಾರಾಗುತ್ತೆ ಯಾವುದೋ ಒಂದು ಬುಕ್ ಹಿಡ್ಕೊಂಡು ಕುತ್ಕೊಬಿಡ್ತದೆ. ಯಾವುದಾದ್ರು ಒಬ್ಬ ಸ್ಟೂಡೆಂಟ್ ಬೈದ್ರೂ ಅಷ್ಟೇ, ಯಾರೋ ಒಬ್ಬ ಸ್ಟೂಡೆಂಟ್ ಇದಾಗಿ ಮಾಡಿದ್ರು ಅಷ್ಟೇ, ಅಥವಾ ಯಾರೋ ಒಬ್ಬರು ಮನೆ ಕಡೆ ಅಥವಾ ಫ್ಯಾಮಿಲಿ ಕಡೆ ಏನಾದರೂ ಮಾತಾಡಿದ್ರು ಅಷ್ಟೇ, ನಾನೇನು ಮಾಡ್ತಿದ್ದೆ, ಹೋಗಿ ಬುಕ್ ಹಿಡ್ಕೊಂಡು ಕುತ್ಕೊಬಿಡ್ತಿದ್ದೆ. ಸಾಕು, ಮನಸ್ಸಿಗೆ ಬೇಜಾರಾಯ್ತಾ ಮೊಬೈಲ್ ಸ್ವಿಚ್ ಆಫ್ ಮಾಡು, ಬುಕ್ ಹಿಡ್ಕೊಂಡು ಕುತ್ಕೋ. ಸೊ 2 ದಿನ ಈಗ ತೇಜೋ ತುಂಗಭದ್ರ ಅಂತ ಒಂದು ನಾವೆಲ್ ಇದೆ, ಸಿಕ್ಕಾಬಟ್ಟೆ ಬೇಜಾರಾಗಿತ್ತು. ಹೀಗೆ ನನ್ನ ಫ್ರೆಂಡ್ ಜೊತೆ ಒಂದು ಜಗಳ ಆಡ್ಕೊಂಡು ಸಿಕ್ಕಾಬಟ್ಟೆ ಬೇಜಾರಾಗಿತ್ತು. ಮೊಬೈಲ್ ಸ್ವಿಚ್ ಆಫ್ ಮಾಡಿದೆ 2 ದಿನ, ಯಾರೋ ಫೋನ್ ಮಾಡೋದು ಬೇಡ ಅಂತ ಹೇಳಿ 2 ದಿನದಲ್ಲಿ 500 ರೂಪಾಯಿ ನಾವೆಲ್ ಮುಗಿಸ್ತೆ ನಾನು. ಏನಕ್ಕೆ ಓದಬೇಕು, ಅಟ್ಲೀಸ್ಟ್ ಆ ರಿಲ್ಯಾಕ್ಸ್ ಇದ್ರ ಟೈಮಲ್ಲಿ ಆಗಿದ್ರು ಆಗುತ್ತೆ ಅಂತ. ಇದು ನನಗೆ ತುಂಬ ಹೆಲ್ಪ್ ಮಾಡಿದ್ದು ಸರ್. ಯಾವಾಗ ಪರ್ಸ್ನಲ್ ಈ ರೀತಿ ಇದ್ದಿತ್ತು ಅದು ಹೆಲ್ಪ್ ಮಾಡ್ತಾ ಬಂತು. ಇನ್ನೊಂದು ಅಂದರೆ GIPA ಲೈವ್ ಇವೆಂಟ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಸರ್. ಅಲ್ಲಿ ಇಂಡಿಯನ್ ಸಂಸ್ಕೃತಿ ಬಗ್ಗೆ ಮತ್ತೆ ಅದ್ರ ಜೊತೆ ಭಾರತದ ಹಲವಾರು ಪ್ರಾಚೀನ ಕೃತಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಶತವದನಿ ಗಣೇಶ್ ಅವ್ರಿಗೆ ಇದು ಸಿಕ್ತಲ್ಲ, ಅವಾರ್ಡ್ ಸಿಕ್ತಲ್ಲ ಅವರು. ಸೊ ಅವರೆಲ್ಲ ಬರ್ತಾರೆ, ಗುರುರಾಜ್ ಕರ್ಜಗಿ ಅವರು. ಇವ್ರು ಆಡಿಯೋಗಳು ಕೇಳ್ತಿದ್ದೆ ಸರ್, ನಾನು ವಾಕ್ ಹೋಗ್ತಿದ್ದೆ, ಅವ್ರು ಆಡಿಯೋಗಳು ಕೇಳ್ತಿದ್ದೆ. ಸೊ ಅವು ನನಗೆ ಸ್ವಲ್ಪ ರಿಲ್ಯಾಕ್ಸಿಂಗ್ ಅನ್ನಿಸ್ತಾ ಬರ್ತಿತ್ತು. ಮತ್ತು ಇನ್ನೊಂದೇನು ಅಂದರೆ ಈ ಪರ್ಸ್ನಲ್ ಇದನ್ನು ಓವರ್ಕಮ್ ಮಾಡಲಿಕ್ಕೆ ನನ್ನ ಮೋಟೋ ಇದ್ದಿದ್ದು ಒಂದೇ, ಬ್ಯುಸಿ ಇರಬೇಕು. ಇಲ್ಲಾಂದರೆ ಸುಮ್ಮನೆ ಕೂತ್ಕೊಂಡ್ರೆ ಸಿಕ್ಕಾಬಿಟ್ಟು. ಇವತ್ತು ಕೂಡ ನನಗೆ ಇವನ್ ಆಫ್ಟರ್ ಕ್ಲಿಯರಿಂಗ್ ಆಲ್ಸೋ ಒಂದು ಸ್ವಲ್ಪ ಫ್ರೀ ಇದ್ದೀನಿ ಅಂದರೆ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಏನೋ ಗೊತ್ತಿಲ್ಲ ಸರ್, ಬ್ಯುಸಿ ಇರಬೇಕು ಅಂತ. ನಾನು ಗೆಟ್ ಬ್ಯುಸಿ ಲಿವಿಂಗ್ ಆರ್ ಗೆಟ್ ಬ್ಯುಸಿ ಡೈಯಿಂಗ್, ಶಾಸನ್ ರಿಡಂಪ್ಷನ್, ಇದೇ ಮೋಟಿವೇಶನ್. ಅದಕ್ಕೇ ನಾನು ಬೇಕು ಅಂತ ಕ್ಲಾಸ್ ಹಾಕಿಸ್ಕೊಳ್ತಿದ್ದೆ, ಮೆಂಟರ್ಶಿಪ್ ಹಾಕಿಸ್ಕೊಳ್ತಿದ್ದೆ, ಹುಡುಗರ ಜೊತೆ ಮಾತಾಡ್ತಿದ್ದೆ. ಸೊ ಇದು ನನಗೆ ಸಾಧ್ಯ ಆದಷ್ಟು ಹೆಲ್ಪ್ ಮಾಡ್ತು ಸರ್. ಆಮೇಲೆ ನಾವು ಗಾಯತ್ರಿ ಕ್ಯಾಂಪಸ್ ಆದಮೇಲೆ ಮಾತಾಡ್ತಾ ಇರ್ತಿದ್ವಿ, ನಮ್ಗೆ ಏನಾದರೂ ಮುಂಚೆನೇ ಚೆನ್ನಾಗಿರೋ ಡೈರೆಕ್ಷನ್ ಸಿಕ್ಕಿತ್ತಂದ್ರೆ ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡ್ತಿದ್ವಿ ಅಂತ. ಸೊ ಇದ್ರ ಪ್ರಕಾರ ಮೆಂಟರ್ಶಿಪ್ಪಿಂದ ಇಂಪಾರ್ಟೆನ್ಸ್ ಏನಂತ ಹೇಳ್ತೀರಾ ನೀವು? ಸರ್ ಮೆಂಟರ್ಶಿಪ್ ಅಂತೂ ತುಂಬ ಬೇಕೇ ಬೇಕು ಸರ್, ತುಂಬ ಬೇಕು. ಏನಕ್ಕೆ ಅಂದರೆ ನಾವು ಏನು ಓದಬೇಕು ಅನ್ನೋದ್ರ ಜೊತೆ ಏನು ಓದಬಾರ್ದು ಅನ್ನೋದನ್ನು ತಿಳ್ಕೊಳ್ಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಮಗೆ ಕಾನ್ಸ್ಟೆಂಟ್ ಸಪೋರ್ಟು, ಕಾನ್ಸ್ಟೆಂಟ್ ಗೈಡ್ ಇಲ್ಲ ಅಂದರೆ ಇಲ್ಲಿ ದಾರಿ ತಪ್ಪುವಂಥದ್ದು ತುಂಬ ಇದೆ ಸರ್. ಮಾರ್ಕೆಟ್ ಇಸ್ ಫ್ಲಡ್ಡೆಡ್ ವಿತ್ ರಿಸೋರ್ಸ್. ಇಷ್ಟೊಂದು ರಿಸೋರ್ಸ್ ಇದ್ದಾಗ ಏನು ಓದಬೇಕು ಅನ್ನೋದು ಗೊತ್ತಿಲ್ಲ ಹುಡುಗರಿಗೆ. ಮತ್ತು ದಾರಿ ತಪ್ಪಿಸೋರು ತುಂಬ ಜನ ಇದ್ದಾರೆ. ಜೆನ್ಯೂನ್ ಮೆಂಟರ್ಶಿಪ್ ಅಂತೂ ನಾನು ನೋಡ್ದಂಗೆ ಕೆಲವು ಮೆಂಬರ್ಸ್ಗಳ ಹತ್ರ ಜೆನ್ಯೂನ್ ಮೆಂಟರ್ಶಿಪ್ ಸಿಕ್ಕಿರೋಂಥದ್ದು ನಾನು ಎಷ್ಟೋ ಕಡೆ ನೋಡಿದ್ದೀನಿ, ಎಷ್ಟೋ ಕಡೆ ಕೇಳಿದ್ದೀನಿ ಮೆಂಟರ್ಶಿಪ್ಗಳು ಯಾವ ರೀತಿ ಇರುತ್ತೆ ಅಂತ. ನಿಜವಾಗ್ಲೂ ಬೇಜಾರಾಗುತ್ತೆ ಸರ್ ಕೆಲವೊಂದ್ಸಲಿ ಅದನ್ನು ನೋಡಿದಾಗ. ಆ ಜೆನ್ಯೂನ್ ಮೆಂಟರ್ಶಿಪ್ ಅಂತೂ ಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ ಸ್ಟೂಡೆಂಟ್ಸ್ಗಳಿಗೆ ರಾದರ್ ದನ್ ಇದು ಒಂದು ಕಾನ್ಸ್ಟೆಂಟ್ ಸಪೋರ್ಟರ್ ರೀತಿಯಲ್ಲಿ ಮೆಂಟರ್ ಇದ್ದೇ ಇರ್ತಾರೆ. ಇವತ್ತು ನಿಮ್ಮ ಸ್ಟೂಡೆಂಟ್ಸ್ಗಳಿಗೂ ಗೊತ್ತು, ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಅವ್ರ ರಿವ್ಯೂಗಳನ್ನ ಕೇಳಿದ್ರೆ ಗೊತ್ತಾಗುತ್ತೆ. ನಾವು ಇವನ್ ಅವ್ರಿಗೆ ಫೈನಾನ್ಷಿಯಲ್ ಸಿಚುವೇಶನ್ ಇದ್ದಾಗಲೂ ಕೂಡ ನಾವು ಯಾವುದೇ ರೀತಿ ಇಲ್ಲದೇ ಸಪೋರ್ಟ್ ಮಾಡಿದ್ದೀವಿ. ಏನಕ್ಕೆ ಅಂದರೆ ಆ ನಮ್ಮನ್ನು ಅವರಲ್ಲಿ ನೋಡ್ಕೊಳ್ತೀವಿ ಸರ್. ಈಗ ನನ್ನ ಸ್ಟೂಡೆಂಟಲ್ಲಿ ನನ್ನ ಪವನ್ ಅಂತ ಒಬ್ಬ ಹುಡುಗ ಇದ್ದಾನೆ. ನನಗೆ ಅವನು ಓದ್ತಾ ಇರ್ಬೇಕಾರೆಲ್ಲ ನನ್ನನ್ನು ನೋಡ್ಕೊಂಡಾಗುತ್ತೆ. ಎಸ್ ನಾನು ಹೆಂಗೆ ಓದ್ತಿದ್ದೆ, ನಾನು ಹೆಂಗೆ ಮಾಡ್ತಿದ್ದೆ ಹಂಗೆ ಅಂತ. ಅವನ ಜೊತೆ ನಿತೀಶಾ ಅಂತ, ತೀರ್ಥ ಅಂತ, ಇವರೆಲ್ಲ ಹುಡುಗರು, ದೇವರಾಜು, ಅಂಕಿತಾ, ಇವ್ರನ್ನೆಲ್ಲ ನೋಡ್ತಾ ಬಂದರೆ ಸೇಮ್ ನನಗೆ ಅನ್ಸುತ್ತೆ. ಅವರು ಅಂದರೆ ನನ್ನಷ್ಟೇ ಹಾರ್ಡ್ ವರ್ಕು, ನನ್ನಷ್ಟೇ ಇದು, ಅವ್ರಿಗೆ ಸಿಗ್ತಿಲ್ವಲ್ಲ ಅನ್ನೋದೊಂದು ಬೇಜಾರು ಇರುತ್ತೆ ನನಗೆ. ಅವ್ರನ್ನ ಒಂದು ಸ್ವಲ್ಪ ಡೈರೆಕ್ಷನ್ ತಳ್ಳಿಬಿಟ್ರೆ, ಒಂದು ಒಳ್ಳೆ ಡೈರೆಕ್ಷನ್ ಕೊಟ್ಬಿಟ್ರೆ ತುಂಬ ಅದ್ಭುತವಾಗಿ ಅವರು ಕೂಡ ಒಂದು ರ್ಯಾಂಕ್ ತರ್ತಾರೆ. ನಂದು ಏನಿದೆ ಸರ್ ಬ್ಯಾಕ್ಗ್ರೌಂಡು ಅದಕ್ಕಿಂತ 4ರಿಂದ 5 ಪಟ್ಟು ತಳಭಾಗದಿಂದ ಬಂದಂಥವ್ರು. ಅಂಥವ್ರಿಗೆ ಸಪೋರ್ಟ್ ಬೇಕು ಅನ್ನೋದು ಒಂದು ಸರ್. ಇನ್ನೊಂದೇನಪ್ಪ ಅಂದರೆ ಮೆಂಟರ್ಶಿಪ್ಪಿಂದ ಹುಡುಗರುಗಳಿಗೆ ಏನೇನು ತೊಂದರೆಗಳಿರುತ್ತೆ ಸರ್, ಡೈಲಮಗಳಿರುತ್ತೆ, ಪ್ರಾಬ್ಲಮ್ಗಳಿರುತ್ತೆ, ಎಮೋಷ್ನಲ್ ಪ್ರಾಬ್ಲಮ್ಮು ಮತ್ತು ಎಮೋಷ್ನಲ್ ಬ್ರೇಕ್ ಡೌನ್, ಇವುಗಳಿಂದ ಹೇಗೆ ಎಸ್ಕೇಪ್ ಆಗಲಿಕ್ಕೆ ಒಬ್ಬ ಕಾನ್ಸ್ಟೆಂಟ್ ಫ್ರೆಂಡ್ ಬೇಕಿರುತ್ತೆ. ದಟ್ ಫ್ರೆಂಡ್ ದೇ ಕ್ಯಾನ್ ಟ್ರಸ್ಟ್. ಮತ್ತು ಅವರ ಸಿಚುವೇಶನನ್ನು ಅರ್ಥ ಮಾಡ್ಕೊಂಡ್ರಂಥ ಒಬ್ಬ ವ್ಯಕ್ತಿ ಬೇಕಿರುತ್ತೆ. ನಮಗಿರೋಂಥ ಎಕ್ಸ್ಪೀರಿಯನ್ಸಲ್ಲಿ ಅವರೆಲ್ಲ ಸಿಚುವೇಶನ್ಗಳನ್ನು ಅರ್ಥ ಮಾಡ್ಕೋಬೋದು. ಒಂದು ನನ್ನ ಜೊತೆ ಸರ್ ಮೆಂಟರ್ಶಿಪ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಜನ ಹುಡುಗರು ಬಂದು ಅವ್ರ ಪರ್ಸನಲ್ ಪ್ರಾಬ್ಲಮ್ ಹೇಳಿ, ಈವನ್ ಲವ್ ಪ್ರಾಬ್ಲಮು ಹೇಳಿದ್ದಾರೆ. ಸರ್ ನನಗೆ ಈ ರೀತಿ ಆಗಿದೆ ಅಂತ ನಾನು ಕೇಳ್ತೀನಿ. ಏನಕ್ಕೆ ಅಂದರೆ ಅಟ್ಲೀಸ್ಟ್ ಪಾಪ ಬೇರೆಯವ್ರ ಜೊತೆ ಹೇಳ್ಕೊಳಕ್ಕಾಗಲ್ಲ ಅವರು ಅಂತ.
ಮತ್ತು ಅವ್ರ ಫ್ಯಾಮಿಲಿ ಸಿಚುವೇಶನ್ ಪ್ರಾಬ್ಲಮ್ಗಳನ್ನೆಲ್ಲ ಹೇಳಿದ್ದಾರೆ. ಒಂದು ಬ್ರದರ್ ರೀತಿ ಟ್ರೀಟ್ ಮಾಡ್ತಾರೆ. ಆ ರೀತಿ ಮೆಂಟರ್ಗಳು ಬೇಕು ಸರ್. ಇನ್ನು ನನ್ನ ಜರ್ನಿಯಲ್ಲೂ ನಾನು ಮಿಸ್ ಮಾಡ್ಕೊಳ್ಳೋಂಥದ್ದು ಏನು ಅಂದರೆ, ನನ್ನಂಥ ಮೆಂಟರ್ ನನಗೆ ಸಿಗಲಿಲ್ಲ ಅಂತ, ನಿಮ್ಮಂಥ ಮೆಂಟರ್ ನನಗೆ ಸಿಗಲಿಲ್ಲ ಮುಂಚೆ ಅಂತ. ಅದೊಂದು ಬಿಗ್ಗೆಸ್ಟ್ ಪ್ರಾಬ್ಲಮ್. ಇದ್ಬಿಟ್ಟಿದ್ರೆ ನಾವು ಫಸ್ಟ್ ಅಟೆಂಪ್ಟೇ ಪಾಸ್ ಆಗಿಬಿಡ್ತಿದ್ದೆ ನಾವು. ಸೊ ಒನ್ ಆಫ್ ದಿ ಯಂಗೆಸ್ಟ್ ಆಗಿರ್ತಿದ್ದೆ ನಾನು. 21 ಇಯರ್ಸಲ್ಲೇ ಆಗ್ತಿತ್ತು. ಆಮೇಲೆ ಇನ್ನೊಂದು ಏನು ಕೇಳಿದ್ರೆ ಇದು ಬೌನ್ಸರ್ ಕ್ವಶನ್ ನನಗೆ ಆ್ಯಕ್ಚುಲಿ. ಇನ್ನೊಂದು ಏನಂತ ಕೇಳಿದ್ರೆ ಅಂದರೆ, UPSC ಪ್ರಿಪ್ರೇಷನಲ್ಲಿ ಈ ಜರ್ನಿಯಲ್ಲಿ ಬರೀ ಬುಕ್ ನೋಡಿ ಸಾಕಾಗಿರುತ್ತೆ ಸರ್. ಆ ಟೈಮಲ್ಲಿ ನಮ್ಮ ಹಾಬೀಸ್ನ ಕಂಟಿನ್ಯೂ ಮಾಡ್ಬೇಕಂತ ಅನಿಸ್ದಾಗ ಟೈಮ್ ವೇಸ್ಟ್ ಮಾಡ್ತೀವಿ ಅಂತ ಮೈಂಡಲ್ಲಿ ಕೂತ್ಕೊಂಡ್ಬಿಡುತ್ತೆ, ನಮಗೆ ಗಿಲ್ಟ್ ಫೀಲ್ ಸ್ಟಾರ್ಟ್ ಆಗುತ್ತೆ. ಸೊ ನೀವೇನು ಹೇಳ್ತೀರಾ ಅಂದರೆ, ಪ್ರಿಪ್ರೇಷನಲ್ಲಿ ನಿಮ್ಮ ಹಾಬೀಸ್ ಆಗಲಿ ಅದನ್ನ ಕಂಟಿನ್ಯೂ ಮಾಡ್ತಿರ್ಬೇಕಲ್ಲ, ಕಂಪ್ಲೀಟ್ ಆಗಿಬಿಟ್ಟು ಬುಕ್ಸ್ನೇ ನೋಡ್ತಾ ಇರ್ಬೇಕಂತಂದ್ರೆ? ಇಲ್ಲ ಸರ್, ಹಾಬೀಸ್ ಅಂತೂ ಬೇಕೇ ಬೇಕು. ನಿಮ್ಗೆ ಗೊತ್ತು ನಾನು ಎಷ್ಟು ಮೂವಿ ಹುಚ್ಚಿದೆ ಅಂತ. ಎಲ್ಲ ನಾನು ಮೇನ್ಸ್ ಎಕ್ಸಾಮ್ ಟೈಮಲ್ಲೂ ಮೂವಿಗೆ ಹೋಗ್ತಿದ್ದೆ ನಾನು. ಅಷ್ಟು ಹುಚ್ಚಿದೆ. ಏನಕ್ಕೆ ಅಂದರೆ ಸಿಕ್ಕಾಪಟ್ಟೆ ಎಕ್ಸಾಸ್ಟ್ ಆಗಿರ್ತೀವಲ್ಲ ಸರ್, ಆಗ ನಾವು ಮೈಂಡ್ಗೆ ಸ್ವಲ್ಪ ರೆಸ್ಟ್ ಕೊಡಲಿಲ್ಲ ಅಂದರೆ ಅದು ನಮ್ಗೆ ಬರ್ಡನ್ ಆಗಿಬಿಟ್ಟು ನಮಗೆ ಡಿಮೋಟಿವೇಟ್ ಮಾಡಿಬಿಡುತ್ತೆ. ಈ ಎಕ್ಸಾಮ್ಗೆ ಏನು ಓದೋದು ಅಂತ, ಇಷ್ಟು ಬರ್ಡನ್ ತಗೊಂಡು ಓದಬೇಕಾ ಅನ್ನೋದು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೆ, ನಾನು ಸಾಧ್ಯ ಆದಷ್ಟು ಅಲ್ಲಲ್ಲೇ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ಐದರ್ ಬುಕ್ ಆರ್ ಮೂವಿ. ಸೊ ಇದು ನನ್ನ ಹಾಬಿಗಳು. ಈಗ ಕೆಲವರಿಗೆ ಏನಿರುತ್ತೆ, ಪೇಂಟಿಂಗ್ ಹಾಬಿ ಇರುತ್ತೆ, ಪೇಂಟಿಂಗು ಡ್ರಾಯಿಂಗು, ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಈಗ ನಾವು 12 ಅವರ್ ಕುತ್ಕೊಂಡು ಲೈಬ್ರರಿಲಿ ಕುತ್ಕೋಬೇಕು ಅಂದ್ರೆ 12 ಅವರ್ ಓದಬೇಕು ಅಂತ ಅವಶ್ಯಕತೆ ಇಲ್ಲ. ಒಂದು 8 ರಿಂದ 10 ಅವರ್ ಓದಿ, ಇನ್ನು ಮಿಕ್ಕಿದ 2 ಅವರ್ ಈ ರೀತಿ ಹಾಬಿಗಳಿಗೆ ಕೊಡಿ ಅಂತ. ಒಂದು ಕ್ರಿಯೇಟಿವ್ ಹಾಬಿ ಸರ್, ಪೇಂಟಿಂಗು, ಡ್ರಾಯಿಂಗು, ಎಡಿಟಿಂಗು, ಈ ರೀತಿ ಏನಾದರೂ ಇದ್ದರೆ. ನೆಕ್ಸ್ಟು ಇಂಟೆಲೆಕ್ಚುವಲ್ ಹಾಬಿ, ರೀಡಿಂಗು, ಎಸ್ಸೆ ರೈಟಿಂಗು, ರೈಟಿಂಗ್ ಶಾರ್ಟ್ ಪೊಯಮ್ಸು, ರೈಟಿಂಗ್ ಶಾರ್ಟ್ ಸ್ಟೋರೀಸು, ಇವನ್ ಮಾಡೋಂಥ. ಇಲ್ಲ ಅಂದರೆ ಫಿಸಿಕಲ್ ಹಾಬಿ, ವಾಕ್ ಮಾಡೋಂಥದ್ದು, ಜಿಮ್ನಾಸ್ಟಿಕ್ಕು, ಯೋಗ ಮಾಡಲೇಬೇಕು ಅಂತಲೇ ಹೇಳ್ತೀನಿ ಸರ್. ಒಂದು 2 ಅವರ್ ಕೊಡಿ, ಅದೇನು ಟೈಮ್ ವೇಸ್ಟ್ ಅಂತೂ ಅಲ್ಲ. ಏನಕ್ಕೆ ಅಂದರೆ ಹಾಬಿ ವಿಲ್ ಬಿಕಮ್ ಅ ಕ್ಯಾರೆಕ್ಟರ್ ಆ್ಯಂಡ್ ಕ್ಯಾರೆಕ್ಟರ್ ವಿಲ್ ಬಿಕಮ್ ಮೈ ಪರ್ಸ್ನಾಲಿಟಿ. ಸೊ ಇಲ್ಲ ಅಂದರೆ ಅದು ಸಾಧ್ಯವೇ ಇಲ್ಲ. ಸೊ ನಾವೇನು ಮಾಡ್ತಾ ಬರ್ತೀವಿ, ವಿ ಆರ್ ಬೋರ್ ಪೀಪಲ್ ಆಗಿಬಿಡ್ತೀವಿ. ನನಗೆ ಈಗಲೂ ಕೂಡ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಫಾರಮ್ ಫಿಲ್ ಮಾಡ್ಬೇಕಾದ್ರೆ, ಸರ್ ನಂಗೆ ಹಾಬಿನೇ ಇಲ್ಲ ಅಂತಿದ್ರು. ಅರೆ ಹಾಬಿನೇ ಇಲ್ಲ ಅಂದರೆ ವಾಟ್ ಕೈಂಡ್ ಆಫ್ ಪರ್ಸನ್ ವಿ ಆರ್ ಅಂತ, ಏನು ಮಾಡ್ತಿದ್ದೀವಿ ನಾವು ಜೀವನದಲ್ಲಿ ಅಂತ. ಈ ಸರಿ ಆಯಿತು, ಎಕ್ಸಾಮ್ಗೆ ಓದ್ತಿದ್ವಿ, ಎಕ್ಸಾಮ್ ಮುಗಿದ್ಮೇಲೆ ಏನಾಯಿತು, ಪಾಸ್ ಆಯಿತು, ಓಕೆ. ಪಾಸ್ ಆಗಲಿಲ್ಲ ಅಂದರೆ ಹಾಬಿನೇ ಇಲ್ಲ ನಮಗೆ. ಏನು ಮಾಡಲಿಕ್ಕೆ, ಕೆಲವೊಂದು ಹಾಬಿಗಳು ಇದು ಆಗುತ್ತಲ್ಲ ಸರ್, ಕೆರಿಯರು ಆಗುತ್ತೆ. ನಾನು ಇನ್ಸ್ಟಾಗ್ರಾಮ್ ಪೇಜು ಸ್ಟಾರ್ಟ್ ಮಾಡಿದೆ, ಸಹೃದಯ ವಿಶ್ವಮಾನವ ಅಂತ. ಅಲ್ಲಿ ಬುಕ್ಗಳದೆಲ್ಲ ಎಡಿಟ್ ಮಾಡಿ ಹಾಕ್ತಿದ್ದೆ ನಾನು. ಸೊ ಅದೊಂದಿದೆ. ಬುಕ್ ಓದ್ತೀನಿ ನಾನು, ಬುಕ್ ಕಲೆಕ್ಟ್ ಮಾಡ್ತೀನಿ, ಇದೊಂದಿದೆ. ಅದಾದಮೇಲೆ ಟೂರಿಸಮ್ ನಂದೊಂದು ಹಾಬಿ, ಸಾಧ್ಯ ಆದಷ್ಟು ಟ್ರಿಪ್ ಹೋಗ್ತಾ ಬರ್ತಾ ಇರ್ತೀನಿ. ಈ ರೀತಿ ಹಲವಾರು ಹಾಬಿಗಳಂತೂ ನಾನಂತೂ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಸಾಧ್ಯ ಆದಷ್ಟು ಅದು ನಾನು ಬ್ಯುಸಿಯಾಗಿಡುತ್ತೆ ಅಂತ. ಸೊ ಬ್ಯುಸಿಯಾಗಿರಬೇಕು ಅಂದರೆ ನೀವು ಹಾಬಿಗಳು ಡೆವಲಪ್ ಮಾಡ್ಕೊಳ್ಳಿ. ಮತ್ತು ಅದು ಟೈಮ್ ವೇಸ್ಟ್ ಅಂತೂ ಡೆಫಿನೆಟ್ಲಿ ಅಲ್ಲ ಅಂತ. ಅಂದರೆ ಒಂದು ಬ್ರೈನ್ಗೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡೋದಕ್ಕೆ ರಿಲ್ಯಾಕ್ಸಿಂಗ್ ಮಾಡುತ್ತೆ ಅದು. ಆಮೇಲೆ ಇಂಟರ್ವ್ಯೂ ಕೂಡ ಹೆಲ್ಪ್ ಆಗುತ್ತೆ. ಇಂಟರ್ವ್ಯೂ ಅಂತೂ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಹಾಬಿ ಇದ್ರೆ ಬೆಟರ್ ಅಂತ ಇರಲೇಬೇಕು. ಮೈಂಡ್ಗೂ ಸ್ವಲ್ಪ ರಿಲ್ಯಾಕ್ಸ್ ಆಗೇ ಆಗುತ್ತೆ. ಸೊ ರೀಸೆಂಟ್ ಆಗಿ KPSC ಮೇನ್ಸ್ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಸೊ ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ KPSC ಇಂಟರ್ವ್ಯೂ ಡೇಟ್ ಅನೌನ್ಸ್ ಮಾಡಿದ್ರು, ಮತ್ತೆ ರಿಕಾಲ್ ಮಾಡಿದ್ರು, ಅದೇನೋ ಆಗ್ತಾ ಇದೆ. ಸೊ KPSC ಸ್ಟೂಡೆಂಟ್ಸ್ ಬಂದಾಗ ಮೆಂಟರ್ಶಿಪ್ ಮಾಡುವಾಗ ಅವ್ರ ಹತ್ರ ಡೌಟ್ ಇದೆ ಅಂತಂದ್ರೆ, ಸರ್ ನಮ್ಮ ಹತ್ರ KPSC ಎಷ್ಟಾಗೋದು, UPSC ಲೆವೆಲ್ ಬೇರೆ ಇದೆ ಸರ್ ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ಅದಕ್ಕೆ ನೀವೇನು ಹೇಳ್ತಿರ್ತೀರಾ? ಸರ್ ಜನರಲಿ ನಾನು ಅಂದ್ಕೊಳ್ಳೋದು ಏನಪ್ಪ ಅಂದರೆ, ನಮಗೆ UPSCಗಿಂತ KPSCನೇ ಟಫ್ ಇದೆ ಸರ್. ಆ್ಯಕ್ಚುಲಿ KPSC ತುಂಬ ಫ್ಯಾಕ್ಚುವಲ್ ಬರುತ್ತೆ ಕ್ವಶನ್ಸ್ಗಳು. ಇನ್ನೊಂದೇನಪ್ಪ ಅಂದರೆ KPSCಗೋಸ್ಕರ ಪ್ರಿಪೇರ್ ಆಗ್ತಿರೋಂಥ ಹುಡುಗರುಗಳಿಗೆ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಇದೆ. ಯಾಕಂದರೆ UPSC ಓದಿರೋಂಥ ಹುಡುಗರುಗಳು ಸ್ವಲ್ಪ ನಾಲೆಡ್ಜ್ ವೈಸು ಚೆನ್ನಾಗಿರೋದ್ರಿಂದ ಅವರೇ ಲಯನ್ ಶೇರಲ್ಲಿ KPSCನ ಪಾಸ್ ಮಾಡ್ತಿರೋಂಥದ್ದು. ಈಗ ಉದಾಹರಣೆಗೆ ನಾವು ರ್ಯಾಂಕ್ ಹೋಲ್ಡರ್ಸೇ 14 ಜನ ಮತ್ತೆ KPSC ಇಂಟರ್ವ್ಯೂ ಕೊಡ್ತಾ ಇದ್ದೀವಿ. ಮತ್ತು ಲಾಸ್ಟ್ ಟೈಮ್ ಇಂಟರ್ವ್ಯೂ ಕೊಟ್ಟಂಥವರೆಲ್ಲ KPSCಯಲ್ಲಿ ಇರೋದ್ರಿಂದ UPSC ಅವ್ರಿಗೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಆಗ್ತಾ ಇರುತ್ತೆ. ನಾನು KPSC ಹುಡುಗರಿಗೂ ಹೇಳೋದೇನಪ್ಪ ಅಂದರೆ, ನೀವು ಎಷ್ಟು ಟೈಮ್ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಷ್ಟೇ ಟೈಮನ್ನು UPSCಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ UPSC ಬೇಗ ಆಗೋಗುತ್ತೆ ಅಂತ. ನೀವು ಇಲ್ಲಿ KPSCಯಲ್ಲಿ ನಮಗೆ ಇಷ್ಟು 2 ವರ್ಷ ಆಗುತ್ತೆ ಅಂದರೆ, ನೀವು ಅದೇ ಟೈಮನ್ನು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ 2 ಅಟೆಂಪ್ಟ್ ಮುಗ್ದಿರುತ್ತೆ, ಮತ್ತು ಎಫೆಕ್ಟಿವ್ ಆಗಿ ಬರೀತಾ ಹೋಗ್ಬೋದು. ಇನ್ನೊಂದು ಏನಂತ ಹೇಳಿದ್ರೆ ಸರ್, KPSCಯಲ್ಲಿ ಸಬ್ಜೆಕ್ಟ್ಗಳು ಜಾಸ್ತಿ ಇದೆ. ಕರ್ನಾಟಕ ಹಿಸ್ಟ್ರಿ ಸಪ್ರೇಟ್ ಓದಬೇಕು, ಕರ್ನಾಟಕ ಜಿಯೋಗ್ರಫಿ ಸಪ್ರೇಟ್ ಓದಬೇಕು, ಸೋಷಿಯಾಲಜಿ ಓದಬೇಕು, ರೂರಲ್ ಡೆವಲಪ್ಮೆಂಟ್ ಓದಬೇಕು. UPSCಲೇ ಸಿಲೆಬಸ್ ಕಡಿಮೆ ಇದೆ, ಬಟ್ ಆ ಸಿಲೆಬಸ್ನ ನಾವು ಅನಾಲಿಟಿಕಲಲ್ಲಿ ಓದ್ತೀವಿ. ಆಮೇಲೆ ಇನ್ನೊಂದು KPSC ಹುಡುಗರು ಸಮಸ್ಯೆ ಎದುರಿಸೋದು ಸರ್, ಕನ್ನಡ ನಂದು ಇಂಗ್ಲೀಷ್ ಬರಲ್ಲ ಅಂತ. ಸರ್ ನಮ್ಮದು ಕನ್ನಡ ಮೀಡಿಯಮ್, ಸೊ ಇಂಗ್ಲೀಷ್ ಏನು ಬರ್ಡನ್ ಅಲ್ಲ. 18-19 ಸಬ್ಜೆಕ್ಟ್ ಕಲಿತವ್ರಿಗೆ ನಾವು ಹಿಂಗೆ ಇಂಗ್ಲೀಷ್ ಒಂದು ಸಬ್ಜೆಕ್ಟ್ ಕಲಿಯೋಂಥದ್ದು ಎಷ್ಟೊತ್ತು ಸರ್, ಈಸಿಯಾಗಿ ಕಲಿಬೋದು. ನಾನು KPSC ಎಲ್ಲ ಹುಡುಗರಿಗೂ ಹೇಳೋದೇನಪ್ಪ ಅಂದರೆ, ನೀವು KPSCಗೆ ಅಷ್ಟು ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಅಂದರೆ ಅದೇ ಅಮೌಂಟನ್ನು UPSCಗೆ ಇನ್ವೆಸ್ಟ್ ಮಾಡಿ. ಅಟ್ಲೀಸ್ಟ್ UPSCಲಿ ಸಕ್ಸಸ್ ಆಗ್ತೀರಿ. UPSCಲಿ ಸಕ್ಸಸ್ ಆಗಲಿಲ್ಲ ಅಂದ್ರೂ ಯಾವುದಾದ್ರು ಸೆಂಟ್ರಲ್ ಗೌರ್ಮೆಂಟ್ ಜಾಬನ್ನು ತೊಗೋಬೋದು. ಇಲ್ಲ ಅಂದ್ರೂ KPSCಗೆ ಇನ್ನೂ ಈಸಿ ಆಗುತ್ತೆ. ಸೊ ನಾವೆಲ್ಲ KPSC ಎಕ್ಸಾಮ್ಗೋಸ್ಕರ ಸ್ಪೆಸಿಫಿಕ್ ಆಗಿ ಓದದೇ ಇದ್ರೂ ಕೂಡ KPSC ಪಾಸ್ ಆಯಿತು. ಏನಕ್ಕೆ ಅಂದರೆ ಆ UPSC ಕ್ಯುಮ್ಯುಲೇಟಿವ್ ನಾಲೆಡ್ಜ್ ನಮ್ಮಲ್ಲಿತ್ತು. ಸೊ UPSCಗೆ ಜೆನ್ಯೂನ್ ಆಗಿ ಪ್ರಿಪೇರ್ ಆಗಿ ಅದು ನಿಮ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತೀನಿ ಸರ್. ಅಂದ್ಬಿಟ್ಟು ಅದೇ UPSC ನಾಲೆಡ್ಜೇ
ನಮಗೆ ಏನಾಗ್ತಾ ಬರುತ್ತೆ, ವಿಸ್ತಾರವಾಗಿರೋದ್ರಿಂದ KPSCಗೆ ಅದು ಈಸಿಯಾಗಿ ಸಪೋರ್ಟ್ ಆಗ್ತಾ ಬರುತ್ತೆ ಅಂತ ಸರ್. ಅದೇ KPSCಗೆ ಪ್ರಿಪೇರ್ ಆಗಿರ್ತೀರ ಅಂದರೆ UPSC ಪ್ರಿಪೇರ್ ಆದರೆ ಅಟ್ಲೀಸ್ಟ್ ಸರ್ಟೆನಿಟಿ ಇರುತ್ತೆ. ಸೊ KPSC 2021 ಮಾಡುತ್ತೆ, 2021 ಆದಮೇಲೆ ಇವಾಗ ಮೇನ್ಸ್ ಮೊನ್ನೆ 2025 ಅದರಲ್ಲಿ ನೀವು UPSC ತಗೊಂಡ್ರೆ 5 ಆಲ್ರೆಡಿ UPSC ಎಕ್ಸಾಮ್ ಬರೆದಿದ್ರೆ, ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ ಮಾಡ್ತಿರ್ತಾರೆ. UPSC ಮಾಡ್ಕೊಂಡು KPSCಗೂ ಮಾಡ್ಕೋಬಹುದು ಅಂತ. ಅದೇ ನೀವು KPSCಗೆ ಪ್ರಿಪೇರ್ ಆಗಲಿಕ್ಕೆ ಅಂದ್ರೂ ಒಂದು 3-4 ವರ್ಷ ಟೈಮ್ ಇನ್ವೆಸ್ಟ್ ಮಾಡಿರ್ತೀರಿ. ಆ ಟೈಮನ್ನು UPSCಗೆ ಇನ್ವೆಸ್ಟ್ ಮಾಡಿಕೊಂಡು KPSC ಬಂದಾಗ KPSC ಬರ್ಕೊಂಡ್ರೆ ಬೆಟರ್ ಅಂತ. ಸರ್ ಕೊನೆಯದಾಗಿ, ಸೊ ನಾವು ಗಾಯತ್ರಿ ಕ್ಯಾಂಪಸ್ ಎಲ್ಲ ಮುಗಿಸಿದ್ವಿ, ಮೇನ್ಸ್ ಬರೆದ್ಮೇಲೆ ಒಂದು ಊಟಕ್ಕೆ ಹೋಗಿದ್ವಿ. ಸೊ ಡಿನ್ನರ್ಗೆ ಅಂತ ಕರ್ಕೊಂಡು ಹೋಗಿದ್ರು ಟೀಮ್. ಅಲ್ಲಿ ಕರ್ಕೊಂಡು ಹೋದಾಗ ಹಾಬೀಸ್ ಏನಂತ ಹೇಳಿದಾಗ ನಾವೆಲ್ಲ ಫುಟ್ಬಾಲ್ ಅಂತ ಹೇಳಿದ್ವಿ, ನೀವು ಕವಿತೆ ಬರೀರಿ ಅಂತ ಹೇಳಿದ್ರೆ ಅವರು ಕವಿತೆ ಬರೀರಂತ ತಕ್ಷಣ ಅಲ್ಲೇ ಒಂದು ಟಿಶ್ಯೂ ಪೇಪರ್ ತೊಗೊಂಡು ಒಂದು ಕವಿತೆ ಬರೆದು ಬಿಟ್ಟಿದ್ರಿ. ಸೊ ಆ ರೀತಿ ಟ್ಯಾಲೆಂಟೆಡ್ ಅವರು. ನೀವು ಕವಿತೆ ಬರೆದ್ರೆ ಟ್ಯಾಲೆಂಟೆಡ್. ಸೊ ರೀಸೆಂಟಾಗಿ ಯಾವುದಾದ್ರೂ ಕವಿತೆ ಬರೆದಿರೋದು ನೀವು? ಅಂದರೆ ರೀಸೆಂಟಾಗಿ ಒಂದು ಇದನ್ನು ಬರೆದಿದ್ದೀನಿ ಸರ್. ಅಂದರೆ ಕವಿತೆ ಅಲ್ಲ, ಒಂದು ಜಸ್ಟ್ ನಾರ್ಮಲ್ ಒಂದು ಸಿಚುವೇಶನ್ನು. ಅಂದರೆ ಟ್ಯಾಲೆಂಟೆಡ್ ಅಂತ ಏನಿಲ್ಲ ಸರ್, ಸಿಂಪಲಾಗಿ ಬರೀತಿದ್ದೆ ಅಷ್ಟೇ ನಾನು. ಇದು ಸರ್, ಹೀಗೊಂದು ಕನಸು ಅಂತ, ಹೀಗೊಂದು ಭಯಾನಕ ಕನಸು. ಒಂದು ತೊಟ್ಟಿಲಲ್ಲಿ ಮಲಗಿರುವಂಥ ಮಗುವನ್ನು ಒಬ್ಬ ರಾಕ್ಷಸ ನೋಡ್ತಾ ಇದ್ದಾನೆ. ಆ ರಾಕ್ಷಸ ತುಂಬ ಭಯಂಕರವಾಗಿ ಕಾಣಿಸ್ತಿದ್ದಾನೆ. ಅವನಿಗೆ ಕೋಡ್ಗಳು, ಭಯಂಕರವಾದ ನಾಲಿಗೆ, ಭಯಂಕರವಾದಂತಹ ಹಲ್ಲುಗಳು, ಇವನ್ನೆಲ್ಲ ನೋಡಿ, ಮತ್ತು ವಿಕಾರವಾದಂತಹ ಮುಖ, ಇವನ್ನೆಲ್ಲ ನೋಡಿ ಆ ಮಗು ನಗ್ತಾ ಇದೆ ಅಂತ. ಬಟ್ ನನಗೆ ಕನಸಲ್ಲಿ ಏನಂತ ಬರೆದಿದ್ದೆ ಅಂದರೆ, ನನಗೆ ಆ ರಾಕ್ಷಸನ ರೂಪಕ್ಕಿಂತ ಆ ಮಗುವಿನ ನಗು ನೋಡಿದ್ರೆ ಭಯ ಆಗ್ತಿತ್ತು ಅಂತ. ಅಂದರೆ ನಾನು ಏನು ಹೇಳಲಿಕ್ಕೆ ಹೊರಟೆ ಅಂದರೆ, ಇಲ್ಲಿ ನಾವು ಬೆಳೀತಾ ಹೋದಷ್ಟು ಕೂಡ ಜೀವನದ ಎಲ್ಲ ಜವಾಬ್ದಾರಿಗಳನ್ನು, ಸಮಸ್ಯೆಗಳನ್ನು ನಾವೇನು ಮಾಡ್ತಾ ಬರ್ತಾ ಇದೀವಿ, ಎದುರಿಸ್ತಾ ಇದ್ದೀವಿ. ಆ ರಾಕ್ಷಸನಂಥ ಸಮಸ್ಯೆಗಳು ಬಂದ್ರೂ ಎದುರಿಸೋಕ್ಕೆ ನಮ್ಮ ಹತ್ರ ಶಕ್ತಿ ಇದೆ ಅಂತ. ಈಗ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಓಕೆ, ಪರ್ಸ್ನಲ್ ಪ್ರಾಬ್ಲಮ್ ಅಂತ ಓಕೆ, ಅವನ್ನೆಲ್ಲ ಎದುರಿಸ್ತೀವಿ ನಾವು. ಬಟ್ ಆ ಮಗು ರೀತಿ ನಗ್ಲಿಕ್ಕೆ ಆಗ್ತಿಲ್ಲ ನಮ್ಮ ಕೈಲಿ ಅಂತ. ಆ ಇನ್ನೋಸೆನ್ಸ್ ಸತ್ತೋಗಿದೆ ನಮ್ಮಲ್ಲಿ. ಈಗ ನಾವು ಎಷ್ಟೇ ಇದನ್ನು ನಕ್ಕಿದ್ರೂ ಕೂಡ ಒಂದು ರೀತಿ ಏನಿರುತ್ತೆ, ನಾರ್ಮಲ್ ನಗು, ಒಂದು ಅಫಿಷಿಯಲ್ ನಗು ಆಗೋಗಿದೆ ಹೊರತು ಆ ಮುಗ್ಧತೆಯ ನಗು ನಮ್ಮಲ್ಲಿಲ್ಲ. ಸೊ ಇದನ್ನ ಚಿತ್ರಣವನ್ನು ಬರೆದಿದ್ದೆ ಸರ್. ಅದು ಬಿಟ್ಟರೆ ಇನ್ನೊಂದು, ಈಗ ರೊಮ್ಯಾಂಟಿಕ್ ಕವಿತೆಗಳು ಬರಿತಾ ಇರ್ತೀವಿ, ಅದು ಸುಮ್ಮನೆ ಸರ್ ಇನ್ಸ್ಪಿರೇಷನ್ ಅಂತ ನೀವೆಲ್ಲ ಕೇಳಕ್ಕೆ ಹೋಗ್ಬಿಡಿ. ಸರ್, ಗರ್ಭವತಿಯಾದ ಮೇಘವೊಂದನ್ನು ನಿನ್ನೆಡೆಗೆ ಕಳುಹಿಸಿದ್ದೆ, ಮಳೆಗೆರೆಯಿತೆಯ ಚೆಲುವೆ, ಹಾಳು ಮಳೆ ಎನ್ನದಿರು, ನನ್ನ ಹಾಲು ಹೃದಯದ ಪ್ರತಿರೂಪವದು, ಕಳ್ಳ ಮಳೆ ಎನ್ನದಿರು, ನಿನ್ನ ಕಲ್ಲು ಹೃದಯವ ಕರಗಿಸಲದು, ಕೊಡೆಯನೆಂದು ಹಿಡಿಯದಿರು, ನಮ್ಮ ಪ್ರೀತಿಗೆ ಅಡ್ಡಗೋಡೆಯಾಗಬಹುದು, ಮನೆಯೊಳಗೇ ಉಳಿಯದಿರು, ಪ್ರೀತಿ ಆರಂಭ ಆಗದೇ ಇರಬಹುದು, ನೆನೆದು ಬಿಡು ಒಮ್ಮೆ ಈ ಪ್ರೀತಿಯ ಮಳೆಯಲ್ಲಿ ಅಂತ ಒಂದು ಕವಿತೆಯನ್ನು ಬರೆದಿದ್ದೆ ಸರ್. ಸೊ ಇದನ್ನ ನಾನು ಮಾರ್ಕ್ ಇಂಟರ್ವ್ಯೂವಲ್ಲೂ ಹೇಳಿದೆ ಸರ್ ಒಂದು ಕಡೆ. ಅವರು ಯಾರಿಗೋಸ್ಕರ ಬರೆದಿದ್ರಿ ಅಂದರೆ, ಸರ್ ಇಟ್ಸ್ ಜಸ್ಟ್ ಇಮ್ಯಾಜಿನರಿ ಅಂತ ಹೇಳಿದೆ. ಸೊ ಈ ರೀತಿ ಅಲ್ಲಿ ಸಿಂಪಲಾಗಿ ಬರಿತಾ ಇರ್ತೀನಿ ಸರ್. ಅಂದರೆ ಪುಸ್ತಕಗಳು ಬರಿಬೇಕು ಅನ್ನೋಂಥ ಹಾಬಿ ಇದೆ ಸರ್. ನೆಕ್ಸ್ಟು ಪುಸ್ತಕಗಳನ್ನು ಬರಿಬೇಕು. ಮತ್ತು ನಾನು ಕುವೆಂಪು ಅವರು, ತೇಜಸ್ವಿ ಅವ್ರನ್ನೆಲ್ಲ ತುಂಬ ಅನುಸರಿಸೋದ್ರಿಂದ ಸೊ ಆ ಲೆವೆಲ್ಗೆ ಆಗಲಿಲ್ಲ ಅಂದರೆ ಒಂದು ಸಣ್ಣದಾಗಿ ಏನಾದರೂ ಒಂದು ಸಾಹಿತ್ಯಾತ್ಮಕವಾಗಿ ಮಾಡಬೇಕು ಅನ್ನೋದಂತೂ ಇದೆ. ಸೊ ಮತ್ತು ಇನ್ನೊಂದು, ನನ್ನ ಜೊತೆ ಒಂದು 4-5 ಜನ ಹುಡುಗರು ಗ್ರೂಪ್ ಇದೆ ಸರ್. ರಂಗನಾಥ್ ಅಂತ ಒಬ್ಬ ಕವಿ ಇದ್ದಾನೆ ಹುಡುಗ, ಸುದರ್ಶನ್ ಅಂತ ನನ್ನ ರೂಮ್ಮೇಟು, ಪವನ್ ಅಂತ, ಗಿರೀಶ್ ಬನಸೋಡೆ ಅಂತ, ಇವರೆಲ್ಲ ತುಂಬ ಚೆನ್ನಾಗಿ ಬರೀತಾರೆ ಸರ್. ಇವ್ರಿಗೆಲ್ರಿಗೋಸ್ಕರ ಒಂದು ಪಬ್ಲಿಕೇಶನ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದೊಂದು ಈ ವರ್ಷದಲ್ಲಿ ರಿಸಲ್ಟ್ ಬರಲಿಲ್ಲ ಅಂದರೆ ಅದೇ ನನ್ನ ಪ್ಲಾನ್ ಇದ್ದಿದ್ದು ಸರ್, ಒಂದು ಪಬ್ಲಿಕೇಶನ್ ಮಾಡೋಣ ಅಂತ. ನೋಡೋಣ ಸರ್, ಸ್ವಲ್ಪ ಲೇಟಾಗಾದರೂ ಸ್ಟಾರ್ಟ್ ಮಾಡ್ತೀನಿ, ಯಾಕಂದರೆ ಇಂಥ ಹೊಸ ಹುಡುಗರಿಗೂ ಕೂಡ ಒಂದು ಪ್ರೋತ್ಸಾಹ ಕೊಡೋಣ ಅಂತ ಸರ್. ಸೊ UPSC IPS ಆಯ್ತು, ಇವಾಗ ನೆಕ್ಸ್ಟ್ ಜ್ಞಾನಪೀಠ ಪ್ರಶಸ್ತಿ. ಸಾಗರ್ ಅವರು ಕೂಡ ಸಾಹಿತಿ. ಸಾಗರ್ ಅವ್ರಿಗೆ ಆ ಲೆವೆಲ್ಗೆ ಟ್ಯಾಲೆಂಟೆಡ್ ಇದ್ದಾರೆ ಸರ್. ನನಗೆ ಆ ಲೆವೆಲ್ ಟ್ಯಾಲೆಂಟ್ ಇದೆಯೋ ಗೊತ್ತಿಲ್ಲ, ಬಟ್ ನಮ್ಮ ಹುಡುಗರನ್ನಂತೂ ಆ ಲೆವೆಲ್ಗೆ ಬೆಳೆಸಬೇಕು ಅನ್ನೋದಂತೂ ಇದೆ ಸರ್. ಆ ಹುಡುಗರು ತುಂಬ ಟ್ಯಾಲೆಂಟೆಡ್ ಇದ್ದಾರೆ. ನಾವೆಲ್ಲ ಸುಮ್ಮನೆ ಹವ್ಯಾಸಕ್ಕೋಸ್ಕರ ಬರೆಯುವಂಥವ್ರು, ಬಟ್ ಅವರು ಪ್ರೊಫೆಷನಲಾಗಿ ಬರೆಯುವಂಥ ಹುಡುಗರೆಲ್ಲ ಇದ್ದಾರೆ. ಮತ್ತು ಫೈನಾನ್ಷಿಯಲ್ ಕಂಡೀಷನಿಂದ ಅವ್ರಿಗೆ ಅಷ್ಟು ರೆಕಗ್ನಿಷನ್ ಸಿಗ್ತಿಲ್ಲ. ಅಂಥವ್ರಿಗೆ ನಾನು ಸಾಧ್ಯ ಆದಷ್ಟು ಪಬ್ಲಿಕೇಶನ್ ಮಾಡಿಕೊಡ್ಬೇಕು ಅನ್ನೋದಂತೂ ಇದೆ ಸರ್. ಸೊ ಅದಕ್ಕೆ ನಾನು ಒಂದಿಬ್ಬರು ಟೀಮ್ನೇ ಬಿಲ್ಡ್ ಮಾಡಿದ್ದೀನಿ. ನಂದು ಈಗ ಟೂರಿಸಮ್ ಅಂತಲೇ ಒಂದು ಟೀಮು, ಹುಡುಗರನ್ನೆಲ್ಲ ಟೂರಿಸಮ್ ಕರ್ಕೊಂಡು ಹೋಗೋಂಥದ್ದು, ಅದಕ್ಕೊಂದು ಟೀಮು ಮತ್ತು ಪಬ್ಲಿಕೇಶನ್ ಒಂದು ಟೀಮ್ ಬಿಲ್ಡ್ ಮಾಡಿದ್ದೀನಿ. ನೋಡೋಣ ಅದು ಯಾವ ರೀತಿ ಸಕ್ಸಸ್ ಆಗುತ್ತೆ ಅಂತ. ಸಕ್ಸಸ್ ಆಗಲಿ ಸರ್, ಒಳ್ಳೇದಾಗಲಿ. ನಮ್ಮ ಕನ್ನಡ ಸಾಹಿತ್ಯಕ್ಕೆ ಸ್ವಲ್ಪ ವ್ಯಾಕ್ಯೂಮ್ ಅಂತ ಅನಿಸಿದೆ, ಅದು ಫಿಲ್ ಆಗಲಿ. ಎಸ್ ಸರ್, ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಕೊನೆಯದಾಗಿ ಸರ್, ಲಾಸ್ಟ್ ಕ್ವಶನ್ ಏನಂತಂದರೆ, ಕ್ವಶನ್ ಅಲ್ಲ, ಜಸ್ಟ್ ನಾನು ಮತ್ತೆ ಪೃಥ್ವಿನಾಥ್, ನಿಮ್ಗೆ ಗೊತ್ತಿದೆ ಪೃಥ್ವಿನಾಥ್ ಅವ್ರು ಇವಾಗ IDS ಆಫೀಸರ್. ಸೊ ಅವರು, ನಾವು ಮುಂಚೆ ಸ್ಟಾರ್ಟಿಂಗಲ್ಲಿ ಮಾತಾಡ್ತಿದ್ವಿ ನಿಮ್ಮ ಬಗ್ಗೆ. ಅವ್ರು ಏನು ಹೇಳ್ತಿದ್ರು ಅಂದರೆ, ಸೊ ನಾವು ಹೈದರಾಬಾದಲ್ಲಿದ್ದೀರಾ, ನೀವು ಬೆಂಗಳೂರಿಗೆ ಕೆಲಸ ಮಾಡ್ತಿದ್ದೀರಾ, ನಿಮಗೆ UPSC ಒಂದು ಐಡಿಯಾ ಬಂತು, ಅದಕ್ಕೋಸ್ಕರ ಪ್ರಿಪ್ರೇಷನ್ ಮಾಡಿದ್ದೀರಾ. ಸೊ ಅವರು ಧನಂಜಯ ಅವರು ಯಾವುದೋ ಹಳ್ಳಿಲಿದ್ದು ಸೊ ಫಾರ್ಮಿಂಗ್ ಎಲ್ಲ ಮಾಡ್ಕೊಂಡು UPSC ಕನಸು ಕಂಡಿದ್ರು. ಬಟ್ ಇವಾಗ ಕನಸನ್ನ ಕಂಡು ನಾಶನ ಮಾಡಿದ್ದೀರಾ. ಹೇಗೆ ಅನಿಸ್ತಾ ಇದೆ ಈ ಸಿಚುವೇಶನಲ್ಲಿ ನಿಮಗೆ? ಸರ್ ರಿಲೀಫ್ ಅನಿಸ್ತಿದೆ ಸರ್. ಅಂದರೆ ಖುಷಿ ಆಯಿತು. ಒಂದು ಮೊದಲು ಅರ್ಧ ಗಂಟೆ ಹತ್ತಿದ್ದೀನಿ, ಸಿಕ್ಕಾಬಟ್ಟೆ. ಲಾಸ್ಟ್ ಟೈಮು ಬಂದಾಗಲೂ ಅದೇನಂತ ಅಂದರೆ ಸರ್, ರಿಸಲ್ಟ್ ನೋಡಿದ ತಕ್ಷಣ ನಗು ಬಂದ್ಬಿಡ್ತು ಲಾಸ್ಟ್ ಟೈಮು. ಅದೊಂದು ರೀತಿ ವಿಕಟವಾದ ನಗು ಅಂತ ಹೇಳ್ತೀವಲ್ಲ. ಭರತ್ ಅವ್ರು ಫೋನ್ ಮಾಡಿದ್ರು. ಫೋನ್ ಮಾಡ್ತಾ ನನ್ನ ಫ್ರೆಂಡ್ ವಿದ್ಯಾ ಜೊತೆ ಮಾತಾಡ್ತಿದ್ದು ಲಾಸ್ಟ್ ಟೈಮು. ರಿಸಲ್ಟ್ ನೋಡ್ತಾ ಇರ್ಬೇಕಾದ್ರೆ ಮಾತಾಡಿಕೊಂಡು
ನಗು ಬಂದ್ಬಿಡ್ತು ನನಗೆ, ಆಗಲಿಲ್ಲ ಅಂತ ಮನೆಗೆ ಹೋಗಿ ಹತ್ಬಿಟ್ಟೆ ಲಾಸ್ಟ್ ಟೈಮ್. ಬಟ್ ಈ ಸಲ ರಿಸಲ್ಟ್ ಬಂದಾಗ ಅಳು ಬಂದ್ಬಿಡ್ತು. ನೋಡಿ, ಪೀಕ್ ಹ್ಯಾಪಿನೆಸ್ ನಮಗೆ ಅಳು ಇರುತ್ತೆ, ಪೀಕ್ ಸ್ಯಾಡ್ ನಗು ಇರುತ್ತೆ ಅಂತ. ಇದು ಒಂದು ಅರ್ಧ ಗಂಟೆ ಹತ್ತಿದ್ದೀನಿ ನಮ್ಮ ಮನೆಗೆ ಫೋನ್ ಮಾಡ್ಕೊಂಡು ನಿನ್ನ ಮಗ IPS ಆಗೋದಾ ಅಂತ. ಸೊ ಅಷ್ಟು ಹತ್ತದೆ ನಾನು. ಅದಾದಮೇಲೆ ಒಂದು ರೀತಿ ಏನನ್ನಿಸ್ತು ಅಂದರೆ ಅವ್ರ ಕಣ್ಣಲ್ಲಿ ಖುಷಿಯನ್ನು ನೋಡಿದಾಗ ತುಂಬ ರಿಲೀಫ್ ಅನ್ನಿಸ್ತು ಸರ್. ಇಷ್ಟು ವರ್ಷ ಪ್ರಯತ್ನ ಪಟ್ಟಿದ್ದಕ್ಕೆ ಏನೋ ಒಂದು ನೆಮ್ಮದಿ ಸಿಕ್ತು ಅಂತ. ನಾ ಬಿಲೀವ್ ಮಾಡಿದ್ದು ಅದೊಂದು ಹಾರ್ಡ್ ವರ್ಕ್, ಅದು ನನ್ನ ಕೈ ಕೊಡಲಿಲ್ಲ ಅನ್ನೋದೊಂದು. ಯಾಕಂದರೆ ಹಾರ್ಡ್ ವರ್ಕ್ ಮೇಲೆ ಬಿಲೀವ್ ಮಾಡಿ ಕೂಡ ಏನೂ ಆಗಲಿಲ್ಲ ಅಂದಿದ್ದರೆ ನನಗೆ ಬೇರೆಯವ್ರಿಗೆ ಮೋಟಿವೇಶನ್ ಮಾಡಲಿಕ್ಕೆ ನನಗೆ ಒಂದು ರೀತಿ ಇನ್ಫೀರಿಯಾರಿಟಿ ಬಂದ್ಬಿಡ್ತಿತ್ತು. ಸೊ ನಾನು ಹೆಂಗಪ್ಪ ಹೇಳಿ ಈ ಥರ ಆಯಿತು ಅಂತ. ಬಟ್ ಈಗ ಒಂದು ಸ್ವಲ್ಪ ರಿಲೀಫ್ ಅನಿಸ್ತಿದೆ ಸರ್, ರಿಲೀವ್ಡ್, ನಿರಾಳ ಅನಿಸುತ್ತೆ. ಕೊನೆಯದಾಗಿ ಲೈಕ್ ನ್ಯೂ ಎಕ್ಸ್ಪೀರಿಯನ್ಸ್ಗೆ ನಿಮ್ಮ ಒಂದು ಕೊನೆ ಮಾತು ಸರ್. ಪರಿಶ್ರಮ ಮತ್ತು ಛಲ ಅದನ್ನು ಇಟ್ಕೊಂಡ್ರೆ ಖಂಡಿತವಾಗಿ ಸಾಧನೆ ಮಾಡ್ಬೋದು ಅಂತ ಸರ್. ನಾನು ಬುಕ್ಗಳನ್ನ ಕೊಡ್ಬೇಕಾದ್ರೆ ಕೋಟ್ ಬರ್ಕೊಡ್ತಾ ಇರ್ಬೇಕಾದ್ರೆ ಸುಮಾರು ಜನಕ್ಕೆ ಬರ್ಕೊಟ್ಟಿದ್ದೀನಿ, ಸಾಧಿಸುವ ಛಲವಿದ್ದಲ್ಲಿ ಸಾಧನೆ ಸುಲಭ ಅಂತ. ನಾವು ಸಾಧನೆ ಛಲ ಇಟ್ಕೊಂಡ್ರೆ ಸಾಕು, ಸಾಧನೆ ಸುಲಭ ಆಗ್ತಾ ಬರುತ್ತೆ. ಅದ್ರ ಜೊತೆ ಪರಿಶ್ರಮ ಮಾಡ್ತಾ ಹೋಗಬೇಕು. ಮತ್ತು ನಿಮಗೆ ಯಾವಾಗ ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ, ಇದನ್ನಿಸುತ್ತೆ, ಒಬ್ಬ ಉತ್ತಮವಾದಂಥ ಮಾರ್ಗದರ್ಶಕರು ಬೇಕು. ನಿಮ್ಮಂಥ ಮಾರ್ಗದರ್ಶಕರಂತೂ ಬೇಕೇ ಬೇಕು. ಸಾಧ್ಯ ಆದಷ್ಟು ನಾವಿರ್ತೀವಿ, ಅವೈಲೇಬಲ್ ಇರ್ತೀವಿ, ನೀವು ಇರ್ತೀರಾ. ಸೊ ಸಾಧ್ಯ ಆದಷ್ಟು ನಿಮ್ಮಂಥ ಮಾರ್ಗದರ್ಶಕರನ್ನು ತಗೊಳ್ತಾ ಹೋಗಬೇಕು. ಮತ್ತು ಪರಿಶ್ರಮವನ್ನು ನಂಬಿ, ಹಾರ್ಡ್ ವರ್ಕನ್ನು ನಂಬಿ ಡೆಫಿನೆಟ್ಲಿ ಅದು ನಿಮ್ಮನ್ನು ಎಲ್ಲಾದರೂ ಒಂದು ಕಡೆ ರೀಚ್ ಮಾಡಿಸುತ್ತೆ ಅಂತ ಹೇಳ್ತೀನಿ ಸರ್. ಅಷ್ಟೇ. ಸೊ ಇದು ಧನಂಜಯ ರಾಮಚಂದ್ರ ಅವರ ಜೊತೆ ಒಂದು ಕ್ಯಾಶುವಲ್ ಟಾಕ್. ಸೊ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.